श्रीमान् वेङ्कटनाथार्य कवितार्ककेसरी वेदान्ताचार्यवर्यो धनिधत्तां सदा हृदि लक्ष्मीनाथसमारम्भां नाथयामनमध्यमामस्मदाचार्यपर्यन्तां वन्दे गुरुपरम्पराम् यो नित्यमच्युतपदाम्बुजयुग्मरुक्मौ व्यामोहतस्पदितराणि तृणाय मेने अस्मद्गुरोर्भगवतोऽस्य दैहिकसिन्धोः रामानुजस्य चरणौ शरणं प्रपद्ये ஷீரந்தோப்புல் திருவேங்கடமுடையான் பாதன் நச்சொன்ன பயமொழியுள் ஓரொன்றுதானே அமையாதோ ஆரணியில் வாழ்வார்க்கு வானேரப்போ மலவன் வாழ்வே. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ 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 ಸರ್. ನಮಸ್ಕಾರ. ಕೇಳಿಸ್ತಾ ಇಲ್ಲ ನೋಡಿ? ಕೇಳಿಸ್ತಾ ಇದೆ ತಾನೆ? ಹಾ, ಕೇಳಿಸ್ತಾ ಇದೆ. ಎಷ್ಟನೇ ಶ್ಲೋಕ ಆಗಿತ್ತು? 17ನೇ ಶ್ಲೋಕ ಆಗಿತ್ತು. ಸ್ವಲ್ಪ ಚಿತ್ರಾಕಲ್ಪ ಶ್ರವಸಿ ಕಲೆಯನ್ ಅಂತ ಅದರಲ್ಲಿ ಒಂದು ಚೂರು ಬಾಕಿ ಇತ್ತು. ಅದರಲ್ಲಿ ಹೇಳುವಂತ ವಿಷಯ, ಮುಖ್ಯವಾದ ವಿಷಯಗಳೆಲ್ಲ ಹೇಳಿ ಆಯ್ತು. ಅದ್ರಲ್ಲಿ ಏನಂದ್ರೆ ಮುಖ್ಯವಾಗಿ ಸ್ವಾಮಿ ದೇಶಿಕನ್ ತಮ್ಮ ಯಾದವಾಭ್ಯದಲ್ಲಿ ಮತ್ತೆ ಹಾಗೇನೆ ಭಾಗವತದಲ್ಲೂ ಸಹ ಭಗವಂತನ ನವಿಲುಗಿರಿಯ ಇದಕ್ಕೆ ಸುಮಾರು 4 ಶ್ಲೋಕಗಳಲ್ಲಿ ಯಾದವಾಭ್ಯದಲ್ಲಿ ಸ್ವಾಮಿ ಅವರೇ ವರ್ಣನೆ ಮಾಡ್ತಾರೆ. ಭಾಗವತದಲ್ಲೂ ಅಷ್ಟೇ ಅನೇಕ ಶ್ಲೋಕಗಳು ಆ ಭಗವಂತನಿಗೆ ಆ ನವಿಲುಗಿರಿ ಅದು ಒಂಥರ ಎಲ್ಲರನ್ನೂ ಮೋಹ ಮಾಡುವಂತಹ ಇದು ಆ ತರ ಒಂದು ಇದೋದು ಅದನ್ನ ವರ್ಣನೆ ಇದೆ. ಇದನ್ನ ಮಾತ್ರ ತಿಳ್ಕೊಳ್ಳೋಣ. ಅದೇ ಯಾದವಾಭ್ಯದಲ್ಲಿ ಏನ್ ಹೇಳಿದ್ದಾರೆ ಅನ್ಬಿಟ್ಟು ಅಂದ್ರೆ ಭಗವಂತ ಅದ್ರಲ್ಲಿ ಎರಡು ಒಂದು ಕೊಳಲು, ಇನ್ನೊಂದು ಅವನ ತಲೆಯಲ್ಲಿ ಧರಿಸಿಕೊಂಡಂತ ಬರಿಹಿಪೀಡ ಅಂದ್ರೆ ನವಿಲುಗಿರಿ. ಅದನ್ನ ಅವರು ಆ ಶ್ಲೋಕದ ಹೇಳ್ತಾರೆ. ವಂಶಸ್ವಾನೋ ವತ್ಸ ವಿಹಾರ ಪುಂಸ್ಪಾಂಸು ಸಂಜಗಮಸ್ತಶ್ಚ ವನ್ಯವೇಷಃ ಆಯಾತಿ ಕೃಷ್ಣೇ ವ್ರಜಸುಂದರೀಣಾಂ ಆಸಿಂಚತು ಸ್ಕಂದ ಮನಂಗ ಸೈನ್ಯಂ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಅವನು ವಂಶಸ್ವನಃ ಅಂದ್ರೆ ವಂಶ ಅಂದ್ರೆ ಇದು ವಂಶನಾಳ ಅಂದ್ರೆ ಇದಕ್ಕೆ ಬಿದಿರ್ನ ಕೊಳಲು ಅದನ್ನ. ಆಮೇಲೆ ವತ್ಸ ವಿಹಾರ ಪಾಂಸುಹು, ಅವನು ಬಿಟ್ಟಿರ್ತಾನಲ್ಲ ಕರುಗಳು, ವತ್ಸ ವಿಹಾರಕ್ಕಂತ ಬಿಟ್ಟಿರ್ತಾನಲ್ಲ, ಅದು ಅಲ್ಲಿಂದ ಓಡ್ಬೇಕಾದ್ರೆ ಅಲ್ಲಿಂದ ಹೇಳುವಂತ ಧೂಳು ಒಂದು ಚಿತ್ರಣ ಅದ್ಭುತವಾಗಿ ಕೊಡ್ತಾರೆ. ಅಲ್ಲಿ ಭಗವಂತ ಕೊಡಲು ಓದ್ತಾ ಇದ್ದಾನೆ. ಅವನು ಓದ್ತಾ ಇರ್ಬೇಕಾದ್ರೆ ಹಸುಗಳೆಲ್ಲ ಕರುಗಳೆಲ್ಲ ಬಿಟ್ಟಿದಾನಲ್ಲ, ಹಸುಗಳೆಲ್ಲ ಹೋಗಿ ದೂರದಲ್ಲಿ ಹೋಗಿ ಮೇಯುತ್ತವೆ, ಕರುಗಳು ಅಲ್ಲಲ್ಲೇ ಮೇಯ್ತಿರುತ್ತವೆ. ಅದರಿಂದ ಅವ ಓಡಾಡ್ಬೇಕಾದ್ರೆ ಆ ಧೂಳು ಕೆಳಗಡೆ ಮೇಲಿಂದ ಹೇಳುತ್ತಲ್ಲ ಅದು. ಆಮೇಲೆ ಸಂಜಗಮಸ್ತಶ್ಚ ವನ್ಯವೇಷಃ, ಯಾವಾಗ ಅದು ಸಾಯಂಕಾಲ ಆಗುತ್ತೋ ಅವಾಗ ಅದು ಹಿಂತಿರು ಬರ್ಬೇಕಲ್ಲ. ಆಗ ಸಂಧ್ಯಾಗಮ ಅಂದ್ರೆ ಸಂಧ್ಯಾ ಆಗಮ. ಸಂಜೆ ಆದ ತಕ್ಷಣ ಹಸುವಿನ ಕರುಗಳು ಯಾವಾಗಲೂ ಹಿಂದೆ ಕೊಡ್ಕೊಂಡ್ಬರ್ತಾರೆ. ಸಾಯಂಕಾಲದ ಮೇಲೆ ಇಲ್ಲಿ ಕಾಡು ಪ್ರಾಣಿಗಳು ಅದು ಇದು ಮಾಡುತ್ತೆ ಅಂತೇಳಿ ಸಾಯಂಕಾಲ ಆಗುವಷ್ಟೊಗೆ ಆ ಹಸು ಕರುಗಳನ್ನ ಹೊಡ್ಕೊಂಡು ಬರ್ತಾರೆ. ಅದಕ್ಕೆ ಇವನು ಅದೇ ತರ ಹೇಳ್ದಂಗೆ ವನ್ಯವೇಷ ಬರಹಿಸ್ಪೀಡ ಸ್ಫುರಿತ ಜಿಗರೋ ಬಂಧು ಜೀವನ ಹೇಳ್ದ ಹಿಂದೆ ಶ್ಲೋಕದಲ್ಲಿ ಬಂತಲ್ಲ. ಆ ತರ ಅವನು ಎಲ್ಲವನ್ನು ತಲೆಗೆ ಅವನು ಗುಂಜ ಪೀಡ ಅಂದ್ರೆ ಅವನಿಗೆ ಕತ್ತಿಗೆ ಅವನು ಗುಲಗಂಜಿ ಸರವನ್ನು ಹಾಕೊಂಡಿದ್ದಾನೆ, ತಲೆಯಲ್ಲಿ ಇದಿದೆ. ಆಮೇಲೆ ಅವನು ಉಡುಗೆ ತೊಡುಗೆನೋ ಚರ್ಮದ ಯಾವುದೋ ಒಂದು ಬಟ್ಟೆ, ಆ ಕಾಡಿನಲ್ಲಿ ಗೊಲ್ಲರಿಗೆ ಏನ್ ನೋಡ್ಕೋತಾರೋ ಆ ತರ ಬಟ್ಟೆ ಅದು. ಅದರಿಂದ ವನ್ಯವೇಷ ಅನ್ಬಿಟ್ಟು ವನ್ಯ ಅಂದ್ರೆ ಕಾಡಿನ ಜನರಕ್ಕೆ ಹೊಂದುವಂತ ವೇಷ ಅದು. ಅಲ್ಲಿ ಹೋಗಿ ನಾವು ಪೀತಾಂಬರ ಅದು ಉಟ್ಕೊಂಡು ಅಂದ್ರೆ ಸರಿ ಹೊಂದೋದಿಲ್ಲ. ಅಲ್ಲಿ ಜನಗಳಿಗೆ ಇದೇ ವೇಷ ಸರಿ. ಹೀಗೆ ನೋಡ್ತೀವಲ್ಲ ನಾವು ಕಾಡಲ್ಲಿ ಇರೋರೆಲ್ಲ ಏನೇನೋ ಕೈ ಕಾಲು ಇಟ್ಕೊಳ್ತಾರೆ, ಕೈಗೆ ಕಟ್ಕೊಂಡಿರ್ತಾರೆ, ಬಿಲ್ಲು ಬಾಣ ಇಟ್ಕೊಂಡಿರ್ತಾರೆ, ಅದು ಅವರ ಬೇಡ್ರ ವೇಷ. ಆ ತರ ಇಲ್ಲಿ ಗೋಪರ ವೇಷ ಅಲ್ಲಿ ಅದಿರ್ತದೆ. ಅದಕ್ಕೆ ಆಯಾತಿ ಕೃಷ್ಣೇ ವ್ರಜಸುಂದರೀಣಾಂ
ಆಸಿಂಚತು. ಅವಾಗ ಸ್ಕಂದ ಮನಂಗ ಸೈನ್ಯಂ ಇವನು ಬರುವಾಗ ಕಾಯ್ತಾ ಇರ್ತಾರಂತೆ. ಕಾಯ್ತಾ ಇರುವಾಗ ವ್ರಜಸುಂದರೀಣಂ ಆ ವ್ರಜಸುಂದರಿಯರೆಲ್ಲರೂ ಕಾಯ್ತಾ ಇರ್ತಾರಂತೆ. 4 ಕಡೆಯಿಂದಲೂ ಬಂತಂತೆ. ಆಸಿಂಚತು ಸ್ಕಂದ ಮನಂಗ ಸೈನ್ಯಂ ಅದು 4 ರೋಡ್ ಸೇರುವಂತ ಜಾಗ. 4 ಕಡೆಯಿಂದಲೂ ಎಲ್ಲ ವ್ರಜಸುಂದರಿಗಳು ಬರೋದು, ಕೃಷ್ಣ ಬರೋದು ನೋಡ್ಕೊಂಡು ಎಲ್ಲಾ ಕಡೆಯಿಂದಲೂ ಬರ್ತಾರಂತೆ. ಅದು ಅನಂಗ ಸೈನ್ಯಂ. ಅದು ಅಂದ್ರೆ ಮನ್ಮಥನ ಸೈನ್ಯ ತರ ಇತ್ತು ಅಂತ ಸ್ವಾಮಿ ಹೇಳ್ತಾರೆ. ಆ ವ್ರಜಸುಂದರಿಗಳು ಬರ್ತಿದ್ದು ಅಂದ್ರೆ ಅವರಿಗೆ ಕೃಷ್ಣನ ಮೇಲೆ ಮೋಹದಿಂದ ಆ ಮನ್ಮಥನ ಸೈನ್ಯವೇ ಬರ್ತಾ ಇದೆಯೋ ಅನ್ನೋ ತರ ಆ ಕೃಷ್ಣನ ಬರ್ತಾರೆ ಅನ್ಬಿಟ್ಟು ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಆ ವಂಶಸ್ವನಃ ಮತ್ತೆ ಆ ತಲೆ ವಂಶ ಅದಿಟ್ಕೊಂಡಿರುವಂತ ಬಹಳ ವನ್ಯವೇಷ ಅದೆರಡು ಮುಖ್ಯ ಇದರಲ್ಲಿ. ಅದೇ ತರ ಅನುಶ್ರವಣಾಂ ಅವತಂಸಭೂತಂ ಬರ್ಹಾವತಂಸೇನ ವಿಭೂಷಯಂತಿ ಆದಿವ್ಯಯಾಂ ಚರ್ಮ ದೃಶೈವ ಗೋಪಿ ಸಮಾಧಿಭಾಜಾಂ ಅಭಜತ್ ಸಮಾಧಿಂ. ಅವನಿಗೆ ಅನುಶ್ರವಣ ಇದೆಲ್ಲ ಅದರಲ್ಲಿ ಚಿತ್ರಾಕಲ್ಪ ಶ್ರವಸೆ ಕಲಯನ್ ಅಂತ ಶ್ರವಸೆ ಅಂತ ಹೇಳಿದ್ರಲ್ಲ ಅದಕ್ಕೆ ಅನುಶ್ರವಾಣಂ ಅವತಂಸಭೂತಂ. ಇಲ್ಲಿ ಅನುಶ್ರವಾಣಂ ಅಂದ್ರೆ ಇಲ್ಲಿ ವೇದವನ್ನೇ ತಲೆ ಅಂದ್ರೆ ವೇದದ ಶಿರ ಭಗವಂತ ಉಪನಿಷತ್ ಇದೆಯಲ್ಲ ಅದರಲ್ಲಿ ಅವತಂಸಭೂತಂ. ಆ ವೇದದ ಶಿರದಲ್ಲಿ ಇರುವಂತಹ ಇವನು ಅವತಂಸಭೂತಂ ಆಗಿರುವಂತ ಅಂದರೆ ಉಪನಿಷತ್ತಲ್ಲಿ ಪ್ರತಿಪಾದ್ಯನ ಅಂತ ಭಗವಂತ ಅವನು. ಅದು ಅವತಂಸಭೂತಂ ಅಂದ್ರೆ ತಲೆಯಲ್ಲಿ ಇದನ್ನ ಧರಿಸ್ಕೊಂಡಿದ್ದಾನಲ್ಲ ಅದು. ಆಮೇಲೆ ಬರ್ಹಾವತಂಸೇನ ವಿಭೂಷಯಂತಿ. ಇವನು ಶ್ರುತಿಗೆ ಇವನು ಅಲಂಕಾರ ಪ್ರಾಯನಾಗಿದ್ದಾನೆ ಇವನು ಭಗವಂತನಾದ್ರಿಂದ. ಇವನಿಗೆ ಬರ್ಹವತಂಸ ಆ ಗುಚ್ಚಿರ್ತಲ್ಲ ನವಿಲುಗಿರಿ ಗುಚ್ಚು ಅದು ಇವನಿಗೆ ವಿಭೂಷಯಂತಿ ಇವನಿಗೆ ಭೂಷಣವಾಗಿ ಅಂತೆ. ಇವನು ವೇದಕ್ಕೆ ಭೂಷಣ, ಇವನಿಗೆ ಅದು ಭೂಷಣ ಅನ್ಬಿಟ್ಟು ಅಂತ. ಆಮೇಲೆ ಅದಿವ್ಯಯ ಚರ್ಮ ದೃಶೈವ ಗೋಪಿ. ಇವನು ಚರ್ಮ ದೃಶ, ಇವನು ಬಟ್ಟೆ ಎಲ್ಲ ಉಟ್ಕೊಂಡಿರ್ತಾನಲ್ಲ ಇವನು. ಇಲ್ಲಿ ಆ ಚರ್ಮ ದೃಶ ಇವನು 2 ತರ. ಈ ಭಗವಂತ ತುಂಬಾ ಹೇಳ್ತಾರೆ ಅನುಶ್ರವಾಣ ಅಂದ್ರೆ ವೇದಗಳಿಂದ ಹೇಳಲ್ಪಟ್ಟವನು ಭಗವಂತನ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಶ್ರುತಿ ಹೇಳುತ್ತೆ. ಅವನ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ, ಯೋಗಿಗಳು ಯಾರೋ ಕಂಡುಕೊಳ್ತಾರೆ ಅಂತ. ಹಾಗೆ ಕಂಡುಕೊಳ್ಬೇಕಾದ್ರೆ ಅವ್ರಿಗೆ ದಿವ್ಯವಾದ ಅಂತಶ್ಚಕ್ಷುಸಿಂದ ಕಂಡುಕೊಳ್ತಾರೆ ಅವರು. ಇಲ್ಲಿ ಇವರಿದಾರಲ್ಲ ಇವರು ಚರ್ಮ ದೃಶೈವ ಗೋಪಿ, ಈ ಚಾಕ್ಷುಷವಾದ ಮಾನುಷವಾದ ಕಣ್ಣುಗಳಿಂದನೇ ಈ ಗೋಪಿಗಳಿಗೆ ಸಿಗ್ತಾ ಇದ್ದಾನೆ ಭಗವಂತ. ಯಾರು ವೇದಗಳಲ್ಲಿ ಪ್ರತಿಪಾದನಾದವನು ಸಿಗೋದು ಸಾಧಾರಣವಾಗಿ ಬರೀ ತಪಸ್ವಿಗಳಿಗೆ ಉಪಾಸಕರಿಗೆ ಮಾತ್ರ ಸಿಗ್ತಾನೋ, ಸಾಧಾರಣ ಸಿಗೋದಿಲ್ವೋ ಅವನು ಗೋಪಿ ಚರ್ಮ ದೃಶೈವ ತನ್ನ ಈ ಕಣ್ಣಿಂದ ಈ ಮಾನುಷವಾದ ಕಣ್ಣಿನಿಂದಲೇ ಸಹ ನೋಡ್ತಾರೆ. ಅಲ್ಲಿ ಭಗವದ್ಗೀತೆಯಲ್ಲಿ ನೋಡ್ತೀವಿ ಅದಕ್ಕೆ ದದಾಮಿತೆ ದಿವ್ಯಂಚಕ್ಷು ಅಂತ ಹೇಳ್ದ ಭಗವಂತ. ನನ್ನ ನೋಡಕ್ಕಾಗಲ್ಲ ದಿವ್ಯ ಚಕ್ಷುಸನ್ನು ಕೊಡ್ತೇನೆ ಅಂತ ಕೊಡ್ತಾನೆ ಅರ್ಜುನನಿಗೆ ಅಂತ. ಇಲ್ಲಿ ಏನೂ ಇಲ್ಲ, ಚರ್ಮ ದೃಶೈವ ಗೋಪಿ ಅದು ಭಗವಂತನ ನೋಡಕ್ ಅಂದ್ರೆ ಅವನ ಸೌಲಭ್ಯ ಇದನ್ನ ತೋರಿಸೋದು ಅದಕ್ಕೆ. ಆಮೇಲೆ ಸಮಾಧಿ ಭಾಜಂ ಅಭಜತ್ ಸಮಾಧಿಂ. ಅವರು ಈ ಭಗವಂತನ ಮೇಲೆ ಅತ್ಯಂತ ಇವರಿಟ್ರು ಅವರು. ಅದಕ್ಕೆ ಅವರು ಪ್ರೀತಿಯನ್ನು ಭಕ್ತಿಯಿಂದ ಉಳ್ಳಂತಹ ಪ್ರೀತಿ ಅವರದು. ಅವರ ಪ್ರಣಯ ಭಕ್ತಿಯಿಂದ ಉಳ್ಳಂತಹ ಪ್ರಣಯ. ಅವ್ರು ಏನ್ ಮಾಡ್ತಾರಂತ ಇವನ್ ಭಗವಂತನ ನೋಡಿದ ತಕ್ಷಣ ಸಮಾಧಿಂ ಭಾಜಂ ಆಜಗಾಮ. ಅವರು ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರಂತೆ. ಆ ಸಮಾಧಿ ಸ್ಥಿತಿನಲ್ಲಿ ನೀವು ಭಗವಂತನ ಬಿಟ್ಟು ಸಮಾಧಿ ಬೇರೆ ಯಾವುದು ಗೊತ್ತಾಗೋದಿಲ್ಲ, ನಿಮ್ಗೆ ಏನು ಗೊತ್ತಾಗಲ್ಲ. ಆ ತರ ಸಮಾಧಿ ಸ್ಥಿತಿಯನ್ನು ಹೊಂದ್ಬಿಟ್ರಂತೆ. ಅಂದ್ರೆ ಕೃಷ್ಣನ ಮೇಲೆ ಅವ್ರಿಗಿದ್ದಂತ ಒಂದು ವ್ಯಾಮೋಹ ಇದು ಹೇಳ್ತಾರೆ ಅದಕ್ಕೆ. ಅದರಿಂದ ಅಭಜತ್ ಸಮಾಧಿಯೇನೆ ಹೊಂದ್ಬಿಟ್ರು. ಸಮಾಧಿ ಹೊಂದೋದು ಅಂದ್ರೆ ನೋಡೋರ್ಗೆ ಏನು ಗೊತ್ತಾಗಲ್ಲ. ಒಂದು ಕಲ್ಲು ಮಳ್ಳು ಏನ್ ಮಳೆ ಏನ್ ಬಂದ್ರು ಅವ್ರಿಗೆ ಅದ್ರ ಲೆಕ್ಕನೇ ಇರಲ್ಲ, ಒಂದು ಕಲ್ಲಿನ ತರ ಆಗ್ಬಿಡ್ತಾರೆ. ಆ ತರ ಸಮಾಧಿ ಸ್ಥಿತಿ ಅದು. ಆ ಸಮಾಧಿ ಸ್ಥಿತಿಯನ್ನ ಇವರು ಯಾವ ಯೋಗಿಗಳು ಅನುಶ್ರವಾಣಂ ಅವತಂಸಭೂತಂ ಅವನ್ನ ಕಂಡುಕೊಳ್ಳಕ್ಕೆ ಅಷ್ಟಾಂಗ ಯೋಗವನ್ನ ಮಾಡಿ ಆಮೇಲೆ ಸಮಾಧಿ ಸ್ಥಿತಿಯನ್ನು ಪಡಿತಾರೋ, ಇವರು ಏನನ್ನೂ ಮಾಡ್ದೇನೆ ಆ ಸಮಾಧಿ ಸ್ಥಿತಿಯನ್ನ ಪಡ್ಕೊಂಡ್ರು. ಈ ಬರೀ ಚಾಕ್ಷುಷವಾದ ಕಣ್ಣಲ್ಲೇ ಭಗವಂತನ ನೋಡಿ ಅಂದ್ಬಿಟ್ಟು ಅದನ್ನ ಇಲ್ಲಿ ಅದನ್ನ ಬರ್ಹಾವತಂಸೆ ಅನ್ನೋದು ಅಲ್ಲಿ ಅಂದ್ರೆ ಆ ನವಿಲ್ಗಿರಿಯನ್ನ ಹೊಗಳೋದು. ಭಾಗವತದಲ್ಲೂ ಬಹಳ ನವಿಲ್ಗಿರಿಯನ್ನ ಅನೇಕ ಶ್ಲೋಕಗಳು. ನವಿಲ್ಗಿರಿ ಅವನು ಗಿರಿ ತರಾನೇ ಮುಂದಕ್ಕೆ ಬರುತ್ತೆ, ಆ ಗಿರಿಯ ತನ ಇದ್ದೆ ಅನ್ಬಿಟ್ಟು ಅವನು. ಅದಕ್ಕೆ ಕಲಾಪಿನಾಂ ಕಲ್ಪಿತ ಮಾಲ್ಯ ಭಾವೈಹಿ ಪ್ರಸಹನ್ ಪತ್ರೈಸ್ತದ ಪತ್ರಲ ದೇಹ ಕಾಂತಿಂ ಅವಾಪ್ಯ ಸಂಚಾರಿತಂ ಆಲಮಾಧ್ಯಂ ಛಾಯಾತ್ಮನಾಂ
ಪ್ರಾಪುಃ ಇವಾಶ್ಚ ಗಾವಃ. ಸರಿ, ಇವರೆಲ್ಲ ಚೇತನರು, ಅವನು ನೋಡಿದ್ರು ಮಾಡಿದ್ರು ಆಯ್ತಲ್ಲ ಅನ್ಬಿಟ್ಟು ಅಂತ. ಅದಕ್ಕೆ ಇಲ್ಲಿ ಇವ್ರೇನ್ ಮಾಡ್ತಾರಂತೆ, ಕಲಾಪಿನಾಂ ಕಲ್ಪಿತವರು. ಇವರಿಗೆಲ್ಲ ಇದು ಕೂಡ ಸಹ ಇದು ಅವನು ಮಾಲೆಯನ್ನು ಧರಿಸ್ಕೊಂಡಿದ್ದಂತೆ. ಅದು ಪತ್ರೈಷ್ಟದ ಪತ್ರಲ ದೇಹ ಕಾಂತಿ, ಮೈಯೆಲ್ಲ ಈ ಪತ್ರಗಳಿಂದ ಮಾಡಿದಂತ ಅನೇಕ ಇದೆಲ್ಲ ಕಟ್ಗಳು ಮಾಡೋದು ಎಲ್ಲ ಕಾಡಲ್ಲಿ ಅದೆಲ್ಲ ಕಟ್ಕೊಂಡಿದ್ದಾನಂತೆ ಅವನು. ಆದ್ರಿಂದ ಇವನ್ ಯಾವ ತರ ಕಾಣ್ತಾನಂತೆ, ಕಲಾಪಿನ ಕಲ್ಪಿತ ಮಾಲ್ಯ ಭಾವೈಹಿ. ಆ ಮಾಲೆಯನ್ನು ಧರಿಸ್ಕೊಂಡಿದ್ದ ಗಿಡಗಳಲ್ಲಿ ಅರಿವಂತ ಗುಂಜಾಪೀಡ ಒಂದು ಮಾಲೆ ಧರಿಸ್ಕೊಂಡಿದ್ದಾನೆ. ಅದಲ್ಲದೆ ಅನೇಕ ಹೂವುಗಳು, ಎಲೆಯಿಂದ ಹೂವುಗಳ ಧರಿಸ್ಕೊಂಡಿದ್ದಾನಲ್ಲ, ಇವನ್ ನೋಡಿದ್ರೆ ಒಂದ್ ಮರದ ತರ ಕಾಣ್ತಾ ಇದ್ನಂತೆ ಇವನು. ಇವನೊಂದು ಮರವು ಅನ್ನೋ ತರ ಇವನಿಗೆ. ಅದಕ್ಕೆ ಅವಾಪ್ಯ ಸಂಚಾರಿತ ಮಾಲ ಮಾಧ್ಯಮ, ಇವನು ನಡೆದಾಡುವ ಒಂದು ಮರದ ತರ ಆಗ್ಬಿಟ್ಟಂತೆ ಅದನ್ನ. ಅದಕ್ಕೆ ಈ ಹಸುಗಳೆಲ್ಲ ಏನ್ ಮಾಡ್ತಂತೆ, ನೆರಳು ಬೇಕು ಅಂದ್ಬಿಟ್ಟು ಛಾಯೆಗೋಸ್ಕರ ಛಾಯಾತ್ಮನ, ಇಲ್ಲಿ ಎರಡು ಅರ್ಥದಲ್ಲಿ ಹೇಳ್ತಾರೆ. ಅಲ್ಲಿ ಭಗವಂತ ಎಲ್ಲರಿಗೂ ಛಾಯಾತ್ಮ, ಅದು ಇದು ಮೇಲಿನಲ್ಲಿ ನೆರಳಿಗೋಸ್ಕರ ಈ ಮರ ಅನ್ಕೊಂಡು ಹಸುಗಳೆಲ್ಲ ಇವನ್ ಕೆಳಗಡೆ ಬೆಳಿಗ್ಗೆ ಬರ್ತಂತೆ. ಇವನ ಹತ್ರ ಬಂದು ನೆರಳಿಗೆ ನಾವು ತಗೊಳ್ಳೋಣ ಅಂತ ಭಗವಂತ ಒಂದು ಮರದ ತರ ಇದ್ದ ಅನ್ಬಿಟ್ಟು ಅಂತ. ಪ್ರಾಪುಃ ಇವಾಸ್ಯ ಹಸುಗಳೆಲ್ಲವೇ ಇವನು ಭಗವಂತನ ಬಂದು ಒಂದು ಭಗವಂತನ ಆಕರ್ಷಣೆ ಬಂದಿರುತ್ತೆ. ಇಲ್ಲೇ ನೆರಳು ಸಿಗ್ಬೇಕಾದ್ರೆ ಬೇರೆ ನೆರಳಿಗೆ ಯಾಕೆ ಹೋಗ್ಬೇಕು ಅನ್ಬಿಟ್ಟು ಅಂತ ಇವನನ್ನ ಮರತ ನೆನೆಸ್ಕೊಂಡು ಇವನ ಬಳಿಲಿ ಬಂದು ತಂಪಾಗಿರೋಣ ಅನ್ಬಿಟ್ಟು ಹಸುಗಳೆಲ್ಲ ಬಂತು ಅನ್ಬಿಟ್ಟು. ಇಲ್ಲೂ ಸಹ ಅಲ್ಲಿ ಪತ್ರಲ ದೇಹ ಕಾಂತಿ, ಮೈಗೆಲ್ಲ ಅನೇಕ ವನ್ಯವೇಷ ಇಟ್ಕೊಂಡು ಅದರಿಂದ ಬಂದಿರುವಂತಹ ಕಾಂತಿ. ಅದಕ್ಕೆ ಚಿತ್ರಾಕಲ್ಪ ಅನ್ಬಿಟ್ಟು ಹೇಳಿದ್ರು ಅದಕ್ಕೆ. ಹಾಗೆ ಅದೇ ತರ ಅದಕ್ಕಿಂತ ಕಡೆ 4ನೇ ಶ್ಲೋಕದಿಂದ ಹೇಳ್ತಾರೆ. ಅದರಲ್ಲಿ ವಿತನ್ವತ ಮಾನ್ಮತ ಮಿಂದ್ರಜಾಲಂ ಪಿಂಚೇನ ತಾಪನ್ ಚನಿಭೋದ್ ಬಭಾಸೆ ಅನೇಕರತ್ನ ಪ್ರಭವೇನ ಧಾಮ್ನ ಚಾರಾತ್ಮನಾ ಶೈಲ ಇವೇಂದ್ರ ನೀಲಹ ಅನ್ಬಿಟ್ಟು ಅಂತ. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಅವನು ಭಗವಂತನೇ ಒಂದು ಮರ ವೃಕ್ಷ, ತಮಾಲ ವೃಕ್ಷ ತರ ಅವನು ಭಗವಂತ. ಅವನಿದ ತಮಾಲ ವೃಕ್ಷ ತರ, ವೃಕ್ಷದಲ್ಲಿ ತಮಾಲ ವೃಕ್ಷ ತರ ಅಂತ. ಅದಕ್ಕೆ ಅದರಿಂದ ಏನಾಗುತ್ತೆ, ಅದಕ್ಕೆ ಇವನು ಧರಿಸ್ಕೊಂಡಿರುವ ಇದೆಯಲ್ಲ ಪಿಂಚ ಅಂತ ನವಿಲ್ಗಿರಿಯ ಒಂದು ಇದು, ಆ ನವಿಲ್ಗರಿ ಇದೆಯಲ್ಲ ಅದಕ್ಕೆ ಅದು ಪಿಂಚ ನಿಭೋ ಬಬಾಸೆ, ಅದರಿಂದ ಕಾಲ್ತಾನಲ್ಲ ಅವನು. ಅದರಿಂದ ಒಂದು ಈ ಮಾಂತ್ರಿಕರೆಲ್ಲ ಕೈನಲ್ಲಿ ಒಂದು ಕೋಲ್ ಇಟ್ಕೊಂಡಿರ್ತಾರಲ್ಲ, ಆ ತುದಿನ ಅದರಲ್ಲಿ ಹೀಗೆ ಮಾಡ್ದ ಅಂದ್ರೆ ಎಲ್ಲಾರ್ಗು ಕಣ್ಣಲ್ಲಿ ಕಟ್ಟು ವಿದ್ಯೆ ಮಾಡ್ತಾರಲ್ಲ, ಹಾಗೆ ಇವನು ಮಾನ್ಮತ ಇಂದ್ರಜಾಲ. ಇವನ್ ಮಾಡೋ ಇಂದ್ರಜಾಲ ಮಾನ್ಮತ ಇಂದ್ರಜಾಲ ಅಂದ್ರೆ ಮನ್ಮಥನಿಂದ ಆಗುವಂತ ಇಂದ್ರಜಾಲ, ಎಲ್ರನ್ನೂ ಮೋಹಗೊಳಿಸೋದು ಆತರ. ಅದಕ್ಕೆ ವಿತನ್ವತ ಅಂತ ಹೇಳ್ತಾರೆ. ಅದಕ್ಕೆ ಅವನು ಈ ಭಗವಂತನೇ ಇವನು ವಿತನ್ವತ ಅಂದ್ರೆ ಅವನೊಂದು ಇದು ತಮಾಲ ಒಂದು ವೃಕ್ಷ ತರ ಅವನು. ಆ ವೃಕ್ಷದ ಇದರಲ್ಲಿ ಇದಾನಾಗುತ್ತೆ, ಆ ತರಿಸಿಕೊಂಡಿರುವಂತಹ ಕವಿಲಗಿರಿನಲ್ಲಿ ಅದು ಇಂದ್ರಜಾಲ ತರ ಆಯ್ತು ಅಂತ ಅದನ್ನ ಕಾಣ್ತಾ ಇತ್ತು ಅಂತ. ಅದಕ್ಕೆ ಅನೇಕ ರತ್ನ ಪ್ರಭವೇನ ಧಾಮ್ನ ಶಾರಾತ್ಮನ ಶೈಲ ಇವೇಂದ್ರ ನೀಲಹ. ಅವನ್ ಯಾವ ತರ ಅಂತ ಅಂದ್ರೆ ಕಡೆಗೆ ಅನೇಕ ರತ್ನ ಅಂದ್ರೆ ಅಲ್ಲಿ ಒಂದು ಬೆಟ್ಟ ತಗೊಂಡಂತ ಅದರಲ್ಲಿ ಅನೇಕ ವಜ್ರ ವೈಡೂರ್ಯಗಳು ಇರುತ್ತೆ. ಆ ತರ ಇವನು ಧರಿಸ್ಕೊಂಡಿರುವ ವೇಷದಲ್ಲೇ ಇವನಿಗೆ ಅಂದ್ರೆ ಅನೇಕ ರತ್ನ ಪ್ರಭವೇನ ಧಾಮ್ನ, ಇವನು ಅನೇಕ ರತ್ನಗಳನ್ನು ಉಳ್ಳಂತಹ ಒಂದು ನೀರು ಯಾವ್ದು ಅಂದ್ರೆ ಇಂದ್ರನೀಲ. ಇದು ಇಂದ್ರನೀಲದ ಒಂದು ಬೆಟ್ಟ. ಯಾಕಂದ್ರೆ ಇವನು ಕಪ್ಪಾಗಿರೋದ್ರಿಂದ ಇಂದ್ರನೀಲ. ಇವನು ಇಂದ ಹೇಳ್ದಲ್ಲ, ಬಹಳ ಇಂದ್ರನೀಲ ಒಡೆದ ಇಂದ್ರನೀಲ ತರ ಕಾಂತಿ ಮಮಾಂತಿಮ ಪ್ರಯಾಣ ಅಂತ ಸ್ವಾಮಿಗಳು 12ನೇ ಶ್ಲೋಕದಲ್ಲಿ ಕೇಳ್ಕೊಂಡಲ್ಲ, ಆ ತರ ಇವನು ಇಂದ್ರನೀಲ. ಇವನು ಇಂದ್ರನೀಲ ಶೈಲಃ, ಇವ ಇಂದ್ರನೀಲದ ಬೆಟ್ಟ ಅಂತ ಇವನು. ಅದರಲ್ಲಿ ಅನೇಕ ಅದರಲ್ಲಿ ಬೆಟ್ಟಗಳ ರತ್ನಗಳ ಆ ಪ್ರಭಾವದಿಂದ ಏನ್ ಮಾಡ್ತಾ ಅಂದ್ರೆ ಶಾರಾತ್ಮನ ಶೈಲಃ, ಆ ಬೆಟ್ಟ ಇದೆಯಲ್ಲ ಅದು ಅದಂದ್ರೆ ಶಾರಾತ್ಮನ ಅಂದ್ರೆ ಬಹಳ ವಿಚಿತ್ರವಾದ ರೂಪ. ಅಂದ್ರೆ ಇಲ್ಲಿ ಹೇಳೋದು ಇಂದ್ರನೀಲ ಯಾವುದೋ ಒಂದು ಬೆಟ್ಟದಲ್ಲಿ ಅದ್ರ ಅನೇಕ ವಜ್ರ ವೈಡೂರ್ಯಗಳು ಅದೆಲ್ಲ ಸಿಗುತ್ತೆ. ಆ ಬೆಟ್ಟವೇ ನೀಲ ಬಣ್ಣದಲ್ಲಿರುತ್ತೆ. ಅದರಲ್ಲಿರುವಂತ ಅನೇಕ ತರುಗಳು ಅದರಿಂದ ಕಾಂತಿಯನ್ನು ಪ್ರತಿಫಲನ ಮಾಡಿ ವಿಚಿತ್ರವಾದ ಬಣ್ಣಗಳು ಗೊತ್ತಾಗುತ್ತೆ. ಆ ತರ ಇವನು ಶಾರಾತ್ಮನ ಶೈಲ. ಅದೇ ತರ ಇವನು ಭಗವಂತ, ಇವನ ಇಂದ್ರನೀಲದ ಬೆಟ್ಟ. ಆ ಪಿಂಚ ಅದು ನೀಲಿಯಾಗಿದೆ, ಮತ್ತೆ ಆ ಹಸಿರು ಎಲೆಗಳಿಂದ ತಿಳ್ಕೊಂಡಿದ್ದಾನೆ, ಹೂಗಳು ಹಾಕೊಂಡಿದ್ದಾನೆ, ಗುಲ್ಗಂಜಿ ಹಾಕೊಂಡಿದ್ದಾನೆ. ಇವೆಲ್ಲರಿಂದೂ ಸಹ ಇವನು ಸಹ ಒಂದು ಇಂದ್ರನೀಲದ ಬೆಟ್ಟ. ಅದಕ್ಕೆ ಶಾರಾತ್ಮನ ಅಂದ್ರೆ ವಿಚಿತ್ರವಾದ ಒಂದು ಬಣ್ಣ, ಅದೆಲ್ಲವೂ ಸೇರಿ ಒಂದು ಬಣ್ಣ ಬರುತ್ತಂತೆ. ಆ ತರ ಇತ್ತು ಅಂದ್ಬಿಟ್ಟು ಅದರಲ್ಲಿ ಕೊಂಡಾಡ್ತಾರೆ. ಇದರಲ್ಲಿ
ಇನ್ನೂ ಅನೇಕ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಈ 4 ಶ್ಲೋಕದಲ್ಲಿ ಭಗವಂತನ ಇದು ಧರಿಸಿಕೊಂಡಿರುವಂತಹ ಮಾಲೆ, ಮತ್ತೆ ಅವನ ವೇಷ, ಮತ್ತೆ ಅವನ ತಲೆಯಲ್ಲಿ ಧರಿಸಿಕೊಂಡಿರುವಂತಹ ನವಲಿಗಿರಿಯ ಒಂದು ಇದು ಪುಚ್ಚ, ಇದೆಲ್ಲ ಅದನ್ನ ವರ್ಣನೆ ಮಾಡ್ತಾರೆ. ಅದಕ್ಕೆ ಅದಕ್ಕೆ ಆಯವಾರಗಳೆಲ್ಲ ಅದಕ್ಕೆ ಭಗವಾನ್ ಹೇಳ್ತಾರೆ ಅವನಿಗೆ ಬೇಕಾಗಿದ್ದಂತ. ಅದಕ್ಕೆ ಇಲ್ಲಿ ಇವೆಲ್ಲ ಯಾತಕ್ಕೆ ಅಂತಂದ್ರೆ ಭಗವಂತನ ಎಲ್ಲಾದ್ರಲ್ಲೂ ಇದ್ದಾನೆ. ಭಗವಂತನ ಯಾಕಂದ್ರೆ ಎಲ್ಲಾ ವಸ್ತುಗಳಲ್ಲೂ ಭಗವಂತ ಇದ್ದಾನೆ. ಭಗವಂತ ಇಲ್ಲದೆ ಇರುವಂತಹ ಇದು ಬ್ರಹ್ಮಸೂತ್ರದಲ್ಲಿ ಹೇಳುತ್ತೆ, ಭಗವಂತನಿಗೆ ಯಾವ ಎಲ್ಲಾ ವಸ್ತುಗಳಲ್ಲೂ ಭಗವಂತ ಇದ್ದಾನೆ. ಹಾಗಾಗಿ ಅವ್ರು ಯಾವುದಲ್ಲಿ ಇದೆ ಯಾವುದಲ್ಲಿ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅವನು ಎಲ್ಲಾದ್ರಲ್ಲೂ ಇದ್ದಾನೆ. ಅದನ್ನ ನಮಗೆ ಅವನು ಎಲ್ಲವನ್ನೂ ತೋರಿಸ್ಕೊಡೋದಕ್ಕೆ ಏಕತ್ವೇ ಸತಿ ನಾನತ್ವಂ, ನಾನತ್ವೇ ಸತಿ ಏಕತ್ವಂ ಅಂತ. ಅವನೊಬ್ಬ ಅನ್ಕೊಂಡ್ರೆ ಅವನ ವೈವಿಧ್ಯಮಯ ಇದೆಯಲ್ಲ, ಈ ಥರದ್ದೆಲ್ಲವೇ ಅದು ಅನೇಕ ಇದು ಕಾಣುತ್ತೆ. ಪ್ರತಿಯೊಂದು ಒಂದು ಹೂವು ತಗೊಳ್ಳಿ, ಯಾವುದೇ ತಗೊಳ್ಳಿ, ಅದರಲ್ಲೊಂದು ವಿಶೇಷತೆ ಇರುತ್ತೆ. ಯಾವುದನ್ನೇ ತಗೊಳ್ಳಿ ಒಂದು ವಸ್ತುವನ್ನ, ಎಲ್ಲವೂ ಭಗವಂತ ಅಲ್ಲಿದ್ದಾನೆ ಅಂದ್ರೆ ನಾನತ್ವ ಆಯ್ತು. ಇದೆಲ್ಲ ಬೇರೆ ಬೇರೆನಾ ಅಂದ್ರೆ ಇಲ್ಲ, ಎಲ್ಲ ಏಕತ್ವ, ಎಲ್ಲ ಒಬ್ಬನೇ ಅನ್ಬಿಟ್ಟು ಅಂತ ಅದನ್ನ ಹೇಳೋದಿಕ್ಕೆ ಇಲ್ಲಿ ಬಂತು. ಅದಕ್ಕೆ ಆಳ್ವಾರಗಳು ಇದನ್ನ ಭಗವಂತನ ಅವನ ಸೂಕ್ತಿಗಳಲ್ಲಿ ಚೋರಾಗಿರೋದು ಅನೇಕ ಪೆರಿಯಾಳ್ವಾರಗಳು, ನಮ್ಮ ಆಳ್ವಾರೆಲ್ಲ ಅದು ಹೇಳಿದ್ದಾರೆ ಅದನ್ನ. ಹಾಗೆ ಈ 17ನೇ ಶ್ಲೋಕದಲ್ಲಿ ಮೊದಲನೇ ಅಧ್ಯಾಯವಾದಂತಹ ಅದು ಸಮನ್ವಯ ಅಧ್ಯಾಯ ಅಂತ. ಅದಕ್ಕೆ ಆ ಅಧ್ಯಾಯ ಅಂದ್ರೆ ಎಲ್ಲತ್ರಲ್ಲೂ ಒಂದು ಸಮನ್ವಯ ಇದೆ. ಅವನು ಇದೆಯಪ್ಪ, ಇದು ಧರಿಸ್ಕೊಂಡಿದ್ದಾನೆ, ಈ ತರ ಇದ್ದಾನೆ, ಅದೆಲ್ಲ ಇದ್ರೂ ಸಹ ಎಲ್ಲೂ ಇದ್ರೂ ಸಹ ಇವನು ಆ ವೈವಿಧ್ಯತೆಯನ್ನು ತೋರಿಸೋದಕ್ಕೆ ಇದೆಲ್ಲವನ್ನು ಮಾಡ್ತಾನೆ ಭಗವಂತ. ಮೇಲ್ನೋಟಕ್ಕೆ ನಮ್ಗೆ ಅವನು ಗೋಪಾಲನಾಗಿ ಇದಾಗಿ ಇದೆಲ್ಲ ಮಾಡೋ ತರ, ಕೈನಲ್ಲಿ ಕೊಳಲನ್ನು ಇಟ್ಕೊಳ್ಳೋದು, ಹಸು ಕಾಯೋದು, ಕರೆಯೋದು, ಇದೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾನೆ ಅವನು. ಅದರಿಂದ ಎಲ್ಲದಕ್ಕೂ ಸಮನ್ವಯ, ಒಂದಕ್ಕಿಂತ ಒಂದು ಸಮನ್ವಯ, ಪರಕ್ಕೂ ಇದಕ್ಕೂ ಸಮನ್ವಯ, ಎಲ್ಲಕ್ಕೂ ಸಮನ್ವಯ ಅವನು. ಈಗ ಅದೇ ತರ 18ನೇ ಶ್ಲೋಕ 2ನೇ ಅಧ್ಯಾಯ ಬ್ರಹ್ಮ 4 ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಅವಿರೋಧಾಧ್ಯಾಯ ಅಂತ ಹೆಸರೋದಕ್ಕೆ. ಅದನ್ನ ಹೇಳ್ತಾನೆ. ಅದಕ್ಕೆ ಲೀಲಾ ಯಷ್ಟಿಂಕರಕಿಸಲಯೇ ದಕ್ಷಿಣೇನ್ಯಸ್ಯ ಧನ್ಯಾಂ ಹಂಸೇ ದೇವ್ಯಾ ಪುಳಕರುಚಿರೇ ಸನ್ನಿವಿಷ್ಟಾನ್ಯಬಾಹು ಮೇಘಶ್ಯಾಮೋ ಜಯತಿ ಲಲಿತೋ ಮೇಖಲಾ ದತ್ತವೇಣು ಗುಂಜಾಪೀಡ ಸ್ಫುರಿತ ಚಿಕುರೋ ಗೋಪಕನ್ಯಾ ಭುಜಂಗ ಅಂದ್ಬಿಟ್ಟು ಇದರಲ್ಲಿ ಈ ಮೇಲಿನ ಅರ್ಥ ತಿಳ್ಕೊಂಡ್ಬಿಟ್ಟು ಆಮೇಲೆ ವ್ಯಾಖ್ಯಾನಕ್ಕೆ ಹೋಗೋಣ. ಅದರಲ್ಲಿ ಭಗವಂತನ ಅವನು ಹೇಳ್ತಾರೆ ಲೀಲಾ ಎಷ್ಟಿ ಅಂದ್ರೆ ಕೋಲು, ಕೈಯಲ್ಲಿರುವಂತ ಕೋಲು, ಅವನ ಇದನ್ನ ಇಡ್ತಾನೆ. ಇಲ್ಲಿ ಕೋಲು ಅಂದ್ರೆ ಕೊಳಲನ್ನು ತಗೋಬಹುದು, ಇಲ್ಲ ಭಗವಂತ ಕರು ಇದು ಮಾಡಕ್ಕೆ ಒಂದು ಕೈನಲ್ಲಿ ಕೋಲು ಇರ್ತಾನೆ. ಅದಕ್ಕೆ ಅದು ಲೀಲಾ ಎಷ್ಟಿ ಅಂದ್ರೆ ಲೀಲೆಯಂತೂ ಲೀಲೆ. ಅದರಿಂದ ಭಗವಂತನ ಇದರಿಂದಾನೇ ಎಷ್ಟಿಯಿಂದಾನೇ ಇಡೀ ಜಗತ್ತಿನ ಲೀಲೆಗಳೆಲ್ಲ ಆಗುತ್ತೆ. ಅಂದ್ರೆ ಆ ಆಟದ ಕೋಲು. ಇಲ್ಲಿ ಲೀಲೆ ಅಂದ್ರೆ ಆಟ ಅಂತ ತಗೊಂಡ್ರೆ ಭಗವಂತನ ಆಟದ ಕೋಲು ಅಂತ ಹೋಗ್ಬೋದು. ಅರ್ಥದಲ್ಲಿ ಲೀಲೆ ಅಂದ್ರೆ ಅವನ ಎಲ್ಲ ಲೀಲೆ ಸ್ಥಿತಿ ಇಲ್ಲ, ಆ ಲೀಲೆಗಳೆಲ್ಲ ಬರುತ್ತೆ. ಆಮೇಲೆ ಅದ್ರಲ್ಲಿ ನೋಡೋಣ, ಮೇಲ್ನೋಟಕ್ಕೆ ಅವನ ಆಟದ ಕೋಲು, ಕೈನಲ್ಲಿ ಒಂದು ಕೋಲು ಇಟ್ಕೊಂಡಿರ್ತಾನಲ್ಲ, ಆಟದ ಕೋಲದು ಆ ಲೀಲಾ ಎಷ್ಟಿ, ಅದನ್ನ ಕೈಲಿ ಇಟ್ಕೊಂಡಿದ್ದಾನೆ. ಅದಕ್ಕೆ ಅದನ್ನ ದಕ್ಷಿಣ ಕರ ಕಿಸಲಯೇ, ದಕ್ಷಿಣ ಕರ ಅಂದ್ರೆ ಬಲಗೈನಲ್ಲಿ ಇಟ್ಕೊಂಡಿದ್ದಾನೆ. ಅದು ಎಂತಹ ಅವನ ಕರ, ದಕ್ಷಿಣ ಕರ. ಕಿಸಲಯ ಅಂತಂದ್ರೆ ಈ ಹೂವಿನ ಇರ್ತಲ್ಲ, ಹೂವಿನ ಒಂದು ಇದು ಹೂವಿನ ಪತ್ರ. ಕಿಸಲ ಅಂತಂದ್ರೆ ಹೂವನ್ನ ನಾವು ಮಲ್ಲಿಗೆ ಇಲ್ಲಿ ಹೂವಿನ ಕಿತ್ತ ಅಂದ್ರೆ ಇದಿರ್ತಲ್ಲ, ದಳ ಇರ್ತಲ್ಲ, ಒಂದೊಂದನ್ನು ಕಿತ್ತಾಕಿದ್ರೆ ಇರ್ತಲ್ಲ, ಅದು ಕಿಸಲ. ಅದು ಎಷ್ಟು ಮೃದುವಾಗಿರುತ್ತೋ ಅದಕ್ಕೆ ಅಷ್ಟು ಚಿಗುರಿನಂತಹ ಕೈ ಉಳ್ಳವರಂತೆ ಅವನು ಭಗವಂತ. ಅಲ್ಲಿ ಕಂಸನ್ ಕೊಳ್ಬೇಕಾದ್ರೆ ಅದು ಮುಷ್ಟಿ, ಅದು ಘನವಾಯ್ತು. ಇಲ್ಲಿ ಇವರಿಗೆ ಗೋಪಿಯರಿಗೆ ಇವರಿಗೆಲ್ಲ ಬರ್ಬೇಕಾದ್ರೆ ಕಿಸಲಯ ಆಗೋಯ್ತಂತ. ಇದು ಹೂವಿನಷ್ಟು ಮೃದುವಾದ ಕೈಗಳವನು. ಅದು ಬಲಗೈನಲ್ಲಿ ಇಟ್ಕೊಂಡಿದ್ದಾನಂತೆ. ಅದಕ್ಕೆ ಇದನ್ನ ಎಷ್ಟಿನ ತನ್ನ ಬಲಗೈಲಿ ಇಟ್ಕೊಳ್ತಾರಂತೆ. ಅದು ದಕ್ಷಿಣ ಕಿರಗೆ ನ್ಯಸ್ಯ ಅಂದ್ರೆ ಆ ಎಷ್ಟಿನ ತೆಗೆದು ಬಲಗೈಲಿ ಇಟ್ಕೊಳ್ತಾರಂತೆ ಅದನ್ನ. ಆಮೇಲೆ ಇದನ್ನ ಯಾರು ಇದನ್ನ ಮಾಡಿದರು, ಧನ್ಯಾಂ ಅಂದ್ರೆ ಸುಕೃತವನ್ನ ಮಾಡಿದಂತಹ ಇದು. ಯಾರಿಗೆ ಇವನು ಭಗವಂತ ಬಲಗೈನಲ್ಲಿ ಅದನ್ನ ಇಟ್ಕೊಂಡು ತನ್ನ ಎಡಗೈಯನ್ನ ಅವರು ಯಾರ ಒಬ್ಬರು ಭುಜದ ಮೇಲೆ ಇಡ್ತಾನೋ ಅವರು ಧನ್ಯಾಂ ಅಂದ್ರೆ ಅತ್ಯಂತ ಸುಕೃತವನ್ನು ಮಾಡಿದವರಾಯ್ತು ಅನ್ಬಿಟ್ಟು ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಆ ಗೋಪಿಗಳಾದ್ರೂ ಇಲ್ಲಿ ಮುಖ್ಯವಾಗಿ
ದೇವ್ಯಾಹ ಅಂತ ಹೇಳ್ತಾರೆ, ದೇವ್ಯಾಹ ಅಂಸೆ ಅಂತ ಹೇಳ್ತಾರೆ. ದೇವ್ಯಾಹ ಅನ್ನಬೇಕಾದ್ರೆ ದೇವಿಯ ಅಂತ, ಇಲ್ಲಿ ದೇವಿ ಅಂತ ಆದ್ರಿಂದ ಇಲ್ಲಿ ಎಲ್ಲ ವ್ಯಾಖ್ಯಾನಕಾರರು ಕೃಷ್ಣಾವತಾರದಲ್ಲಿ ಇದಾದ್ರಿಂದ ನಪ್ಪಿನ್ನೈ ಇಲ್ಲ ನೀಳಾದೇವಿ ಅಂತಾನೆ ಮಾಡಿದ್ದಾರೆ. ಅದರ ಅಂತರಂಗಾಚಾರ್ಯ ರುಕ್ಮಿಣಿ ಅಂತ ಮಾಡಿದ್ದಾರೆ, ತಪ್ಪಿಲ್ಲ. ಆದ್ರೆ ರುಕ್ಮಿಣಿ ಈ ಸಮಯದಲ್ಲಿ ಇನ್ನೂ ಅವನಿಗೆ ಮದುವೆ ಆಗಿರ್ಲಿಲ್ಲ, ಹಾಗಾಗಿ ನೀಳಾದೇವಿ ಅನ್ನೋದು ಹೆಚ್ಚು ಹೊಂದುತ್ತೆ. ಎರಡೂ ತಪ್ಪಿಲ್ಲ ಭಗವಂತನಿದ್ರಲ್ಲಿ. ಅದರಲ್ಲಿ ನ್ಯಸ್ಯ ಬಲಗೈನಲ್ಲಿ ಕೊಳಲು ಅಲ್ಲಿ ಎಷ್ಟಿನ ಇಟ್ಕೊಳ್ತಾನಂತೆ, ಎಡಗೈನ ದೇವ್ಯ ಅಂದ್ರೆ ನಪ್ಪಿನ ನೀಳಾದೇವಿಯ ಭುಜದ ಮೇಲೆ ಇಡ್ತಾನಂತೆ. ಅದು ಭಗವಂತನ ಸ್ಪರ್ಶ ಯಾವ ತರ ಇರುತ್ತೆ ಅಂದ್ರೆ ಇಟ್ಟದೆ ಪುಳಕ ರುಚಿ ಇದೆ, ರೋಮಾಂಚನವಾಗುತ್ತಂತೆ. ಇದು ನಿತ್ಯವಾಗಿ ಅವನ ಇದು ಅನುಭವಿಸುವಂತಹ ದೇವಿಗಳಿಗೆ ಇಷ್ಟು ಪುಳಕವಾಗಬೇಕಾದ್ರೆ, ರೋಮಾಂಚನವಾಗಬೇಕಾದ್ರೆ, ಇನ್ನು ಗೋಪಿಕಾ ಸ್ತ್ರೀಯರಿಗೆ ಯಾವ ತರ ಇರಬೇಕು ಅವ್ರಿಟ್ಟ ಅಂದ್ರೆ ಅಷ್ಟು ಪುಳಕ ರುಚಿ ಇದೆ ಅಂದ್ರೆ ಅತ್ಯಂತ ಸುಂದರವಾದಂತ ಆಗುತ್ತಾರೆ, ಅಂದ್ರೆ ರೋಮಾಂಚನದಿಂದ ಆಗೋ ತರ ಆಗುತ್ತಂತ. ಅದಕ್ಕೆ ಆವಾಗ ಸನ್ನಿವಿಷ್ಟ ಅನ್ಯಬಾಹು ಅಂತಾರೆ. ಇನ್ನೊಂದು ಕೈ ಅಂತ, ಎಡಗೈ ಅಂತ ಹೇಳೋದಿಲ್ಲ ಅವ್ರು, ಇನ್ನೊಂದು ಕೈ ಅಂತ ಹೇಳ್ತಾರೆ. ಅದು ವ್ಯಾಖ್ಯಾನದಲ್ಲಿ ಯಾತಕ್ಕಾಗಿ ಹೇಳಿದ್ರು ಅದಕ್ಕೆ ಇನ್ನೊಂದು ಕೈಯನ್ನ ಸನ್ನಿವಿಷ್ಟ ಅಂದ್ರೆ ಚೆನ್ನಾಗಿ ಊರಿ ಅಂದ್ರೆ ತನ್ನ ಕೈಯನ್ನ ಸುಮ್ಮನೆ ಮುಡೋದಲ್ಲ, ಚೆನ್ನಾಗಿ ಅವರ ಭುಜದ ಮೇಲೆ ಇಟ್ಟಂತ ಸನ್ನಿವಿಷ್ಟ ಕೈ ಮಾದ ಅಂತ. ಅದು ಅವನು ಲಲಿತ ಅಂದ್ರೆ ಸುಂದರ, ಆಮೇಲೆ ಸುಕುಮಾರ, ಕೋಮಲ, ತುಂಬಾ ನೋಡಕ್ಕೆ ಇದ್ದವನು. ಲಲಿತ ಅಂದ್ರೆ ಸುಂದರನಾಗಿರುವಂತಹ, ಒಂದು ರಮ್ಯನಾಗಿರುವಂತಹ ಅವನು ಏನ್ ಮಾಡ್ತಾನಂತ, ಅವನು ಮೇಖಲಾ ದತ್ತ ವೇಣು. ಆ ಮೇಖಲೆ ಇದೆಯಲ್ಲ, ತನ್ನ ಮೇಖಲೆ ಅಂದ್ರೆ ಸೊಂಟದ ಪಟ್ಟಿ, ಅದಕ್ಕೆ ಆ ವೇಣುನ ಇದೆಯಲ್ಲ, ವೇಣುನ ತೆಗೆದು ಆ ಸೊಂಟಕ್ಕೆ ಸಿಕ್ಕಿಸ್ಕೋತಾನಂತೆ. ಅದರಲ್ಲೂ ಒಂದು ನವಿಲ್ಗಿರಿ ಇರುತ್ತೆ ಮೇಲ್ಗಡೆ, ಅದನ್ನ ಸೊಂಟಕ್ಕೆ ಸಿಕ್ಕಿಸ್ಕೊಳ್ತಾನಂತೆ. ಅದು ಕೊಳಲನ್ನ ನೋಡ್ಬೇಕು. ಎಲ್ಲ ಸೊಂಟಕ್ಕೊಂದು ಅವರೆಲ್ಲ ಹಳ್ಳಿನಲ್ಲಿ ಏನ್ ಮಾಡ್ತಾರೆ, ಅವ್ರು ಒಂದು ಟವಲ್ಸ್ ಕಟ್ಕೊಂಡಿರ್ತಾರೆ, ಒಂದು ಹಳೆ ಟವಲ್ ಯಾವ್ದೋ ಕಟ್ಕೊಂಡಿರ್ತಾರೆ, ಅದು ಅದಕ್ಕೆ ಸಿಕ್ಕಿಸ್ಕೋತಾರೆ ಅವ್ರ ಕೋಲು ಗೀಲು ಹೋದನ್ನೆಲ್ಲ. ಭಗವಂತ ಅಲ್ಲಿ ಕೊಳಲನ್ನ ಸಿಕ್ಕಿಸ್ಕೊಂಡಂತೆ. ಅದು ಆ ತರ ಮೇಖಲಾ ದತ್ತ ಅಂದ್ರೆ ವೇಣು ಮೇಖಲಾ ದತ್ತ, ಮೇಖಲೆಯಲ್ಲಿ ಇಡಲ್ಪಟ್ಟಂತಹ ವೇಣು, ಇದನ್ನ ಇಟ್ಕೊಂಡಂತೆ. ಅದಕ್ಕೆ ಅವನು ಆ ತರ ಅವನು ಏನ್ ಮಾಡ್ತಾನಂತೆ, ಗುಂಜಾಪೀಡ ಸ್ಫುರಿತ ಚಿಕುರಹ, ಆ ತಲೆಯಲ್ಲಿ ಗುಂಜಾಪೀಡ, ಈ ಗುಲಗಂಜಿಯಿಂದ ಮಾಡಿದಂತಹ ತಲೆಗೆ ಒಂದು ರಿಬ್ಬನ್ ಅಂತ ಹೇಳ್ತಲ್ಲ, ರಿಬ್ಬರ್ ಬ್ಯಾಂಡ್, ರಬ್ಬರ್ ಬ್ಯಾಂಡ್ ಹೇಳ್ತಾರೆ, ತಲೆಗೆ ಆಗುತ್ತಾರಲ್ಲ ರಿಂಗು, ಆ ತರದ್ದು ಅವನು ಗುಂಜಾಪೀಡ ಅದರಲ್ಲಿ ಮಾಡಿಸ್ಕೊಂಡಂತೆ. ಅವನು ಆ ಗುಲಗಂಜಿಯಿಂದ ಮಾಡಿದಂತ ಆ ತಲೆಗೆ ಕೇಶಪಾಶಕ್ಕೆ ಕಟ್ತಾರಲ್ಲ, ತಲೆಗೆ ಕಟ್ಟದಂತಹ ತಲೆಗೆ ಅವನು ಸುತ್ತಬಿಟ್ಟು ಅದನ್ನ ಯಶೋದೆ ಇದರಿಂದ ಗುಲಗಂಜಿಯಿಂದ ಮಾಡಿದ್ದ ಇದರಲ್ಲಿ ದಾರದಲ್ಲಿ ಸುತ್ತಿದ್ದಾಳಂತೆ, ಗುಲಗಂಜಿ ಕಾಣುತ್ತಂತೆ. ಅದಕ್ಕೆ ಸ್ಫುರಿತ ಚುಗುರ ಉಳ್ಳವಂತಹ ಕೇಶಪಾಶ ಉಳ್ಳವನವನು, ಅವಂತಹ ಮೇಘಶ್ಯಾಮ ಅಂದ್ರೆ ನೀಲವನ್ನ ಕಪ್ಪುವನು, ನೀಲ ಮಾಡ್ತಾ ಇರೋನವನು. ಅವನು ಗೋಪಕನ್ಯಾ ಭುಜಂಗ ಅಂತಾರೆ. ಇಲ್ಲಿ ಭುಜಂಗ ಅಂದ್ರೆ ಒಂದು ವಿಟ ಪುರುಷನಿಗೆ ಹೇಳುವಂತದ್ದು. ಭುಜಂಗ ಅಂದ್ರೆ ಹಾವುಗೂ ಬರುತ್ತೆ ಇದಕ್ಕೆ ಭುಜಂಗ ಅಂದ್ರೆ. ಅದನ್ನ ಭುಜಂಗ ಅನ್ನೋದು ವಿಟ ಪುರುಷ ಅಂದ್ರೆ ಗೋಪಸ್ತ್ರೀಯರಿಗೆ ಅವನು ವಿಟ, ಅದೇ ಗೋಪಕನ್ಯಾ ಭುಜಂಗ. ಗೋಪಕನ್ಯರಿಗೆ ಇವನು ಜಾರ ಅಂದ್ರೆ ಅವರನ್ನ ಇವನು ಇದಿದ್ರು ಸಹ ಅವರಿಗೆ ಇವನು ಹಿಂದಿನ ಇದರಲ್ಲಿ ಕಿತವಾಹ ಅಂದ್ರಲ್ಲ, ಆ ತರ ಅವನು ಜಯತಿ ಸರ್ವೋತ್ಕೃಷ್ಟ ಅಂತ ಆಗ್ತಾರೆ. ಆ ನ್ಯಾಸ ತಿಲಕದಲ್ಲಿ ನಿಮ್ಗೆ ಹೇಳಿದ್ದೆ, ಅದರಲ್ಲಿ ಇದೇ ಸ್ವಾಮಿ ಇದನ್ನೇ ಹೇಳ್ತಾರೆ. ಅದಕ್ಕೆ ಶ್ವೇತೆ ರಂಗೆ ಭುಜಗ ಶಯನೆ ಹೇಳ್ತಾನೆ. ಅವ್ರು ಹೇಳ್ತಾರೆ ಸ ಮಹಾಭುಜಂಗ ಅಂತ ಹೇಳ್ತಾರೆ. ಅವನು ರಂಗೆ ಅವನು ಇದು ಹೇಳ್ತಾರೆ, ಭುಜಗ ಶಯನೆ ಶೇತ, ಇದು ಭುಜಗ ಶಯನ ಶಯನದಲ್ಲಿ ರಂಗೆ ಶೇತೆ, ಶ್ರೀರಂಗದಲ್ಲಿ ಎಲ್ಲಿ ಭುಜಗ ಶಯನ ಅನ್ಬೇಕಾದಂದ್ರೆ ಇದು ಆದಿಶೇಷನ ಮಲಗಿದಾನೆ. ಇವನ್ ಯಾರಪ್ಪ, ಸಹ ಅಂದ್ರೆ ಮಹಾಭುಜಂಗ. ಇವನು ಇದನ್ನ ಹೇಳ್ತಾರ ಇಲ್ಲಿ, ಗೋಪಕನ್ಯಾ ಭುಜಂಗ ಅಂತಾರಲ್ಲ, ಅದೇ ಸಹ ಮಹಾಭುಜಂಗ. ಗೋಪಕನ್ಯರು ಬಿಚಾರ, ಇವನಿಗೆ ಜಾರ, ಬಟ್ ಅವನೊಬ್ಬ ಇದು ಅಂತ ಎಲ್ಲರನ್ನೂ ಇದು ಮಾಡ್ತಾನಲ್ಲ, ಅದರಿಂದ ಅವನು ಒಂದು ವಿಟ ಪುರುಷ, ಜಾರ ಅನ್ನೋದು. ಅದರಲ್ಲಿ ಭಗವಂತನ ತೆಗಳೋದು ಮೂಲಕ ಹೊಗಳುವಂತದ್ದು, ಅದನ್ನ ಹೇಳ್ತಾರೆ ಇಲ್ಲಿ. ಅವನು ಜಯತಿ ಅಂತಾರೆ, ಜಯಿಸಲಿ ಅಂತಲ್ಲ, ಉತ್ಕೃಷ್ಟನಾಗಿದ್ದಾನೆ, ಕಾಣ್ತಾ ಇದ್ದಾನೆ ಅನ್ಬಿಟ್ಟು ಅದನ್ನ ಹೇಳ್ತಾರೆ ಇದರಲ್ಲಿ. ಇದನ್ನ ಮೇಲಿನ ಅರ್ಥ ಈ ತರ ಬರುತ್ತೆ. ಇದನ್ನ ಒಳಗಡೆ ಗೂಢಾರ್ಥವನ್ನು ಹೋದಂದ್ರೆ ಬಹಳ ಅದ್ಭುತವಾಗಿ ಅನೇಕ ಅರ್ಥಗಳೆಲ್ಲ ಬರುತ್ತೆ ಇದಕ್ಕೆ. ನಾವು ನೋಡೋಣ ಅದಕ್ಕೆ ಮುಂಚೆ ಇವಾಗ ಇದು ನಿಮ್ಗೆ ಹೇಳಿದೆ, ಇದು
ಎರಡನೇ ಅಧ್ಯಾಯದ ಅವಿರೋಧಾಧ್ಯಾಯ ಅನ್ಬಿಟ್ಟು ಅಂತ. ಅವಿರೋಧಾಧ್ಯಾಯ ಅಂದ್ರೆ ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಸಮನ್ವಯ ಮಾಡಿಬಿಟ್ರು, ಎಲ್ಲ ಶ್ರುತಿಗಳೆಲ್ಲವೂ ಇಲ್ಲವೋ ಭಗವಂತನೇ ಹೇಳುತ್ತೆ. ಬೇರೆ ಬೇರೆ ತಹ ಅದು ನಮಗೆ ಭೇದ ಶ್ರುತಿಗಳು ಅಭೇದ ಶ್ರುತಿಗಳು ಬಂದ್ರು, ಅದನ್ನ ಆಮೇಲೆ ನಾವು ಘಟಕ ಶ್ರುತಿಯನ್ನು ಸಮನ್ವಯ ಮಾಡಿ ಅದಕ್ಕೆ ಸಮನ್ವಯಾಧಿಕಾರ ಅಂದ್ಬಿಟ್ಟು ಅದರಲ್ಲಿ ಬೇರೆ ಬೇರೆ ಪೂರ್ವ ಪಕ್ಷಗಳನ್ನೆಲ್ಲ ಹಾಕೊಂಡು ಈ ತರ ಹೇಳಿದೆ ಅಂದ್ಬಿಟ್ಟು ಅದೆಲ್ಲವನ್ನು ಸಮನ್ವಯ ಮಾಡಿ ಎಲ್ಲವೂ ಭಗವಂತನೇ, ಯಾವ ಶ್ರುತಿಯಲ್ಲಿ ಏನ್ ಹೇಳಿದ್ರು ಭಗವಂತನೇ, ಒಂದಕ್ಕೊಂದು ವಿರೋಧವಿಲ್ಲ, ಎಲ್ಲವೂ ಸಮನ್ವಯ ಅಂತ ಅದ್ರಲ್ಲಿ ತೋರಿಸ್ಕೊಡುತ್ತೆ. ಈಗ ನಮಗೆ ಬರುವಂತದ್ದು ಯಾವುದು ಅಂದ್ರೆ ವಿರೋಧ ಏನು ಅಂದ್ರೆ ಅನೇಕ ಮತಗಳು ಉಟ್ಕೊಂಡಿದೆ. ಚಾರ್ವಾಕ ಮತಗಳು, ಜೈನ ಮತಗಳು. ಅದರಲ್ಲಿ ಎರಡು, ಒಂದು ವೇದವನ್ನೇ ಒಪ್ಕೊಂಡು ಅದು ವೇದವನ್ನ ತಪ್ಪಾಗಿ ಅದರಿಂದ ಬಂದಂತಹ ಕೆಲವು ಧರ್ಮಗಳು, ವೇದವನ್ನೇ ಒಪ್ಕೊಳ್ಳದೆ ಇರುವಂತಹ ಕೆಲವು ಧರ್ಮಗಳು. ವೇದವನ್ನು ಈಗ ಇವರು ಮೀಮಾಂಸಕರು, ಮೀಮಾಂಸಾ ವೇದಕ್ಕೆ ಬರೆದಿರೋದಂತ ಮೀಮಾಂಸಾ ಅದ್ರಲ್ಲಿ ಎರಡು ಬರ್ತದೆ. ಅದ್ರಲ್ಲಿ ಮೀಮಾಂಸಾ ಮತ್ತೆ ಇವರು ಎರಡೂ ಸಹ ವೇದವನ್ನ ಸಾಂಖ್ಯ ಇವರೆಲ್ಲರೂ ವೇದವನ್ನು ಒಪ್ಕೊಂಡಿರುವಂತವ್ರು, ಇವರು ವೇದವನ್ನು ಒಪ್ಕೊಂಡಿರೋ. ಅದರಲ್ಲಿ ಸ್ವಲ್ಪ ಅವರ ಇಂಟರ್ಪ್ರಿಟೇಷನ್ ಅಂತಾರಲ್ಲ, ಅದು ಸ್ವಲ್ಪ ಬೇರೆಯಾಗಿರುತ್ತೆ ಅದು. ಅದೇ ತರ ಜೈನ ಬೌದ್ಧರು ವೇದವನ್ನೇ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಅದು ಎರಡು ಕ್ಯಾಟಗರಿ ಮಾಡ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಎರಡು ಕ್ಯಾಟಗರಿ ಮಾಡಿ ಅದ್ರಲ್ಲಿ ಜೈನರು ಮತ್ತು ಬೌದ್ಧರು, ಚಾರ್ವಾಕರು ಅವ್ರನ್ನೆಲ್ಲ ಮಾಯಾ ಅವರನ್ನೆಲ್ಲ ಸಾರಾಸಗಟಾಗಿ ಖಂಡನೆ ಮಾಡ್ತಾರೆ. ಇವುಗಳಲ್ಲಿ ಈ ಸಾಂಖ್ಯ ಎಲ್ಲ ತಗೊಂಡ ಅಂದ್ರೆ ನಾವು ಸಂಪೂರ್ಣವಾಗಿ ಖಂಡನೆ ಮಾಡೋದಿಲ್ಲ. ಯಾಕಂದ್ರೆ ಸಾಂಖ್ಯರಲ್ಲಿ ಆ ಶೇಶ್ವರ ಸಾಂಖ್ಯೆಯನ್ನು ಬಿಡಲ್ಲ, ನಿರೀಶ್ವರ ಸಾಂಖ್ಯೆಯನ್ನು ಮಾತ್ರ ನಾವು ಖಂಡನೆ ಮಾಡ್ತೀವಿ. ಅಂದ್ರೆ ದೇವರನ್ನೇ ಒಪ್ಕೊಳ್ಳದೆ ಇರುವಂತ ಸಾಂಖ್ಯ ಸಿದ್ಧಾಂತವನ್ನು ಖಂಡನೆ ಮಾಡ್ತೀವಿ. ದೇವರನ್ನ ಒಪ್ಕೊಂಡಿರುವ ಸಾಂಖ್ಯ ಸಿದ್ಧಾಂತದಲ್ಲಿ ನಮಗೆ ಅಭಿಪ್ರಾಯ ಕೆಲವು ಭೇದ ಇದ್ರು, ಅಲ್ಲಿ ಕೆಲವು ಮುಖ್ಯವಾಗಿ ನಾವು ಸಾಂಖ್ಯದಲ್ಲಿ ಹೇಳಿರುವಂತ 25 ತತ್ವಗಳು ಅವರೇ ಹೇಳಿರೋದು, ಅದು ನಾವು ಒಪ್ಕೊಂಡಿದ್ದೀವಿ. ಯಾಕಂದ್ರೆ ವೇದಕ್ಕೆ ಶ್ರುತಿನಲ್ಲಿ ಹೇಳಿರುವಂತನ ಮಾಡಿದ್ದಾರೆ ಅದು. ಅದರಿಂದ ಅದನ್ನ ನಾವು ಒಪ್ಕೊಳ್ತೀವಿ. ಅದ್ರಲ್ಲಿ ನಮಗೆ ಯಾವ ಒಂದು ಭೇದವೂ ಇಲ್ಲ ಅದರಲ್ಲಿ. ಅದನ್ನ ಅದೇ ಮೀಮಾಂಸಕರಲ್ಲೂ ಶೇಶ್ವರ ಮೀಮಾಂಸೆ ನಮಗಿಲ್ಲ, ಆ ನಿರೀಶ್ವರ ಮೀಮಾಂಸೆ ಮಾತ್ರ ಅವ್ರನ್ನ ಖಂಡನೆ ಮಾಡ್ತೀವಿ. ಅಂದ್ರೆ ವೇದಕ್ಕೆ ಅರ್ಥ ಮಾಡೋರು ಭಗವಂತನೇ ಬೇಡ, ಮಂತ್ರಗಳೇ ಎಲ್ಲ ಕೊಡುತ್ತೆ ಅಂತ ಅಂದ್ಬಿಟ್ಟು ಭಗವಂತನ ಒಪ್ಕೊಂಡಿದ್ರು ಸಹ ಅವರು ಭಗವಂತನ ಫಲ ಕೊಡೋ ಅವಶ್ಯಕತೆ ಇಲ್ಲ, ಮಂತ್ರಗಳೇ ಕೊಡುತ್ತೆ ಅಂದ್ಬಿಟ್ಟು ಆ ತರ ಇವರು. ಅಲ್ಲಿ ಭಗವಂತನೇ ಬೇಡ, ಭಗವಂತನೇ ಇಲ್ಲ, ಎಲ್ಲವೂ ಸಹ ಪ್ರಧಾನ ಅಂತ ಇಟ್ಕೊಂಡ್ಬಿಟ್ಟು ಮಂತ್ರಗಳಿಂದ ಎಲ್ಲವೂ ಸಿದ್ಧಿಸೋಬೇಕಾದ್ರೆ ಭಗವಂತ ಯಾಕೆ ಬೇಕು ಅಂತ ನಿರೀಶ್ವರ ಮೀಮಾಂಸ ಅಂತ ಅದನ್ನ ಖಂಡನೆ ಮಾಡ್ತೀವಿ ನಾವು. ಅದನ್ನ ಮಾಡಲ್ಲ, ಇದನ್ನ ಪೂರ್ಣವಾಗಿ ಖಂಡನೆ ಮಾಡಲ್ಲ. ಎಲ್ಲೆಲ್ಲಿ ಅಲ್ಲಿ ತಪ್ಪಿದೆಯೋ ಅದನ್ನ ಮಾತ್ರ ಹೇಳ್ತೀವಿ. ಇದನ್ನ ಅವಿರೋಧಾಧ್ಯ ಅಂದ್ರೆ ಅಂದ್ರೆ ಅವರು ಎಲ್ಲರೂ ವೇದವನ್ನು ಒಪ್ಕೊಳ್ಳದೇ ಇರೋರು ಬಿಡಿ, ಒಪ್ಕೊಂಡಿರೋರು ಏನೋ ಒಂದು ಯಾವ ಒಂದು ಮಂತ್ರವನ್ನು ಇಟ್ಕೊಂಡು ಮಾಡಿದ್ರು ಅದರಲ್ಲಿ ವಿರೋಧವನ್ನ ನಮಗೆ ಕಾಣುತ್ತೆ. ಅದು ಅವಾಗ ನಾವು ಅದನ್ನ ಅವ್ರಿಗೆ ಹೇಳಿ ಅದನ್ನ ಖಂಡನೆ ಅಂದ್ರೆ ನಮ್ಮಲ್ಲಿ ಅದಕ್ಕೆ ಹೇಳ್ತಾರೆ ಇಲ್ಲಿ, ನಮ್ಮಲ್ಲಿ ಈಗ ಖಂಡನೆ ಅಂದ್ರೆ ಹೊಡೆದು ಮಾಡಿ ಬಡದು ಅವ್ರಿಗೆ ಆ ತರ ಜೋರಾಗಿ ಮಾಡಿ ಕಿರ್ಚಿ ಅದಲ್ಲ ಖಂಡನೆ ಅಂದ್ರೆ. ನೀವು ಹೇಳಿದ್ದು ಸರಿಯಲ್ಲ ಇದು ಅಂತ ಹೇಳೋದು ಅಷ್ಟೇ, ಅದೇ ಖಂಡನೆ ಅಂದ್ರೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಅದನ್ನ ಎರಡನೇ ಅಧ್ಯಾಯದಲ್ಲಿ ಪೂರ್ಣವಾಗಿ ಎಲ್ಲಾ ಮತಗಳು ಏನೇನು ಹೇಳಿದೆ ಅಂತ ಹೇಳ್ಬಿಟ್ಟು ಯಾವ್ಯಾವ ಅಂಶಗಳು ಸರಿ ಯಾವ್ಯಾವ ಅಂಶಗಳು ಸರಿ ಇಲ್ಲ ಅಂತ ಅದನ್ನ ಇದು ಶಂಕರರೇ ಆಗ್ಲಿ ಭಾಷಿಕರಿಗೆಲ್ಲ ನಮ್ಗೆ ತುಂಬಾ ಅಭಿಪ್ರಾಯ ಭೇದವೇನಿಲ್ಲ. ಅದು ಸ್ವಲ್ಪ ಸಾಂಖ್ಯ ವಿಷಯ ಸ್ವಲ್ಪ ಬಿಟ್ಟಂದ್ರೆ ಅಭಿಪ್ರಾಯ ಭೇದವೇನಿಲ್ಲ, ಎಲ್ಲ ಒಂದೇ ತರ ಅದು. ಮತ್ತೆ ಜೈನ ಬೌದ್ಧ ಅವರೆಲ್ಲ ಮಾಡ್ಬೇಕಾದ್ರೆ ಒಂದೇ ತರ ಖಂಡನೆ ಮಾಡ್ಬೇಕಾದ್ರೆ ಅದ್ರ ಮುಖ್ಯವಾಗಿ ಪೀಠಿಕೆ ಇದರಲ್ಲಿ ಯಾವ ಅಭಿಪ್ರಾಯವೂ ಭೇದವಿಲ್ಲ. ಎಲ್ಲಿ ಯಾತಕ್ಕಿದೆ ಹೇಳಿದೆ ಅನ್ನೋದ್ರಲ್ಲಿ ಅವ್ರು ಏನ್ ಹೇಳಿದ್ದಾರೆ ಶಂಕರರು ರಾಮಾನುಜರು ಅದನ್ನೇ ಹೇಳಿದ್ದಾರೆ. ವೇದಾಂತ ದೇಶಿಕರು ಅಧಿಕರಣ ಸಾರಗಳಲ್ಲಿ ಅದನ್ನೇ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಅದನ್ನ ಇಲ್ಲಿ ತಿಳ್ಕೊಳ್ಳೋಣ. ಏನಂದ ಅಂದ್ರೆ ಈ ಇದರಲ್ಲಿ ಈ ಅವಿರೋಧ ಇದನ್ನು ಮಾಡಿದವರೇ ಯಾರು ಬ್ರಹ್ಮಸೂತ್ರಕಾರ ಅಂತ ವೇದ ಬಾದರಾಯಣರು ಇಲ್ಲ ವೇದವ್ಯಾಸರು ಮಾಡ್ತಾರೆ. ಅವರು ಎಲ್ಲೆಲ್ಲಿ ನಮ್ಮ ಧರ್ಮಕ್ಕೆ ನಮ್ಮ ಸಿದ್ಧಾಂತಕ್ಕೆ ಎಲ್ಲಿ ಹೆಚ್ಚು ಅಂದ್ರೆ ಸಿದ್ಧಾಂತ ಅಂದ್ರೆ ಒಬ್ಬೊಬ್ಬನು ನಾವು ದ್ವೈತ ಅದ್ವೈತ ವಿಷಾದ ಮಾಡ್ಕೊಂಡಿದ್ವಿ. ಆ ಸಿದ್ಧಾಂತ ಅಲ್ಲಿ ಸ್ವಲ್ಪ ಭೇದ ಇದ್ರು ಮುಖ್ಯವಾಗಿ ಭಗವಂತನ ಒಪ್ಕೊಳ್ಳೋದಿಲ್ಲ, ಅದ್ರ ಯಾವ ವ್ಯತ್ಯಾಸವೂ ಇಲ್ಲ. ಆ ಸಿದ್ಧಾಂತಕ್ಕೆ ಎಲ್ಲೆಲ್ಲಿ ಒಪ್ಕೊಳ್ಳುತ್ತೋ ಅದನ್ನ ನಾವು ಖಂಡನೆ ಮಾಡಕ್ ಹೋಗೋದಿಲ್ಲ, ಅವಶ್ಯಕತೆ ಇಲ್ವಲ್ಲ. ಎಲ್ಲೆಲ್ಲಿ ಒಪ್ಕೊಳ್ಳೋದಿಲ್ವೋ ಅದಕ್ಕೆ ಕಾರಣವನ್ನ ಕೊಟ್ಟು ಮಾಡ್ತೀವಿ. ಅದನ್ನ ವೇದವ್ಯಾಸರು ಮಾಡ್ಬೇಕಾದ್ರೂ ಎಲ್ಲವೂ ಸಹ ಯಾವ ಪೂರ್ವ ಪಕ್ಷಗಳು ಯಾರನ್ನೂ ಸಹ ಖಾರವಾಗಿ ಆಗ್ಲಿ ನಿಂದನೆ ಇದರಲ್ಲಿ ನಾವು ಪಕ್ಷವನ್ನ ನಿಂದನೆ ಮಾಡ್ಬೇಕಂತವ್ರೆ ಆ ವಾದ ಮಾಡುವವ್ರನ್ನ ನಿಂದನೆ ಮಾಡಬಾರ್ದು. ವಾದ ಮಾಡುವವ್ರನ್ನ ನಮಗೆ ದ್ವೇಷಗಳ ನಿಂದನೆ ಮಾಡಬಾರ್ದು. ಅವ್ರ ದ್ವೇಷವೇ ಇಲ್ಲ, ಇದ್ರಲ್ಲಿ ದ್ವೇಷವೇ ಕೂಡುದು ಅಂತ ಹೇಳ್ತಾರೆ. ನೀವು ಹೇಳಿದ್ ಸರಿ ಇಲ್ಲ, ಈ ತರ ಇರ್ಬೇಕು ಅಂತ ಹೇಳೋದು ಅಷ್ಟೇ ವಾದ. ಆ ವಾದವನ್ನ ಅದನ್ನ ಖಂಡನೆ ಮಾಡ್ಬೇಕಾದ್ರೆ ವಾದಿಯನ್ನ ಖಂಡನೆ ಮಾಡಬಾರ್ದು. ನಮ್ಮ ಇಡೀ ನಮ್ಮ ಶ್ರೀ ಭಾಷ್ಯದಲ್ಲಿ
ಶಂಕರಾಚಾರ್ಯ ಹೆಸರನ್ನೇ ತೆಗೆದಿಲ್ಲ ಅವರು. ಅದ್ವೈತ ಹೇಳ್ಬೇಕಾದ್ರೆ ಹೆಸರನ್ನ ಹೇಳಿದ್ರು ಎಲ್ಲಿ ವೈಯಕ್ತಿಕವಾಗಿ ಆಗ್ಬಿಡುತ್ತೋ ಅಂತೇಳಿ ಶಂಕರಾಚಾರ್ಯ ಹೆಸರನ್ನೇ ತೆಗೆಯೋದಿಲ್ಲ ಭಾಷ್ಯಕಾರರು. ಅವ್ರು ಮಾಡಿದಂತಹ ಅವರ ವ್ಯಾಖ್ಯಾನಕಾರ ಇದಲ್ಲ, ವ್ಯಾಖ್ಯಾನವನ್ನು ಇಟ್ಕೊಂಡು ಸರಿ ಇಲ್ಲ ಹೇಳ್ತಾ ಇರ್ತಾರ. ಅಂದ್ರೆ ಶಂಕರಾಚಾರ್ಯ ಹೆಸರು ಹೇಳಿದ್ರೆ ಎಲ್ಲಿ ವೈಯಕ್ತಿಕವಾಗಿ ಅವರನ್ನ ಖಂಡನೆ ಮಾಡ್ದಂಗೆ ಆಗ್ಬಿಡುತ್ತೋ ಅಂದ್ಬಿಟ್ಟು ಇಡೀ ಇದರ ಭಾಷೆಯಲ್ಲಿ ಎಲ್ಲೂ ಸಹ ಶಂಕರ ಅಭಿಪ್ರಾಯ ಆತರ ಬರುತ್ತೆ. ಶಂಕರಾಚಾರ್ಯರನ್ನ ಖಂಡನೆ ಮಾಡಿದ್ದು ಎಲ್ಲೂ ಸಹ ಅವರು ಒಂದೇ ಒಂದು ಇದರ ಇನ್ಸ್ಟೆನ್ಸ್ ಎಲ್ಲೂ ನಮಗೆ ಸಿಗೋದಿಲ್ಲ. ಅದು ಹೆಸರು ಕೂಡ ಹೇಳೋದಿಲ್ಲ ಅವರು, ಶಂಕರನ ಹೆಸರು ಕೂಡ ಹೇಳೋದಿಲ್ಲ. ಅದನ್ನ ವ್ಯಾಖ್ಯಾನ ಹೇಳ್ಬೇಕಂದ್ರೆ ಶಂಕರ ಅಭಿಮತ ಅಂತ ಹೇಳ್ಕೊಳ್ತಾರೆ. ಅಲ್ಲಿ ಇಲ್ಲಿ ಈ ತರ ಹೇಳಿದೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಅವ್ರು ಹೇಳೋದಿಲ್ಲ ಅದನ್ನ. ಇಲ್ಲೂ ಇವರು ಶಂಕರರು ಅದೇ ಹೇಳ್ತಾರೆ. ಇಲ್ಲೋ ಏನು ಅಂದ್ರೆ ನಮಗೆ ನಮ್ಮ ಸಿದ್ಧಾಂತ ಸ್ಥಾಪನೆ ಮುಖ್ಯ. ಈ 2 ಶ್ಲೋಕ ಅದಕ್ಕೆ ಬರುತ್ತೆ. ಅದಕ್ಕೆ ಹಾಗಾಗಿ ನಮಗೆ ಯಾರನ್ನೂ ಸಹ ನಾವು ನೋಯಿಸಬಾರ್ದು. ಯಾಕೆಂದ್ರೆ ಒಬ್ಬೊಬ್ರು ಸಿದ್ಧಾಂತವು ಅವರವರ ಇದು ಪ್ರಕಾರ ಮಾಡ್ಕೊಂಡಿದ್ದಾರೆ. ಇದು ವೇದವನ್ನ ಇದು ನಾನು ಹೇಳಿದ್ರೆ ಇನ್ನು ನಾ ಜೈನ ಬೌದ್ಧರು ಬಂದಿಲ್ಲ, ನಮ್ಮ ವೇದವನ್ನ ನಂಬ್ಕೊಂಡು ಮಾಡಿರುವಂತಹ ಸಿದ್ಧಾಂತಗಳಿಗೆ ಹೇಳ್ತಾ ಇದ್ದೀವಿ. ಅವರು ಸಿದ್ಧಾಂತವನ್ನು ಮಾಡ್ಕೊಂಡಿದ್ದಾರೆ ಅವರು. ಅದರಲ್ಲಿ ಅವರು ಈಗ ಸಾಂಖ್ಯರು ಹೇಳಿದ್ರೆ ಅವರು ಕಪಿಲ ಮಹರ್ಷಿಗಳು ವಿಷ್ಣುವಿನ ಅವತಾರವೇ ಅಂತ ಹೇಳ್ತೀವಿ. ಅದರಿಂದ ಕೊಂಡಾಡಿದೆ, ಶ್ವೇತಾಶ್ವದಲ್ಲಿ ಕಪಿಲ ಮಹರ್ಷಿಗಳೆಲ್ಲ ಕೊಂಡಾಡಿದೆ. ಆದ್ರೆ ಅವ್ರು ಹೇಳುವ ಸಿದ್ಧಾಂತ ಲೋಕದಲ್ಲಿ ಸ್ವಲ್ಪ ಮೋಹಗೊಳಿಸುವಂಥದ್ದು, ಅದನ್ನ ಆ ಭಾಗವನ್ನು ನಾವು ಒಪ್ಪೋದಿಲ್ಲ. ಹಾಗಾಗಿ ಕಪಿಲರನ್ನ ಎಲ್ಲೂ ನಾವು ಖಂಡನೆ ಮಾಡೋಕೆ ಹೋಗೋದಿಲ್ಲ. ಅವ್ರು ಹೇಳಿರುವಂತ ವಿಷಯ ಸರಿ ಇಲ್ಲ ಅಂತ ಹೇಳ್ತೀವಿ ಅಥವಾ ಆ ತರ. ಅದನ್ನೇ ಇಲ್ಲಿ ಯಾವಾಗ್ಲೂ ವಾದಿಗಳನ್ನ ಇವರು ಸ್ವಾಮಿ ಅಂತೂ ತಾರ್ಕಿಕ ಸಿಂಹ, ಅವರು ತಾರ್ಕಿಕ ಸಿಂಹ ಆದ್ರೂ ಎಲ್ಲೂ ಸಹ ಅವ್ರ ಗರ್ಜನೆ ಅಂದ್ರೆ ಮಾತಾಡುವಾಗ ಬರುತ್ತೆ. ಆ ಮುಖದಲ್ಲಿ ಹೇಳ್ತಾರೆ, ಲಕ್ಷಣ ಹೇಳ್ತಾರೆ. ತರ್ಕ ಮಾಡ್ಬೇಕಾದ್ರೆ ಮುಖದಲ್ಲಿ ವಕ್ರತೆ ಇರಬಾರ್ದಂತೆ ಅದರಲ್ಲಿ. ಅದಕ್ಕೆ ವಾಮ, ಈ ಸ್ವಾಮಿ ಯಾವ್ದಕ್ಕೆ ವಾಮ ಪದವನ್ನೇ ಬಳಸಲಿಲ್ಲ. ವಾಮ ಅಂದ್ರೆ ಎಡಗಡೆ ಅಂತ ಒಂದರ್ಥ, ವಕ್ರತೆ ಅಂತ ಅರ್ಥ. ಮಾತಾಡೋ ಕೈ ಎತ್ತೋದು, ಬೆಂಚ್ ಕುಟ್ಟೋದು ಮಾಡೋದು, ಇಲ್ಲಿ ನೋಡ್ತೀವಿ ಕೋರ್ಟಲ್ಲಿ ನೋಡ್ತೀವಲ್ಲ ಆ ತರ ಇದು ಮಾಡೋದು, ಮುಖ ಇದು ಮಾಡೋದು, ಆ ತರ ವಕ್ರತೆ ಇರಬಾರ್ದಂತೆ. ಒಂದೇ ತರ ಹೇಳ್ತಾ ಇರ್ಬೇಕದು. ಅವ್ರು ಏನ್ ಹೇಳಿದ್ರು ಅದನ್ನ ತಾಳ್ಮೆಯಿಂದ ಸ್ವೀಕರಿಸಿ, ಅಲ್ಲಿ ಪೂರ್ವ ಪಕ್ಷ ಬರುತ್ತೆ, ಇಲ್ಲ ಈ ತರ ಇಲ್ಲ ಆ ತರ ಅಲ್ಲ ಅಂತ ಅದನ್ನ ನಾವು ಹೇಳ್ಬೇಕಾಯ್ತವ್ರ. ಎಲ್ಲೂ ವಕ್ರತೆ ಇರಬಾರ್ದು. ಅದರಿಂದಕ್ಕೆ ವಾಮಾನ ಪದವನ್ನು ಇಲ್ಲಿ ಉಪಯೋಗಿಸ್ಲೇ ಇಲ್ಲ. ಅದು ವಕ್ರತೆ ಇಲ್ಲದೆ ಆ ಸಿದ್ಧಾಂತವನ್ನು ಹೇಳೋದು. ನಮ್ಮ ಅಭಿಪ್ರಾಯ ನಿಮ್ಮ ಸಿದ್ಧಾಂತ ಸರಿ ಇಲ್ಲ ಅಂತ ಹೇಳೋದು ಅಷ್ಟೇ ಅದವರ, ನಿಮ್ಮ ಖಂಡನೆ ಮಾಡೋದಲ್ಲ. ಅಂದ್ರೆ ವಾದಿಯನ್ನ ಖಂಡನೆ ಮಾಡೋದಿಲ್ಲ. ವಾದಿ ಅವ್ರು ಹೇಳ್ತಿದ್ದಾರೆ ನಿಮ್ಮ ಇದಿದೆ, ನಿಮ್ಮ ಸಿದ್ಧಾಂತ ಇದು ಸರಿ ಇಲ್ಲ ಅಂತ ಹೇಳ್ಬೇಕತ್ತವ್ರ. ಅದೇ ತರ ಸಿದ್ಧಾಂತ ಮಾಡಿದವ್ರನ್ನು ಖಂಡನೆ ಮಾಡೋದಿಲ್ಲ. ಅದನ್ನ ಹೇಳ್ತಾರೆ. ಅದಕ್ಕೆ ಕೇಳ್ತಾರೆ, ಅದ್ಭುತವಾಗಿ ಅದನ್ನ ತೆಗೆದಿದ್ದಾರೆ ನಮ್ಮ ಇದರಲ್ಲಿ. ಶಂಕರರ ಇದನ್ನು ಸಹ ತೆಗೆದಿದ್ದಾರೆ ಅದನ್ನ. ಅದು ಹೇಳ್ತಾರೆ. ಅದಕ್ಕೆ ಅವರು 2ನೇ ಅಧ್ಯಾಯಕ್ಕೆ ಪೀಠಿಗೆ ಹಾಕ್ತಾರೆ. ಭಾಷ್ಯಕಾರರು ಅಷ್ಟೇ, ಭಾಷ್ಯಕಾರರು ಇವ್ರ ಪೀಠಿಗೆ ಹೆಚ್ಚು ಕಡಿಮೆ ಒಂದೇನೆ. ಅದು ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಭಾಷೆನಲ್ಲಿ ವ್ಯತ್ಯಾಸ ಇರ್ತವರ, ಅರ್ಥದಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ. ಅವರು ಅದನ್ನ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರಂತ ಕಡೆಗೆ ಇಲ್ಲಿ ಪೂರ್ವ ಪಕ್ಷಿ ಅಂತ 2ನೇ ಇದಕ್ಕೆ ಅವಿರೋಧಾಧ್ಯಾಯ ಯಾತಕ್ ಬೇಕು ಅಂತ ಒಂದು ಪೂರ್ವ ಪಕ್ಷಿ. ಅಂದ್ರೆ ಅವರು ಹೇಳ್ತಾರೆ ಇದಕ್ಕೆ ನಮಗೆ ನಮ್ಮ ಸಿದ್ಧಾಂತ ಸ್ಥಾಪನೆ ಮಾಡ್ಕೊಂಡು ಹೋಗ್ಬೋದಲ್ಲ, ನಾವ್ ಯಾಕೆ ಇನ್ನೊಬ್ಬ ಜೊತೆ ವಾದಕ್ಕೆ ಹೋಗಿ ಖಂಡನೆ ಮಾಡ್ಬೇಕು? ಅದು ಹೇಳ್ತಾರೆ. ಅದಕ್ಕೆ ಇದು ಶಂಕರ ಭಾಷ್ಯ. ಇದು ಮುಮುಕ್ಷೂಣ ಮೋಕ್ಷ ಸಾಧನತ್ವೇನ ಸಮ್ಯಕ್ ದರ್ಶನ ನಿರೂಪಣಾಯ ಸ್ವಪಕ್ಷ ಸ್ಥಾಪನಮೇವ ಕೇವಲಂ ಕರ್ತುಂ ಯುಕ್ತಂ ಕಿಂ ಪರಪಕ್ಷ ನಿರಾಕರಣೇನ ಪರದ್ವೇಷಕರಣೇನ ಅನ್ಬಿಟ್ಟು ಅಂತ ಹೇಳ್ತಾರೆ. ಅಂದ್ರೆ ಇದು ಪೂರ್ವ ಪಕ್ಷ ಹೇಳೋದು ಅಲ್ಲ. ಇದು ನೀವು 2ನೇ ಅಧ್ಯಾಯಕ್ಕೆ ಅವಿರೋಧ ಅಧ್ಯಾಯ ಮಾಡಿ ಇದು ಎಲ್ಲಾ ಮತಗಳು, ಜೈನ, ಬೌದ್ಧ, ಮತ್ತೆ ಇವರು ಎಲ್ಲ ಕಾಪಾಲಿಕ ಮತ, ಮತ್ತೆ ಇವರು ಸಾಂಖ್ಯ ಮತ, ಇದನ್ನೆಲ್ಲ ನ್ಯಾಯ ಇದೆಲ್ಲವನ್ನು ಖಂಡನೆ ಮಾಡ್ತಿರಲ್ಲ. ಇದು ಅವಶ್ಯಕತೆ ಏನು? ನಮಗೆ ಮೋಕ್ಷ ಸಾಧನ, ಮುಮುಕ್ಷು, ನಾವು ಮೋಕ್ಷ ಬೇಕು. ಅದರಿಂದ ನಮಗೆ ಸಮ್ಯಕ್ ದರ್ಶನ, ನಮ್ಮ ದರ್ಶನ ಚೆನ್ನಾಗಿ ನಾವು ಪ್ರತಿಪಾದನೆ ಮಾಡಬೇಕು. ಮಾಡ್ಬಿಟ್ಟು ನಮ್ಮ ಸ್ವಪಕ್ಷಮೇವ, ನಮ್ಮ ಪಕ್ಷವನ್ನ ಸ್ಥಾಪನೆ ಮಾಡಬೇಕು. ಅದೇ ಮಾತ್ರ ಕೇವಲಂ ಕರ್ತವ್ಯ, ಅದಷ್ಟು ಮಾಡಿದ್ರೆ ಸಾಕಲ್ಲ. ಕಿಂ ಪರಪಕ್ಷ ಅದರಿಂದ ನಮ್ಮ ಸಿದ್ಧಾಂತ ಇನ್ನೊಬ್ಬರ ನೀನ್ ಸರಿ ಇಲ್ಲ ಅಂತ ಮಾಡಿ ಅವನ ಹತ್ರ ದ್ವೇಷ ಕಿಟ್ಕೊಳ್ಳೋದು ಯಾಕೆ ಅಂತ ಪೂರ್ವ ಪಕ್ಷಿ. ಎಷ್ಟು ಅದ್ಭುತವಾದ ಪೂರ್ವ ಪಕ್ಷ ನೋಡಿ. ಅವನು ಹೇಳುವಾಗ ಸರಿ ಅಂತ ತೋರಿಸುತ್ತೆ ನಮಗೆ. ಅವ್ರು ಉತ್ತರ ಕೊಡುವಾಗ ಮಾತ್ರ ನಮಗೆ ಯಾಕೆ ಬೇಕು ಅನ್ಸುತ್ತೆ. ಹೌದು ಹೇಳೋ ಸರಿ ಇದೆಯಲ್ಲ. ಪರದ್ವೇಷ ಕರಣೇನ, ಇನ್ನೊಬ್ಬರನ್ನ ವಾದ ಮಾಡಿದ್ರೆ ದ್ವೇಷ ಬರುತ್ತೆ. ನಾವು ಮಾಡದೇ ಇದ್ರು ಅವನು ನನ್ನ ಈ ತರ ಹೇಳ್ದ ಅಂತ ಅವನಿಗೆ ದ್ವೇಷ ಉಂಟಾಗುತ್ತೆ, ನನ್ನ ಮೇಲೆ ಕೋಪ ಉಂಟಾಗುತ್ತೆ. ಅವನು ಗೆಲ್ಲಕ್ಕಾದ್ರೆ ಅವನು ಜಯಬೇರಿ ಮಾಡ್ತಾನೆ, ಗೆಲ್ಲಕ್ಕಾಗದೆ ಇದ್ರೆ ಮತ್ಸರ ಬರುತ್ತೆ, ಕೋಪ ದ್ವೇಷ ಬರುತ್ತೆ, ಸೋಲಿಸ್ಬಿಡ್ನಲ್ಲ ಅಂತ. ಇದು ನಮಗ್ ಬೇಕಾ ಅಂತ ಪೂರ್ವ ಪಕ್ಷವನ್ನು ಹಾಕೊಂಡು ಹೇಳ್ತಾರೆ. ಭಾಡಂ ಸರಿ, ನೀವ್ ಹೇಳಿದ್ ಸಾಕು, ನೀವ್ ಹೇಳಿದ್ರಲ್ಲ. ಅದಕ್ಕೆ ಹೇಳ್ತಾರೆ, ಏವಂ ತಥಾಪಿ ಮಹಾಜನ ಪರಿಗೃಹೀತಾನಿ ಮಹಾಂತಿ ಸಾಂಖ್ಯಾದಿ ತಂತ್ರಾಣಿ
सम्यक् दर्शन अपदेशेन प्रवृत्तानि उपलभ्य भवति येषां चिन् मन्दवतीनां एतान्यपि सम्यक् दर्शनाय उपादेयानिति अपेक्षा तथा युक्तगाढत्वसम्भवेन सर्वज्ञत्वभाषितत्वाच्च श्रद्धा च तेषु अत्यस्तदासारतोप ಉಪಪಾದನಾಯ ಪ್ರಯತ್ಯತೆ. ಇಲ್ಲಿ ಹೇಳ್ತಾರೆ ಬಾಡಂ. ಹೌದು, ನೀವು ಹೇಳಿದ್ ಸರಿನಪ್ಪ, ಒಪ್ಕೊಳ್ತೀನಿ. ನಮಗೆ ಯಾರ ಮೇಲೂ ದ್ವೇಷ ಅಂದ್ರೆ ಇದು ಅಂದ್ರೆ ನಾವು ವಾದ ಮಾಡುವಾಗ ಯಾರನ್ನು ದ್ವೇಷಿಸಬಾರ್ದು, ದ್ವೇಷ ಬಿಟ್ಕೋಬಾರ್ದು, ಅದನ್ನೇ ಹೇಳ್ತಾರೆ. ಅದರಲ್ಲಿ ಯಾವುದು ಇದು ಮಹಾಜನ ಪ್ರಹೀತಾನಿ. ಇದು ಏನಾಗುತ್ತೆ ಅಂದ್ರೆ ಇವಾಗ ಸಾಂಖ್ಯ ಸಿದ್ಧಾಂತವನ್ನ ಅತ್ಯಂತ ತುಂಬಾ ಯಾರು ಚೆನ್ನಾಗಿ ವಿದ್ವಾಂಸ ಇದಲ್ಲ ಮಹಾಜನ ಪ್ರಹೀತಾನೆ ಸಾಂಖ್ಯಾದಿ ತಂತ್ರಾಣಿ. ಈ ಸಾಂಖ್ಯ ಸಾಂಖ್ಯ ಸಿದ್ಧಾಂತವನ್ನ ಸಮ್ಯಕ್ ದರ್ಶನ ಅದು ಅತ್ಯಂತ ಒಳ್ಳೆಯ ದರ್ಶನ. ಯಾಕೆಂದ್ರೆ ಅದಿಲ್ಲಿ ಹೇಳುವ ತತ್ವಗಳು ಹೇಳಿದೆ ಅಂತ. ಹಾಗಾಗಿ ಯಾವುದೋ ಒಂದು ಭಾಗ ಇದ್ರೂ ಅದು ಪೂರ್ಣವಾಗಿ ಸಾಂಖ್ಯ ಸಿದ್ಧಾಂತ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಇದೇ ಒಳ್ಳೆ ದರ್ಶನ ಅಂತ ಆ ತರ ಉಪಲಭ್ಯ ನೋಡುವ ಕಾಣೋದ್ರಿಂದ ಅವರೇನ್ ಮಾಡ್ತಾರೆ, ಭಗವತ್ ಕೇಶಾಂ ಅದನ್ನ ಚೆನ್ನಾಗಿ ತಿಳಿದವರು ವಿಚಾರ ಮಾಡ್ಕೊಳ್ತಾರೆ. ಯಾವ ಭಾಗ ತಗೊಳ್ಳಿ, ಹೇಗೆ ಹಂಸಕ್ಷೀರ ನ್ಯಾಯದಂತೆ ಯಾವ್ದನ್ನ ತಗೋಬಾರ್ದು ಅಂದ್ಬಿಟ್ಟು ಯಾವ್ದು ಬಿಡಬೇಕು, ತ್ಯಾಜ್ಯ ಮಾಡ್ಬೇಕು ಅದನ್ನ ಮಾತ್ರ ಖಂಡನೆ ಮಾಡ್ತಾರೆ. ಆದರೆ ಅಲ್ಲಿ ಹೇಳೋದೆಲ್ಲ ನಮಗೆ ಹೇಳ್ದಂಗಿದೆ. ಕಿಂಚಿತ್ ಮಂದಮತಿ ನಾವು ಕೆಲವು ಮಂದಮತಿಗಳು ಇರ್ತಾರಲ್ಲಪ್ಪ, ನೀನ್ ಹೇಳೋದು ತುಂಬಾ ಇದಲ್ಲ, ಯಾರು ಮಹಾಂತಾನಿ ಚೆನ್ನಾಗಿ ತಿಳಿದಿರ್ತಾರಲ್ಲ ಅವ್ರಿಗೆ ಬೇಡ, ಅವ್ರೆಲ್ಲ ತಿಳ್ಕೊಂಡು ಯಾವ್ದು ತಗೋ ಬಿಡ್ತಾರೆ ಸರಿ ಅವ್ರಿಗೆ. ಆದ್ರೆ ಕಿಂಚಿತ್ ಮಂದಮತಿ ಕಿಂಚಿತ್ ಏನು ಮುಕ್ಕಾಲೆಲ್ಲ ಮಂದಮತಿಗಳೇ. ನಮ್ಮಂತ ಮಂದಮತಿಗಳು ಏನ್ ಮಾಡ್ತೀವಿ, ಮಂದಮತಿನ ಏತಾನ್ಯಪಿ ಸಮ್ಯಕ್ ದರ್ಶನ, ಇದೇ ನಮ್ದು ಒಳ್ಳೆಯ ದರ್ಶನ ಅನ್ಬಿಟ್ಟು ತಮ್ಮ ದರ್ಶನ ಬಿಟ್ಬಿಡ್ತಾರೆ. ಇದು ಚೆನ್ನಾಗಿದೆ, ಯಾಕಂದ್ರೆ ನೋಡ್ಬೇಕಾದ್ರೆ ಈ ವಿಷಯವನ್ನ ಹೇಳದೇ ಇದ್ರೆ ಅವ್ರಿಗೆ ನಾವು ಇದೇ ಚೆನ್ನಾಗಿದೆ. ಈಗ ನಾವಲ್ಲಿ ನೋಡ್ತೀವಲ್ಲ, ನಮ್ಮಲ್ಲಿ ಎಷ್ಟು ದೇವಸ್ಥಾನ ಇದ್ರು ಅಲ್ಲೋಗಿ ಯಾವ್ದೋ ಒಂದು ಮೇರಿ ಇನ್ಫಂಟ್ ಮೇರಿಂದ ಅಲ್ಲೋಗಿ ತಲೆ ಬಗ್ಸಿ ನಮ್ಮಲ್ಲಿ ಇದೆಲ್ಲ ಈಗಲೂ ಇದಾರಲ್ಲ, ಅದೇ ಇದ್ದು ಅಂತ ಕಾಣೋರು. ಅದೇ ಹೇಳ್ತಾರೆ ಕಿಂಚಿತ್ ಮಂದಮತಿ ಏತಾನ್ಯಪಿ ಇದೇ ಒಳ್ಳೆ ದರ್ಶನ ಅನ್ಬಿಟ್ಟು ಏನ್ ಮಾಡ್ತಾರಂತೆ, ತಮ್ಮ ಉಪದೇಯ ನೀತಿ ಅಪೇಕ್ಷಾ ಅನ್ಬಿಟ್ಟು ಅವಾಗ ತಮ್ಮ ಸಿದ್ಧಾಂತವನ್ನೇ ಬಿಟ್ಟು ಅದರ ಹಿಂದೆ ಹೋಗ್ಬಿಡ್ತಾರೆ. ಕೆಲವರು ಸಾಂಖ್ಯರು, ಇನ್ ಕೆಲವರು ವೈಶೇಷಿಕರು, ಇನ್ ಕೆಲವರು ಬೌದ್ಧರು, ಅವರಿಂದಾನೇ ಈಗ ಹೋಗಿದಾರಲ್ಲ ಅದೆಲ್ಲವೂ. ಬೌದ್ಧರಿಂದ ಹೋದವರಲ್ಲಿ ಎಲ್ಲರೂ ಚೆನ್ನಾಗಿ ವಿಷಯ ತಿಳ್ಕೊಂಡವ್ರು ಹೋಗಿದ್ದಾರೆ. ಹಾಗಾಗಿ ಇವ್ರಿಗೆ ಏನ್ ಮಾಡ್ತಾರೆ ಏನಂದ್ರೆ, ಅವರು ಸರ್ವಜ್ಞತ್ವ ವಿಭಾಷಿತಂ, ಇದೇ ಚೆನ್ನಾಗಿದೆ ನಮ್ಗೆಲ್ಲಾ ತಿಳಿದೆ ಅನ್ಕೊಂಡ್ಬಿಟ್ಟು ಸಿದ್ಧಾಂತವನ್ನ ಬಿಟ್ಟು ಒಂದಂದ್ರೆ ಯಾವುದು ಸರಿಯಾದ ಸಿದ್ಧಾಂತ ಅದು ಬಿಟ್ಟು ಅಪಸಿದ್ಧಾಂತದ ಕಡೆ ಹೊರಟೋಗ್ಬಿಡ್ತಾರೆ. ಅದನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಇದನ್ನ ವೇದವ್ಯಾಸರು ಹೇಳಿದ್ದಾರೆ ಅನ್ಬಿಟ್ಟು ಅದ್ಭುತವಾಗಿ ಎಂತ ಒಂದು ಇದಾಗ್ಬಿಟ್ಟೆ. ಪ್ರಯತ್ಯತೆ ಅನ್ಬಿಟ್ಟು ಉಪಪಾದನಾಯ ಪ್ರಯತ್ಯತೆ, ಅದನ್ನ ಪ್ರಯತ್ನ ಪಡ್ತಿದ್ದಾರೆ. ಯಾವ್ದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ವೇದವ್ಯಾಸರು ಅಂದ್ರೆ, ಈ ಸರಿಯಾಗಿ ದರ್ಶನವನ್ನು ತಿಳ್ಕೊಳ್ಳಿ, ಯಾವ್ದೋ ಒಂದು ತಿಳ್ಕೊಂಡು ಅದೇ ಸರಿ ಅಂತ ಅದರಿಂದ ಹೋಗೋದು ಬೇಡ, ಹೋಗಿ ತಮ್ಮ ಒಳ್ಳೆಯ ದರ್ಶನವನ್ನ ಬಿಡೋದು ಬೇಡ ಅನ್ನೋದಕ್ಕೋಸ್ಕರ ಅದು ತಿಳಿಸೋದಕ್ಕೋಸ್ಕರ ಈ ಅವಿರೋಧ ಈ 2ನೇ ಅಧ್ಯಾಯವನ್ನು ಮಾಡಿದ್ದಾರೆ. ಇಲ್ದೇ ನೀವು ಹೇಳ್ದಂಗೆ ಚೆನ್ನಾಗಿ ತಿಳಿದವ್ರಿಗೆ ಬೇಡವೇ ಬೇಡ, ಯಾಕಂದ್ರೆ ಅವ್ರಿಗೆ ಎಲ್ಲ ವಿಷಯವನ್ನು ತಿಳಿದು ಯಾವ್ದು ಬಿಡಬೇಕು ತಗೊಂಡ್ಬಿಡ್ತಾರೆ ಅಂದ್ಬಿಟ್ಟು ಇದನ್ನ ಹಾಕ್ತಾರೆ. ಅದೇ ತರ ಭಾಷ್ಯಕಾರರು ಸರ ಇದೇ ತರ ಹೇಳ್ತಾರೆ. ಅಂದ್ರೆ ಅಕ್ಷರ ಮಾತು ಬೇರೆ, ಅದನ್ನ ಇದೇ ಹೇಳ್ತಾರೆ. ಭಾಷೆಗಾರ ಇದೇ ತರ ಅದನ್ನ ತುಂಬಾ ಉದ್ದ ಆಗುತ್ತೆ, ಅದು ಓದಕ್ ಹೋಗಲ್ಲ, ಓದ್ಬೋದು ಅದನ್ನ. ಅಂದ್ರೆ ಪದಗಳು ಬೇರೆ, ಅಭಿಪ್ರಾಯ ಇದನ್ನೇ ಹೇಳ್ತಾರೆ. ಇದೇನ್ ಕಾರಣ ಹೇಳ್ತಾರೆ ಅವರು, ಇದೇ ಕಾರಣ ಹೇಳ್ತಾರೆ. ಹೌದು, ಮಂದಮತಿಗಳು ಅಂದ್ರೆ ಓದುವಾಗ ನಮ್ಮನ್ನೇ ಉದ್ದೇಶ ಹೇಳ್ದಂಗಿದೆ. ಅದು ಮಂದಮತಿಗಳಿದಾರಲ್ಲಪ್ಪ, ಆ ಮಂದಮತಿಗಳನ್ನ ಸರಿಯಾದ ದಾರಿ ತಗೊಂಡು ಹೋಗೋದಕ್ಕೆ ಈ ಅವಿರೋಧ ಅಧ್ಯಾಯ ಬೇಕಲೇಬೇಕು. ಅದಕ್ಕೆ ಸೂತ್ರಕಾರರು ಯಾಕೆ ಹೇಳಿದ್ದಾರೆ ಅಂದ್ರೆ, ಈ ಮಂದಮತಿಗಳು ಕೆಲವು ತಪ್ಪಾದ ವಿಷಯವನ್ನ ಸರಿ ಅಂತ ತಿಳ್ಕೊಂಡು ಆ ದಾರಿಲಿ ಹೊಟ್ಟೋಗ್ಬಿಡ್ತಾರೆ. ಅವರನ್ನ ಸರಿಪಡಿಸೋದಕ್ಕೆ ಮಾತ್ರ ಇದು ನಮಗ್ ಬೇಕು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಕ್ಕೆ ಅದೇ ತರ ಈ 2ನೇ ಅಧ್ಯಾಯಕ್ಕೆ ಅಧಿಕರಣ ಸಾರಾವಳಿನಲ್ಲಿ ಇವರು ವೇದಾಂತ ದೇಶಿಗರು ಇದೇ ಅರ್ಥವನ್ನ ಹೇಳ್ತಾರೆ. ಅದಕ್ಕೆ ಬಾಧಾ ಭಾವಾದ ಕಂಪೆ ಸ್ಥಿತವತಿ ನಿಗಮೆ ಬ್ರಹ್ಮ ಹೇತುತ್ವವಾದೆ ಭೂಯಃ ಕಿಂ ವೀತರಾಗೋ ವದತಿ ಪರಪರಿ ವಾದಮತ್ರೇತ್ಯಯುಕ್ತಂ ಪ್ರಖ್ಯಾತ ಪ್ರಾಚ್ಯನೈಕ ಪ್ರತಿಸಮಯ ಭವನ್ ಮಂದ ಸಂದೇಹ ಶಾಂತ್ಯೈ ತುಲ್ಯತ್ವ ಭ್ರಾಂತಿ ಸಿದ್ಧ ಪ್ರಕರಣ ಸಮತ ತರ್ಕಪಾದೇನ ವಾರ್ಯ. ಈ 2ನೇ ಪಾದಕ್ಕೆ ತರ್ಕಪಾದ ಅಂತ.
ತರ್ಕಪಾದೇನ ವಾರ್ಯ, ತರ್ಕಪಾದದಲ್ಲಿ ನಿವಾರಣೆ ಮಾಡಲ್ಪಟ್ಟಿದೆ. ಏನಪ್ಪಾ ಅಂದ್ರೆ ಹೇಳ್ತಾರೆ ಅದನ್ನ ಹೇಳ್ತಾರೆ, ಮಂದ ಸಂದೇಹ ಶಾಂತಿ. ಈ ಮಂದಮತಿಗಳಿದ್ದಾರೆ, ನಮಗೆ ಉದ್ದೇಶ ನಮ್ಮನ್ನು ಮಂದಮತಿಗಳಿದಾರಲ್ಲ ಅವರ ಸಂದೇಹವನ್ನ ಉಪಶಮನ ಮಾಡೋದಕ್ಕೆ ಅದಕ್ಕೆ ಎರಡನೇ ತರ್ಕಪಾದ ಬಂದಿದೆ ಅಂತ ಹೇಳ್ತಾರೆ. ಅದರಿಂದ ಹೇಳ್ತಾರೆ ಅದಕ್ಕೆ ನಿಗಮೆ ವೇದಾಂತಗಳಲ್ಲಿ ಉದ್ಘೋಷಿತವಾಗಿದೆ. ಏನನ್ನ ಅಂದ್ರೆ ಬ್ರಹ್ಮ ಹೇತುತ್ವಾದ ಸಾಕ್ಷಾತ್ ಪರಬ್ರಹ್ಮನೇ, ಅವನೇ ಜಗತ್ ಕಾರಣ, ಉಪಾದಾನ ಕಾರಣ, ಅವನೇ ಎಲ್ಲವನ್ನೂ ಮಾಡಿದೆ. ಅದಕ್ಕೆ ಆ ಸಿದ್ಧಾಂತವು ಎಲ್ಲವೂ ಇದೆ. ಇದೇನಾಗುತ್ತೆ ಅದಕ್ಕೆ ಬಾಧಾ ಭಾವಾತ್. ಅದಕ್ಕೆ ಇದಕ್ಕೆಲ್ಲ ಏನಂದ್ರೆ ಬಾಧೆ ಬರುತ್ತೆ. ಹೇಗ್ ಬರುತ್ತೆ? ನಾವು ಭಗವಂತನೇ ಉಪಾದಾನ ಕಾರಣ, ಅವನೇ ನಿಮಿತ್ತ ಕಾರಣ ಅಂತ ಹೇಳ್ತೀವಿ. ಆ ಸಾಂಖ್ಯರ ಅವರು ಬರ್ಬೇಕು, ವೈಶೇಷಿಕರು ಹೇಳ್ಬೇಕಾದ್ರೆ ಆ ಪ್ರಕೃತಿಯನ್ನೇ ತಗೊಳ್ತಾರೆ ಉಪಾದಾನ ಕಾರಣ, ಭಗವಂತನಿಗಿಲ್ಲ, ಅವ್ನು ಬರೀ ಒಂದು ಇದು ಮಾತ್ರ, ಅವನಿಗೆ ಭಗವಂತನಿಗೆ ಈ ಕಾರಣ ಉಪಾದಾನ ನಿಮಿತ್ತ ಕಾರಣಗಳಿಲ್ಲ ಅಂದ್ಬಿಟ್ಟು ಅವರು ಆ ತರ ತಗೊಂಡು ಹೋಗ್ತಾರೆ. ಇದು ಸಿದ್ಧಾಂತಕ್ಕೆ ವಿರುದ್ಧ, ಅಂದ್ರೆ ವೇದದಲ್ಲಿರೋ ಅಭಿಪ್ರಾಯ ವಿರುದ್ಧ. ಅದಕ್ಕೆ ಅದನ್ನ ಅದನ್ನ ಪರಿಹಾರ ಮಾಡ್ಬೇಕು, ಅಬಾಧ ಮಾಡ್ಬೇಕು, ಬಾಧೆಯನ್ನ ಅಬಾಧೆ ಮಾಡ್ಬೇಕು, ಹೋಗ್ಲಾಡಿಸೋದಕ್ಕೆ ಏನ್ ಮಾಡ್ಬೇಕು? ಅಕಂಪೆ ಸ್ಥಿತವತಿ. ಕಡೆಗೆ ಇದು ಅಕಂಪವಾಗಿ ಏನಂದ್ರೆ ಯಾರು ಹೇಳಿದ್ರು ನಮಗೆ ಒಂದು ಅಚಲವಾಗಿ ನಾವು ನಿಲ್ಬೇಕು. ಬೇರೆ ಯಾರ ಬಂದು ಹೇಳಿದ್ರು ಅಯ್ಯೋ ಹೌದು ಈಗ ನಾವು ಶರಣಾಗತಿ ಯಾಕೆ ಇಷ್ಟ ಹೇಳ್ದ ಅಂದ್ರೆ ಇನ್ಯಾರು ಬಂದು ಅಯ್ಯೋ ಅದೆಲ್ಲ ಬೇಡ ಅಂದ್ಬಿಟ್ರೆ ಅಲ್ಲಿ ಮನಸ್ಸು ಹೊಡೋಗ್ಬಿಡುತ್ತೆ, ಇದು ಬಿಟ್ಟು ಹೋಗ್ಬಿಡುತ್ತೆ. ಆಗ ಅವರಿಗೆ ಇದಿಲ್ಲ, ಮನಸ್ಸಲ್ಲಿ ಸ್ಥಿತಿ ಇಲ್ಲ, ಅಯ್ಯೋ ಇದೆಲ್ಲ ಯಾಕೆ ಮಾಡ್ಬೇಕು ಅಂತ. ಇನ್ನೊಬ್ರು ಹೇಳಿದ್ರೆ ಹೌದಲ್ವಾ ಯಾಕೆ ಮಾಡ್ಬೇಕು, ನಮ್ಗೆಲ್ಲ ಎಲ್ಲ ಸಿಗುತ್ತೆ, ಇಲ್ಲ ಪಾಪಕ್ಕೆ ಮಾಡಿದವರು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲಾ ಸ್ತೋತ್ರಗಳನ್ನು ಹೇಳಿದ್ರು ಸಹ ಇಷ್ಟ ಹೇಳಿದ್ದುವೆ ಒಂದೇ ಒಂದು ಯಾರಾದ್ರೂ ಬಂದು ಹೇಳಿದ್ರೆ ಅದ್ರಲ್ಲಿ ಮನಸ್ಸು ಹೊಡೋಗ್ಬಿಟ್ಟು ಬಿಟ್ಬಿಡ್ತಾರೆ. ಎಷ್ಟೋ ಜನ ಅದೇ ತರ ಶರಣಾಗತಿಯನ್ನು ಬಿಟ್ಟವ್ರು ತುಂಬಾ ಜನ ಇದ್ದಾರೆ. ಅದು ನಮ್ಮ ಕ್ಲಾಸಲ್ಲಿ ಎಷ್ಟು ಜನ ಈ ತರ ಕೇಳಿದ್ರು ಸಹ ಬಂದಂದ್ರೆ ಬಿಟ್ಟಿದಾರೋ ಗೊತ್ತಿಲ್ಲ. ಅದು ಆ ದೃಢತೆ ಬಹಳ ಕಮ್ಮಿ ಜನಕ್ಕಿದೆ. ನಾನು ನೋಡಿದಾಗ ದೃಢತೆ ಇಲ್ಲ. ಏನೇ ಬಂತ ಅದನ್ನೇ ಹೇಳ್ತಾರೆ. ಅದಕ್ಕೆ ಅಕಂಪೆ ಸ್ಥಿತವತಿ, ಯಾವ ಇದ್ರಲ್ಲೂ ಅಕಂಪನಾಗಿರ್ಬೇಕು. ನಾವು ತಿಳ್ಕೊಂಡಿದ್ದು ಸರಿ ಅಂತ ಆದ್ರೆ ನಿಡ್ಬೇಕೇನ್ಬೇಕು ಅದಕ್ಕೆ ಆ ತರ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ಅದಕ್ಕೆ ಭೂಯಃ ವೀತರಾಗ. ಅದಕ್ಕೆ ಮೇಲೆ ವೀತರಾಗ ಅಂದ್ರೆ ಯಾವ ಒಂದು ಖ್ಯಾತಿಗೆ ಆಸೆ ಪಡದೆ, ವೇದದಲ್ಲಿ ಬಾದರಾಯಣಿಗೆ ಹೇಳ್ತಾ ಇದ್ದಾರೆ ವೇದವ್ಯಾಸರಿಗೆ, ಅವರ ಯಾವ ಖ್ಯಾತಿಯನ್ನು ಆಸೆ ಪಡ್ಲಿಲ್ಲ, ಯಾವ ಒಂದು ಧನವನ್ನು ಆಸೆ ಪಡ್ಲಿಲ್ಲ. ವೀತರಾಗ, ಎಲ್ಲದಲ್ಲೂ ವೈರಾಗ್ಯವಾಗಿದ್ದವರು ಅವರು. ಅಂತವರು ಇದನ್ನ ಯಾಕೆ ಹೇಳಿದ್ರು ಅಂದ್ರೆ ನಮಗೆ ಇದಕ್ಕೆ ಆ ಸೂತ್ರಕಾರರಾದಂತ ಬಾದರಾಯಣರು ನಮ್ಮನ್ನ ದೃಢವಾದ ಒಂದು ನೆಲೆಯಲ್ಲಿ ನಿಲ್ಲಿಸಲು, ಬೇರೆ ಇನ್ಯಾವ ಒಂದು ನಮಗೆ ಪೂರ್ವ ಪಕ್ಷಗಳು ಬಂದರೂ ಅದನ್ನ ನಿವಾರಣೆ ಮಾಡುವ, ನಮಗೆ ಸ್ವತಃ ಬರಬೇಕು ಅಂತ ಮನಸ್ಸು ಬರುವ ತರ ಮಾಡೋದಕ್ಕೋಸ್ಕರ ಏನ್ ಮಾಡೋದ್ರ ಹತ್ರ ಅಂದ್ರೆ ಈ ಎರಡನೇ ಪಾದ, ಈ ಪಾದದಲ್ಲಿ ಎರಡನೇ ಪಾದದಲ್ಲಿ ಕಡೆಗೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ? ಕಿಂ ಪ್ರಯೋಜನಂ ವದತಿ. ಯಾವ ಪ್ರಯೋಜನಕ್ಕೆ ಹೇಳಿದ್ರು? ಅವ್ರಿಗೇನ್ ಬೇಡ, ಅವರು ವೀತರಾಗರು. ಅವರು ಯಾವ ಪ್ರಯೋಜನಕ್ಕೆ ಬೇರೆ ಸಾಂಖ್ಯಗಳಲ್ಲಿ ಇದೇ ಹೇಳಿದೆ ಅಂತ ಹೇಳ್ಕೊಂಬರ್ತಾರಲ್ಲ, ಯಾತಕ್ಕೆ ಹೇಳಿದ್ದಾರೆ ಅಂತ ಅಂದ್ರೆ ಅವಾಗ ಹೇಳ್ತಾ ಅದಕ್ಕೆ ಅವರು ಈ ತರ ಅವ್ರಿಗೆ ಹೇಳೋ ಅವಶ್ಯಕತೆ ಇತ್ತ ಅಂತ ಕೆಲವು ದೂಷಣೆ ಮಾಡ್ತಿರಲ್ಲ, ಅವಶ್ಯಕತೆ ಇದೆಯಾ ಹೇಳಬೇಕಂತಿರಲ್ಲ, ಅದಕ್ಕೆ ಅಯುಕ್ತ ಅದನ್ನ ಹೇಳ್ತಾರೆ. ಅದನ್ನ ಅಯುಕ್ತಂ ಅಂದ್ರೆ ಇದು ಸಾಧುವಲ್ಲ, ಈ ತರ ನಿಮ್ಮ ಅಭಿಪ್ರಾಯ ಸಾಧುವಲ್ಲ. ಯಾತಕ್ಕೆ ಹೇಳಿದ್ದಾರೆ ಅಂದ್ರೆ ಅಕಂಪೆ ಸ್ಥಿತವ, ನಮ್ಮನ್ನ ಅಕಂಪನನ್ನಾಗಿ ನಿಲ್ಲಿಸೋದು. ಕಡೆಗೆ ಅಷ್ಟೇ ಅಲ್ಲ, ಅದು ಪ್ರಖ್ಯಾತೈಹಿ ಪ್ರಾಚ್ಯೈಹಿ, ಅನಾದಿ ಕಾಲದಿಂದ ಬಂದಿರುವಂತ ಸಿದ್ಧಾಂತ ಇದು, ವೇದ ಬಂದಿದೆ. ಅದಕ್ಕೆ ಅದರ ಶಕ್ತಿ ಕಡಿಮೆ ಆದಾಗ ಅದನ್ನ ಮುಂದಕ್ಕೆ ಕಷ್ಟವಾಗುತ್ತೆ ಅಂತ ಅವರು ಸೂತ್ರವನ್ನ ಮಾಡಿಟ್ರು. ಹಿಂದೆ ಎಲ್ಲ ಹಾಗೆ ತಿಳ್ಕೊಳ್ಳೋ ಶಕ್ತಿ ಇತ್ತು. ಮುಂದೆ ಬರ್ತಾ ಯುಗಾದಿ ಆಗ್ತಾ ಮನುಷ್ಯನ ಶಕ್ತಿ ತುಂಬಾ ಕಡಿಮೆ ಆಗಿ ಅರ್ಥವಾಗದಲ್ಲಿ ಈ ತರ ದಾರಿ ತಪ್ಪ ಹೋಗ್ತಾರೆ ಅಂತ ಇದನ್ನ ಮಾಡಿದ್ದಾರೆ. ಕಡೆಗೆ ಅದಕ್ಕೆ ನೈಕೈಹಿ ಅಂದ್ರೆ ನೈಕೈ ಅಂದ್ರೆ ನಾ ಏಕೈಹಿ, ಅನೇಕ ಪ್ರಕಾರವಾಗಿರುವಂತಹ ಅದಕ್ಕೆ ಪ್ರತಿ ಸಮಯೈಹಿ ಅಂದ್ರೆ ಅನೇಕ ಸಿದ್ಧಾಂತ ಬಂತಲ್ಲ, ಎಲ್ಲವೂ ಅಷ್ಟೇ. ಜೈನ ಬಂತು, ಬೌದ್ಧ ಸಿದ್ಧಾಂತ ಬಂತು, ಈಗ ಇಸ್ಲಾಂ ಇದೆಲ್ಲ ಬಂತಲ್ಲ, ಎಲ್ಲ ವೇದ ವಿರುದ್ಧವಾದ ಇದೆಲ್ಲ ಬಂತಲ್ಲ. ಇದು ಪ್ರತಿ ಸಮಯೈಹಿ, ಈ ವೇದಕ್ಕೆ ವಿರುದ್ಧವಾದಂತ ಈ ಸಿದ್ಧಾಂತಗಳು ಹೀಗೆ ಹುಟ್ಕೊಂಡಿದೆ. ಇನ್ನು ಮುಂದೆ ನೀನು ಎಷ್ಟು ಹುಟ್ಕೊಳುತ್ತೋ ಈ ಎಲ್ಲ ಹುಟ್ಕೊಳುತ್ತಲ್ಲ, ಅದು ಅದರಿಂದ ಏನಾಗುತ್ತೆ? ಭವತಃ ಅದರಿಂದ ಉಂಟಾಗುವ ಮಂದ. ಈಗ ನಮ್ಮಂತ ಮಂದವ್ರಿಗೆ ಏನಾಗುತ್ತೆ? ಅದನ್ನ ನೋಡಿದ್ರೆ ಓ ಇದೇ ಸರಿ, ನಾವು ಇಷ್ಟ ದಿನ ಅನ್ಕೊಂಡಿರೋ ತಪ್ಪು ಅಂತ ಭಾವನೆ ಬರುತ್ತೆ ನಮಗೆ. ಅದನ್ನ ಪರಿಹಾರಕ್ಕಾಕೆ ಏನ್ ಮಾಡ್ತಾರೆ ಅವರು? ಯಾವುದು ಸಾಂಖ್ಯ ಸಿದ್ಧಾಂತ ಸರಿಯೋ, ನಮ ಸಿದ್ಧಾಂತ ಸರಿಯೋ, ವಿಶಿಷ್ಟಾದ್ವೈತ ಸರಿಯೋ, ಸಾಂಖ್ಯರು ಸರಿಯೋ, ವೈಶೇಷಿಕರು ಸರಿಯೋ, ನ್ಯಾಯ ಇದು ಸರಿಯೋ ಅಂತ ಅನ್ಬಿಟ್ಟು ಬರುವಾಗ ಅವಾಗ ಏನಾಗ್ತದೆ? ಅವಾಗ ತುಲ್ಯತ್ವ ಭ್ರಾಂತಿ ಸಿದ್ಧ ಪ್ರಕರಣ. ಆಗ ಕೆಲವ್ರಿಗೂ ಎರಡು ತರ ಭ್ರಾಂತಿ ಬರುತ್ತೆ. ಕೆಲವ್ರು ಏನ್ ಬರೋದು? ತುಲ್ಯತ್ವ, ಇದು ಒಂದೇ ಅದು ಒಂದೇ ಸರಿ, ನಮ್ದು ಅಂದ್ರೆ ನಮ್ಮದು ಉತ್ಕೃಷ್ಟ ಅನ್ನೋ ಭಾವ ಹೋಗ್ಬಿಡುತ್ತೆ, ತುಲ್ಯತ್ವ ಬಂದ್ಬಿಡುತ್ತೆ. ಇದು ಸರಿ, ಇದು ಸರಿ, ಇದು ಸರಿ, ಎರಡು ಒಂದೇ ಅನ್ನೋದು ಕೆಲವರು. ಕೆಲವರು ಇದು ಸರಿ ಇಲ್ಲ, ಇವ್ರು ಹೇಳಿದ್ದೇ ಸರಿ ಅಂತ ಇನ್ನೊಬ್ರು.
ಆ ತರ ಭ್ರಾಂತಿ ಬರುತ್ತೆ, ಅವರಿಗೆ ಭ್ರಾಂತಿ ಪ್ರಕರಣ ಬರುತ್ತೆ. ಅದರಿಂದ ಏನಾಗುತ್ತೆ, ಅದಕ್ಕೆ ಅದನ್ನ ಆ ಸಮತೆಯನ್ನ ನಮ್ಮ ಕಾದು, ಆ ಸಮತ್ವ ಇಲ್ಲ, ಅದು ನಮ್ಮದೇ ಸರಿ, ಅವೆಲ್ಲ ಅಸಾಧು, ಅದು ಸಮತ್ವ ಅಲ್ಲ, ತುಲ್ಯವೂ ಅಲ್ಲ, ಇದು ಅಲ್ಲ, ಅವೆಲ್ಲ ಭ್ರಾಂತಿ. ಅದು ತುಲ್ಯ ಅನ್ಕೊಳ್ಳೋದೇ ಭ್ರಾಂತಿ. ಅದನ್ನ ಪರಿಹಾರ ಮಾಡೋದಕ್ಕೆ ತರ್ಕಪಾದೇ ವಾರ್ಯ, ತರ್ಕಪಾದದಲ್ಲಿ ಬ್ರಹ್ಮಸೂತ್ರದಲ್ಲಿ ಇಲ್ಲೂ ಅಷ್ಟೇನೆ, ಎಲ್ಲಿಯೂ ಸಹ ನಾವು ವಾದವನ್ನ ನಿರಾಕರಿಸ್ತೀವಿ ತವರ ವಾದಿಯನ್ನು ಯಾವತ್ತೂ ನಿರಾಕರಣ ಮಾಡೋದಿಲ್ಲ. ಅದನ್ನೇ ಈ ತರ್ಕಪಾದ ಅಂದ್ಬಿಟ್ಟು ಮುಂದಕ್ಕೆ ಅದನ್ನ ಹೇಳ್ಕೊಡ್ತಾರೆ. ಷಡ್ವಿಂಶಾಲಂಬಿ ಸಾಂಖ್ಯಂ ಅಂತ ಬರ್ತದೆ ಸಾಂಖ್ಯದಲ್ಲಿ. ನಾವು ಸಾಂಖ್ಯದಲ್ಲಿ ಶ್ರೇಷ್ಠರ ಸಾಂಖ್ಯವನ್ನ ನಾವು ಖಂಡನೆ ಮಾಡೋದಿಲ್ಲ, ನಿರೀಶ್ವರ ಸಾಂಖ್ಯವನ್ನೇ ಖಂಡನೆ ಮಾಡೋದು ಇವರು ಸೂತ್ರಕಾರರು ಅಂತ ಅಂದ್ಬಿಟ್ಟು ಅದೆಲ್ಲ ತೋರಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಅದು ಯಾರು ಈಶಾನ ಅಂದ್ರೆ ಭಗವಂತ ಒಪ್ಕೊಳ್ತಾರೋ, ಶೇಷಾನ ಅಂದ್ರೆ ಅವನನ್ನು ಒಪ್ಕೊಳ್ತಾ ಇದ್ ಮಾಡ್ತಾರೆ. ಅದಕ್ಕೆ ಈಶಾ, ಅದು ನೇಶಾನ ಈಶಾ ಅಂದ್ರೆ ಭಗವಂತ ಇಲ್ಲ ಅನ್ನೋದ್ರೆ ಅದು ನಿರೀಶ್ವರ ಸಾಂಖ್ಯ ಇದಲ್ಲ, ಅದನ್ನ ಮಾತ್ರ ಖಂಡನೆ ಮಾಡ್ತೀವಿ. ಸಾಂಖ್ಯ ಸಿದ್ಧಾಂತವನ್ನು ಸಂಪೂರ್ಣ ಮಾಡೋದಿಲ್ಲ. ಅಲ್ಲಿ ಮಾಡಬೇಕಾದ್ರೂ ಸಹ ನಾವು ಈ ತರ ಹೇಳಿದರೆ ಈಗ ಸರಿ. ನಾವು ಸೂತ್ರ ಭಾಷೆ ಓದ್ಬೇಕಾದ್ರೆ ಎಲ್ಲೂ ಸಹ ಅದಕ್ಕೆ ಆ ವಾಮ ಅನ್ನೋ ಪದವನ್ನ ತೆಗಿಲೇ ಇಲ್ಲ ಇಲ್ಲಿ ಸ್ವಾಮಿ. ವಾಮ ಅಂದ್ರೆ ಎಡಗಡೆ ಅಂತ ಒಂದು ಅರ್ಥ ಬರುತ್ತೆ, ವಕ್ರ ಅಂತ ಬರುತ್ತೆ. ಆ ಎಡಗೈ ಏನ್ ಬೇಕಾದ್ರೆ ಎಲ್ಲರೂ ವಾಮ ಅಂತ ಹಾಕ್ತಾರೆ, ಇಲ್ಲಿ ಇವ್ರು ವಾಮ ಪದವನ್ನು ಹಾಕ್ಲಿಲ್ಲ. ಯಾಕೆಂದ್ರೆ ವಾಮ ಅಂತ ಹಾಕಿದ್ರೆ ನಾವು ವಾಮಾಚಾರ ಅಂತ ಮಾಡ್ತೀವಲ್ಲ, ಅದರಿಂದ ಅನೇಕ ತಪ್ಪ ಬರುತ್ತೆ. ಅದಕ್ಕೆ ಕೆಟ್ಟ ಅಭಿಪ್ರಾಯ ಬರೋದೇ ಬೇಡ ಅಂದ್ಬಿಟ್ಟು ಅನ್ಯತ್ ಕರ ಇನ್ನೊಂದು ಕರ ದಕ್ಷಿಣ ಅಂತ ಹೇಳ್ಬಿಟ್ಟು ಅನ್ಯತ್ ಕರ ಇನ್ನೊಂದು ಕೈ ಅಂದ್ಬಿಟ್ರು. ಬಲಗೈ ಹೇಳಿದ್ರು, ಎಡಗೈ ಬದಲು ಇನ್ನೊಂದು ಕೈ ಅಂದ್ಬಿಟ್ರು. ಯಾಕೆಂದ್ರೆ ಅದಕ್ಕೂ ವಾಮ ಅಂತ ಹೇಳೋದು ಬೇಡ, ಪದವನ್ನು ಉಪಯೋಗಿಸೋದು ಬೇಡ ಅಂತ ಸ್ವಾಮಿ ಅಷ್ಟು ಇದಾಗಿ ಮಾಡಿದಿರೋದು. ಹಾಗಾಗಿ ಇಲ್ಲಿ ಈ ತರ್ಕಪಾದದಲ್ಲಿ ಬರುವಂತಹ ಇದನ್ನ ಹೇಳ್ತಾರಲ್ಲಿ. ಇಲ್ಲಿ ನಮಗೆ ಏನನ್ನ ಅಂದ್ರೆ ಇದಕ್ಕೆ ಸ್ವಾಮಿ ಭಾಷ್ಯಕಾರರು ಇದನ್ನ ಇವ್ರನ್ನೆಲ್ಲ ಖಂಡನೆ ಮಾಡ್ಬೇಕಾದ್ರೆ, ಬೌದ್ಧರನ್ನ ಜೈರನ್ನ ಖಂಡನೆ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ಅದಕ್ಕೆ, ಬ್ರಹ್ಮಜ್ಞಾನ ವಾದಾದಪಿ ಪಾಪೀಯಾನ್ ಅಯಂ ಪಕ್ಷ ಅದನ್ನ ಹೇಳ್ತಾರೆ. ಅದಕ್ಕೆ ಅಯಂ ಪಕ್ಷ ಪಾಪಿಯಾನ್ ಅಂದ್ರು, ಹೇಳ್ದವನ್ನ ಪಾಪಿ ಅಂದ್ರಿಲ್ಲ ಅವರು. ಅಂದ್ರೆ ಸರಿ ಇಲ್ಲ ಅಂತ ಪಕ್ಷ ಈ ಪಕ್ಷ ಸರಿ ಇಲ್ಲ ಅಂತ ಹೇಳಿರ್ತವರ, ಹೇಳಿದವನ್ ಸರಿ ಅಲ್ಲೂ ಹೇಳಿಲ್ಲ, ಅವ್ನು ಹೇಳಿದವನು ಯಾವತ್ತೂ ಹೇಳಿಲ್ಲ. ಅದಕ್ಕೆ ಬ್ರಹ್ಮಜ್ಞಾನ ವಾದಾದಪಿ, ಇವರು ಬ್ರಹ್ಮಜ್ಞಾನವನ್ನ ವಾದ ಮಾಡ್ತೀನಿ ಅಂತ ಹೇಳಿದ್ರು ಸಹ, ಅನ್ಕೊಂಡ್ರು ಸಹ, ನಿರೀಶ್ವರ ಸಾಂಖ್ಯ ನಿರೀಶ್ವರ ಇದೆಲ್ಲ ಅವರೆಲ್ಲರೂ ಸಹ ಇದ್ರೂ ಸಹ ಅವರೆಲ್ಲರೂ ಇದು. ಯಾಕಂದ್ರೆ ಈ ಮೀಮಾಂಸದಲ್ಲೇ ಅವರೇನ್ ಹೇಳ್ತಾರೆ, ಭಗವಂತನೇ ಬೇಡ ಅನ್ಬಿಟ್ಟು ಅಂತ. ಭಗವಂತನ ಯಾಕೆ ಬೇಕು, ಮಂತ್ರಗಳಲ್ಲಿ ಮಂತ್ರ ಹೇಳಿದೆ ಅಂತಾರೆ, ಅವರು ಮಂತ್ರಕ್ಕೆ ಅವರು ಪ್ರಾಧಾನ್ಯ ಕೊಡ್ತಾರೆ. ಈಗ ಹೇಳಿದೆ ಸ್ವರ್ಗಕಾಮೋ ಜ್ಯೋತಿಷ್ಠೋಮೋ ವಿಜಯತ, ಸ್ವರ್ಗ ಜ್ಯೋತಿಷ್ಠೋಮ ಯಾಗವನ್ನು ಮಾಡಿ ಅಂತ. ಆ ಯಾಗದಲ್ಲಿ ಬರುತ್ತೆ, ಅವರೊಂದು ಅಪೂರ್ವ ಅಂತ ಹೇಳ್ತಾರೆ, ಒಂದು ಸಿದ್ಧಿ ಬರುತ್ತೆ. ಯಾಕಂದ್ರೆ ಸ್ವರ್ಗ ಸಿಗೋದು ಮರಣವಾದ್ಮೇಲೆ ಅದೊಂದು ಅಪೂರ್ವ ಅಂತ ಒಂದು ಉಂಟಾಗುತ್ತಂತೆ. ಅದು ಅಪೂರ್ವ ಉಂಟಾದ್ ಹಾಗೆ ಇರುತ್ತೆ. ಅದು ಇವನಿಗೆ ಯಾವಾಗ ದೇಹಾವಸಾನ ಆಗುತ್ತೋ ಆಗ ಯಾವ ಫಲವನ್ನಿದೆಯೋ ಆ ಫಲವನ್ನು ಕೊಡುತ್ತೆ. ಪುತ್ರ ಕಾಮಯಷ್ಟಿ ಮಾಡಿದ್ರೆ ಮಗ ಹುಡ್ತಾನೆ. ಅದೇ ತರ ಇದು ಅಶ್ವಮೇಧ ಯಾಗ ಮಾಡಿದ್ರೆ ಪಾಪಗಳು ಕಳೆಯುತ್ತೆ. ನೋಡಿದೀವರ ಎಲ್ಲ ಮಾಡಿದ್ದಾರೆ. ಹೀಗೆಲ್ಲ ಇರ್ಬೇಕು. ಇಲ್ಲಿ ಭಗವಂತ ಎಲ್ಲಿ ಬರ್ತಾನೆ, ಇಲ್ಲಿ ಭಗವಂತನೇ ಇಲ್ವಲ್ಲ, ಹಾಗಂದ್ರೆ ಭಗವಂತನ ಏನೂ ಇಲ್ಲ. ಅದರಿಂದ ಅಂದ್ಬಿಟ್ಟು ಆ ತರ ವಾದ ಅವ್ರದ್ದು. ವೇದವನ್ನೇ ಹೇಳಿ ವೇದ ಒಪ್ಕೊಡುವಂತ ಮೀಮಾಂಸಕರೇ ಈ ತರ ಹೇಳ್ತಾರೆ. ಭಗವಂತ ಯಾಕೆ ಮಂತ್ರಗಳೇ ಫಲ ಕೊಡ್ಬೇಕಾದ್ರೆ ಭಗವಂತ ಯಾಕೆ ಬೇಕು, ಭಗವಂತನಿಂದ ಯಾವ ಸಂಬಂಧ ಇಲ್ಲ, ಮಂತ್ರಗಳೇ ಫಲ ಕೊಡುತ್ತೆ ಅಂದ್ಬಿಟ್ಟು ಅದನ್ನ ಮಾಡ್ತಾರೆ. ಅವಾಗ ಅದ್ ಹೇಳ್ತಾರೆ, ಇದು ಬ್ರಹ್ಮಜ್ಞಾನವಾದಾದಪಿ, ಅದಕ್ಕೂ ತಗೋಬಹುದು ನಿರೀಶ್ವರ ಮೀಮಾಂಸೆಗೆ. ಬ್ರಹ್ಮಜ್ಞಾನ ಅಂತ ಶುರು ಮಾಡಿ ಅಥಾತೋ ಧರ್ಮ ಜಿಜ್ಞಾಸ ಶುರು ಮಾಡಿ. ಆದ್ರೆ ಜೈಮಿನಿಗಳು ನಿರೀಶ್ವರ ಸಾಂಖ್ಯನ್ ಹೇಳಿ ನಿರೀಶ್ವರ ಮೀಮಾಂಸೆ ಹೇಳಿಲ್ಲ, ಶೇಶ್ವರ ಮೀಮಾಂಸೆ ಹೇಳಿದ್ದು. ಅದಕ್ಕೆ ಸ್ವಾಮಿ ಶೇಶ್ವರ ಪಾದ ಮೀಮಾಂಸ ಅಂತ ಪುಸ್ತಕ ಬರೆದ್ರು. ಎಲ್ಲೋ ಒಂದು ಸ್ವಲ್ಪ ಲುಪ್ತವಾಗಿ ಒಂದು ಸ್ವಲ್ಪ ಭಾಗ ಮಾತ್ರ ಸಿಕ್ಕಿದೆ ಅದು. ಈಗ ಮೊನ್ನೆ ನಮ್ಮ ಗುರುಗಳಿಗೆ ಇನ್ನೊಂದು ಸ್ವಲ್ಪ ಭಾಗ ಸಿಕ್ತಂತೆ, ಅದೆಲ್ಲೋ ಸಿಕ್ತು ಅಂತ ಅವ್ರು ಇದ್ರಲ್ಲಿ ಹಾಕಿದ್ದಾರೆ. ಅದು ಆತರ ಅವರು ಇಡೀ ಮೀಮಾಂಸೆ ಶೇಶ್ವರ ಮೀಮಾಂಸೆ ಜೈಮಿನಿಗಳ ಅಭಿಪ್ರಾಯ ಇದು ಅಂತ ಇವರೇ ಒಂದು ಮೀಮಾಂಸೆ ಬರೆದಿದ್ದಾರೆ. ಅವರು ಶೇಶ್ವರ ಮೀಮಾಂಸ ಪಾದುಕ ಅಂತ ಬರೆದಿದ್ದಾರೆ. ಅದ್ಭುತವಾದ ಸಿಕ್ಕಿದ್ರೆ ಪೂರ್ಣವಾಗಿ ಎಂತ ಅದ್ಭುತವಾದ ಗ್ರಂಥ. ಈಗ ಯಾವುದೋ ಒಂದು ಅಧ್ಯಾಯ ಪೂರ್ಣವಾಗಿ ಸ್ವಲ್ಪ ಎಲ್ಲೋ ಅಡಿಯಾರ್ ಲೈಬ್ರರಿಲಿ ಸ್ವಲ್ಪ ಸಿಕ್ತು ಅಂತ ತಂದು ಅದನ್ನ ಪರಿಶುದ್ಧಿ ಮಾಡಿ ತಮ್ಮ ವೆಬ್ಸೈಟ್ ಅಲ್ಲಿ ನಮ್ಮ ಗುರುಗಳು ಹಾಕಿದ್ದಾರೆ ಅದನ್ನ. ಹಾಗಾಗಿ ಇಲ್ಲಿ ಸ್ವಾಮಿ ಹೇಳ್ತಾರೆ, ಯಾರೋ ಭಾಷೆಗಾರ ಹೇಳ್ತಾರೆ, ಬ್ರಹ್ಮಜ್ಞಾನ ಮಾಡಿದ್ರು ಅಯಂ ಪಕ್ಷ ಪಾಪಿಯಾನ್, ಈ ಪಕ್ಷ ಸರಿ ಇಲ್ಲ ಅಂತ. ವಾದಿಯನ್ನ ಎಲ್ಲೂ ಖಂಡನೆ ಮಾಡ್ಲಿಲ್ಲ ಅವರು, ಪಕ್ಷ ಅದಾತರ ಹೇಳಿದ್ರು. ಅದರಿಂದ ಅದನ್ನ ಹೇಳ್ತಾರೆ. ಅದಕ್ಕೆ ಇದನ್ನ ಇವರು ವೇದಾಂತ ದೇಶಿಕರು ಶತದೂಷಣಿ ಅಂತ ಒಂದು ಗ್ರಂಥವನ್ನ ಬರೆದವರು.
ಆ ಶತದೂಷಣ 100 ದೂಷಣೆ ಅಂತ ಅಷ್ಟೇ ಅದರಲ್ಲಿ ಅವ್ರು ಹೇಳ್ತಾರೆ ಅವರ ವಾಕ್ಯ ಬರುವಾಗ ಬರ್ಬೇಕಾದ್ರೆ ಬೇರೆ ಪ್ರತಿವಾದಿಗಳಿರ್ತಾರಲ್ಲ, ಜೋರಾಗಿ ಮಾತಾಡೋದು, ಇದು ಮಾಡೋದು, ಜಲ ಕೊಟ್ಟೋದು, ಅವಾಗ ಹಾಗೆ ಹೀಗೆ ಅದು ಕೇಳ್ಬೇಕಾದ್ರಲ್ಲ, ಅದಕ್ಕೆ ಅವಾಗ ಹೇಳ್ತಾರೆ ಅವರು, ಸೌಹಾರ್ದೇನ ಪೃಚ್ಛಸಿ ಚೇತ್. ನೀವು ಈ ತರ ಎಲ್ಲ ಕೂಗಾಡಿದ್ರೆ ನಾನು ಹೇಳೋದು ನಿಮ್ಮನ್ನ ಒಂದೇ ನಿಮಿಷದಲ್ಲಿ ತರ್ಕದಲ್ಲಿ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮನ್ನ ನಿರಾಕರಿಸಿಕೊಳ್ಳಬಲ್ಲೆ. ಆದ್ರೆ ಸೌಹಾರ್ದೇನ ಪೃಚ್ಛಸಿ ಚೇತ್, ನೀವು ಸೌಹಾರ್ದದಿಂದ ನನ್ನ ಕೇಳಿದ್ರೆ ವಿಷಯಿ ಭಾವ ಇತಿ ಬ್ರೂಮಃ. ಈ ಯಾವ್ದು ವಿಷಯ ನಿಮ್ಗೆ ಹೇಳಿದ್ರಲ್ಲ ಅದ್ರ ಎಲ್ಲವನ್ನು ನಾನು ನಿಧಾನವಾಗಿ ನಿಮ್ಗೆ ಮಾಡ್ತೇನೆ. ಈ ತರ ಕೂಗಾಡಿ ನಿಮ್ಗೆ ಅಂದ್ರೆ ಒಪ್ಕೊಳ್ಳೋಕೆ ಇಷ್ಟವಿಲ್ಲ, ಈ ವಿತಂಡವಾದ ಅಂತ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ, ಸುಮ್ಮನೆ ಇದು ಮಾಡೋದು. ಅದಕ್ಕೆ ಕಡೆ ಏನಿಲ್ಲದೆ ಇದ್ರೆ ಅವ್ರನ್ನ ಕೊಂದು ಬಿಡೋದು. ಅವ್ರು ಹೇಳ್ತಾರಲ್ಲ ಈಗ ಬ್ಲಾಸ್ಫೆಮಿ ಇದೆಲ್ಲ ಇಟ್ಕೊಂಡು ಅವ್ರಿಗೆ ವಾದ ಮಾಡಕ್ ಆಗದೆ ಇದ್ರೆ ನೆಕ್ಸ್ಟ್ ಬೆಸ್ಟ್ ಅಂದ್ರೆ ಹೊಡೆಯೋದು, ಇದು ಮಾಡೋದು, ಕೊಲ್ಲೋದು ಅಷ್ಟೇ. ಯಾಕಂದ್ರೆ ವಾದ ಮಾಡಿ ಗೆಲ್ಲಕ್ ಸಾಧ್ಯವಿಲ್ವಲ್ಲ, ಆಗ ಅವ್ರು ಇಟ್ಕೊಳ್ಳುವಂತ ಅಸ್ತ್ರ ಹೊಡೆಯೋದು, ಬಡಿಯೋದು, ಕೂಗೋದು, ಈ ತರದ್ದು. ಅದಕ್ಕೆ ಹೇಳ್ತಾರೆ ಸೌಹಾರ್ದೇನ ಪೃಚ್ಛಸಿ ಚೇತ್. ಯಾಕಂದ್ರೆ ನಾನು ಈಗ ಸೌಹಾರ್ದ ಹೇಳ್ತಾ ಇದ್ದೇನೆ, ಈ ಸೌಹಾರ್ದದಿಂದ ಕೇಳಿದ್ರೆ ನಿನ್ನದಲ್ಲಿ ಏನ್ ತಪ್ಪಿದೆ, ಏನ್ ವಿಷಯ ಇದೆ, ಅದು ಹೇಗೆ ಅದು ವಿಷಯ ಏನೋ ಅದ್ರಲ್ಲಿ ಏನ್ ತಪ್ಪಿದೆ ಎಲ್ಲವೂ ನಿಧಾನ ನಾನು ತೋರಿಸ್ಕೊಡ್ತೀನಿ. ಈ ತರ ಕೂಗಾಡದೆ ಹೇಳೋದಿಲ್ಲ ಅಂತ ಅದನ್ನ ಕೂಡ ಅದನ್ನ ಹೇಳ್ತಾರೆ. ಅಂದ್ರೆ ಕೂಡ್ದು ಅಂದ್ಬಿಟ್ಟು ಅಂತ ಅದಕ್ಕೆ ಆಮೇಲೆ ಭಗವಂತ ಹೇಳ್ತಾರೆ ನಹಿ ಕಲ್ಯಾಣ ಕೃತ ಕಶ್ಚಿತ್ ದುರ್ಗತಿನ್ ತಾತ ಗಚ್ಚತಿ ಅಂದ್ಬಿಟ್ಟು. ಅಂದ್ರೆ ಅವಾಗ ಒಬ್ರನ್ನೊಬ್ರನ್ನ ಆಯ್ತಾ ಮಾಡ್ಕೊಂಡ್ರೆ ಕಲ್ಯಾಣ ನಹ ಗಚ್ಚತಿ, ಯಾರಿಗೂ ಕಲ್ಯಾಣವಾಗೋದೆ. ಭಗವಂತನ ಮಾತಿದು. ವಾದ ಮಾಡ್ಬೇಕು ಯಾವ್ದು ಭಗವಂತನಿಗೆ ಎಲ್ಲಾ ಪಕ್ಷವೂ ಒಂದೇ, ಅವನಿಗೆ ಯಾವ ತರ ಇದ್ರು. ಸೊ ಅದಕ್ಕೆ ಅವ್ರು ಹೇಳ್ತಾ ಇದಕ್ಕೆ ತಾತ ದುರ್ಗತಿಂಗ್ ಗಚ್ಚತಿ, ತಾತ ಅಂದ್ರೆ ದುರ್ಗತಿಗೆ ಹೋಗ್ತಾನೆ ಅವನು ಅಂದ್ಬಿಟ್ರು ಅಂತ ಭಗವಂತ ಇದಕ್ಕೆ ಇವನಿಗೆ ಹೇಳುವಂತ ಅರ್ಜುನಿಗೆ ಹೇಳೋ ಸಮಯದಲ್ಲಿ ಮಾತಾಡೋದಕ್ಕೆ. ಹಾಗಾಗಿ ಒಂದು ಪಕ್ಷದವರು ಇನ್ನೊಂದು ಪಕ್ಷದ ಮಾಡ್ಬೇಕಾದ ಅಂದ್ರೆ ಭಗವಂತ ಗೀತೆ 18 ಅಧ್ಯಾಯ ಉಪಯೋಗ ಮಾಡ್ಬೇಕಾದ್ರೆ ಅವನ ಮುಖದಲ್ಲಿ ಮುಗುಳ್ನಗೇನೆ ಇತ್ತಂತೆ, ಹೊನ್ನಗೇನೆ ಇತ್ತಂತೆ. ಅದ್ರಲ್ಲಿ ಎಷ್ಟೋ ಇದೆಲ್ಲ ಬರ್ತಲ್ಲ, ಅವನಿಗೆ ಮಾಡಿದ್ರು ಹೊನ್ನಗೆಯಿಂದಾನೆ 18 ಅಧ್ಯಾಯನೂ ಉಪದೇಶ ಮಾಡಂತೆ ಭಗವಂತ. ಒಂದು ಚೂರು ವಿಕಾರ ಇಲ್ಲ ಭಗವಂತ ಮುಖದಲ್ಲಿ. ಅದನ್ನ ಹೇಳ್ಬೇಕಾದ್ರು ಮಾಡ್ಬೇಕಾದ್ರು ಇವನ್ನ ಹೇಳ್ಬೇಕು ಎಲ್ಲೂ ವಿಕಾರ ಇರ್ಲಿಲ್ಲ. ಅಂದ್ರೆ ವಿಕಾರ ಇರಕೂಡ್ದು, ಆ ತರ ಮಾಡ್ಬೇಕು ಅಂದ್ಬಿಟ್ಟು ಅಂತ ಎಲ್ಲ. ಅಂದ್ರೆ ಇದು ಯಾತಕ್ಕೆ ಅಂದ್ರೆ ಇದೆಲ್ಲವನ್ನೂ ಸಹ ಆ ಕರ ಕಿಸಲೆಯೇನೋ ಒಂದು ಪದಕ್ಕೆ ಅದರಲ್ಲಿ ಇದೆಲ್ಲವನ್ನೂ ಸೇರಿಸಿದ್ದಾರೆ. ಆ ಕರ ಕಿಸಲೆಯಿಂದ ಎಷ್ಟು ಮೃದುತ್ವವಾಗಿ ಭಗವಂತನ ಕರ ಅನ್ನೋದು ಎಷ್ಟು ಮೃದುತ್ವವಾಗಿತ್ತು ಅನ್ನೋದೇ, ಕೋಮಲವು ಇದೆ ಮಂದಹಾಸು ಇರೋದಕ್ಕೆ ಆ ಕೋಮಲವಾಗಿ ಇತ್ತು ಅನ್ನೋ ಆಡುವ ಮಾತು ವಾಗ್ವಾದ ಆಗಿದ್ರು ಸಹ ಕೋಮಲವಾಗಿರ್ಬೇಕು. ಆ ಹೂವಿನ ದಳದ ತರ, ಅಂದ್ರೆ ತಪ್ಪು ಮಾಡೋದು ಹೇಳ್ಬೇಕು, ಆದ್ರೆ ಹೂವಿನ ದಳದ ತರ ಇರ್ಬೇಕು, ನೋಯಿಸುವಂತಹ ಯಾವ ಇದು ಇರಬಾರ್ದು. ಅದಕ್ಕೆ ಹೇಳ್ತಾರೆ ಸೌಹಾರ್ದೇನ ಪೃಚ್ಛಸಿ ಚೇತ್ ಅಂತ. ಅದು ಮನಸ್ಸೇ ಯಾವಾಗ್ಲೂ ಆ ತರ ವಾದ ಮಾಡೋರು ಅದೇ ತರ ವಾದ ಮಾಡ್ತಾರೆ, ಒಪ್ಕೊಳ್ತಾರೆ. ಆದ್ರೆ ಕಡೆಯಲ್ಲಿ ಏನ್ ನಿರ್ಣಯ ಆಗುತ್ತೋ ಆಗ ಹೌದು ನಿಮ್ದು ಹೇಳಿ ಸರಿ ಅಂತೆಲ್ಲ ನಾನು ಹೇಳಿ ಸರಿ, ಯಾವ್ದು ಒಂದು ನಿರ್ಣಯಕ್ಕೆ ಬರ್ತಾರಲ್ಲ ಒಪ್ಕೋಬೇಕು. ಅವರು ವಿತಂಡವಾದಿಗಳಾದ್ರೆ ತಪ್ಪು ಅಂತ ತಿಳ್ಕೊಂಡ್ರು ಒಪ್ಕೊಳ್ಳೋದಿಲ್ಲ, ಆ ತರದವ್ರು ಆಗ್ಬಾರ್ದು. ಸರಿಯಾಗಿದ್ದವರು ತಾವು ಮಾಡಿದ ತಪ್ಪು ಅಂತ ಅನೇಕರು ಎಲ್ಲ ಬಂದು ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಈಗ ಅಂತ ಹೇಳಿದ್ರೆ ನಂಜಿಯರು ಅವರು ದ್ವೈತಿಗಳಾಗಿದ್ರು, ಪರಾಶರ ಭಟ್ರ ಜೊತೆ ಮಾಡಿ ಅವರು ವಿಶ್ರಾಂತಿ ಆಗ್ತಾರೆ. ಹಾಗಾಗಿ ಅವರಲ್ಲಿ ಸೌಹಾರ್ದ ಇತ್ತು ಅವ್ರಿಗೆ. ಅವ್ರ ಪಕ್ಷ ಇದು ನಮ್ಮ ಇದೆ ಇರುವಾಗ ವಾಗ್ವಾದ ಕಡೆಗೆ ಎಲ್ಲವನ್ನೂ ಆಗಿ ಮಾಡುವಾಗ ಬರುವಾಗ ಹೌದು ನೀವು ಹೇಳಿದ್ದೆ ಸರಿ ಅಂತ ಒಪ್ಕೊಂಡು ಅವರು ಅನ್ಕೊಂಡು ಆ ತರ ಇರಬೇಕು, ಸೌಹಾರ್ದದಿಂದ ಇರಬೇಕು. ಅದಕ್ಕೋಸ್ಕರನೇ ಇಲ್ಲಿ ಅದನ್ನ ಹೇಳ್ತಾ ಅದಕ್ಕೆ ಈ ದಕ್ಷಿಣ ಶಬ್ದವನ್ನು ಉಪಯೋಗಿಸೋದು. ಅಂದ್ರೆ ದಕ್ಷಿಣ ಅಂದ್ರೆ ಬಹುಮಾನ. ಒಂದು ಇದು ದಕ್ಷಿಣ ಅಂದ್ರೆ ಬಲಗಡೆ ಅಂತ ಒಂದರ್ಥ, ಇನ್ನೊಂದು ಬಹುಮಾನ. ಬಹುಮಾನ ಅಂತ ದಕ್ಷಿಣೆ ಕೊಡೋದು ಅಂತ ಹೇಳ, ಬಹುಮಾನ ಕೊಡೋದು. ಬಹುಮಾನ ಕೊಡೋದು ಅಂದ್ರೆ ಭಗವಂತನ ಕೈಯಲ್ಲಿರ ಲೀಲಾ ಎಷ್ಟಿಂ ಕರ ಕಿಸಲೆ ಅಂತ. ಭಗವಂತನಿರುವಂತ ಕೈಯಲ್ಲಿ ದಂಡ ಇದೆಯಲ್ಲ, ಆ ದಂಡ ಇದು ಆಧ್ಯಾತ್ಮಿಕವಾದ ಅರ್ಥ. ಆ ದಂಡದಲ್ಲಿ ಅವನು ಯಾರಿಗೂ ಸಹ, ನಮಗೆ ಇಲ್ಲಿ ಕಾಣ್ಬೋದು ಅದು ನಮ್ಮ ಒಂದು ಮಾಡಿದ ಪಾಪದ ಫಲವೇ ತವರ ಯಾರಿಗೂ ಸಹ ಭಗವಂತ ಅವನು ಬಹುಮಾನವನ್ನೇ ಅಂದ್ರೆ ಒಳ್ಳೇದನ್ನೇ ಮಾಡ್ತಾನೆ. ನಮಗೆ ಯಾಕೆ ಕಷ್ಟಗಳು ಬರುತ್ತೆ ಅಂದ್ರೆ ನಾವು ಮಾಡಿರುವಂತ ಪಾಪವನ್ನೇ ಕಳೀತಾ ಇದ್ದಾನೆ ಅವನು. ಅದರಿಂದ ಅವನ ಭಗವಂತನ ಕೈಯಲ್ಲಿರುವ ಪಿಂಚ ಇದೆಯಲ್ಲ, ಅದು ನಾವು ಅನಾದಿ ಕಾಲದಿಂದ ಮಾಡಿರುವ ಪಾಪಗಳು ಒಂದೊಂದು ಇದರಲ್ಲೂ ಸಹ ಹೋಗುತ್ತೆ. ತುಂಬಾ ಆಯಾಸಗೊಂಡಾಗ ಭಗವಂತ ಏನ್ ಮಾಡ್ತಾನೆ, ಸಾಕು ತುಂಬಾ ಆಯಾಸಗೊಂಡಿದೆ ಜೀವಾತ್ಮ ಅಂತ ಹೇಳಿ ಪ್ರಳಯವನ್ನು ಮಾಡ್ತಾನೆ. ಆ ಪ್ರಳಯ ಮಾಡೋದು ಸಹ ಜೀವಾತ್ಮನನ್ನ ಶಮನಗೊಳಿಸೋದಿಕ್ಕೆ. ಸ್ವಲ್ಪ ಕಾಲ ಚಿರನಿದ್ದೆಯಲ್ಲಿರ್ಲಿ, ಹೋಗಿ ಮತ್ತೆ ಮತ್ತೊಂದು ಇದು ಬರ್ಬೇಕಾದ್ರೆ ಆವಾಗ ಇದೆಲ್ಲ ವಿಚಾರಗಳೆಲ್ಲ ಹೋಗಿ ಮತ್ತೆ ಇದು ಬಂದ್ರೆ ಒಳ್ಳೆ ದಾರಿಗೆ ಬರ್ತಾನೋ ಏನೋ, ಮುಮುಕ್ಷ ಆಗ್ತಾ ನೋಡೋಣ ಅನ್ಬಿಟ್ಟು ಪ್ರಳಯವನ್ನು ಮಾಡೋದು ಸಹ ಅದು ಸಹ ಇದನ್ನೇ, ಅದು ಒಂದು ಬಹುಮಾನವೇ ಅಂತ ಹೇಳ್ತಾರೆ. ಅದಕ್ಕೆ ದಕ್ಷಿಣ ಅನ್ನುವಾಗ ಅದಕ್ಕೆ ವಾಮ ಆಗ್ಬಾರ್ದು. ವಾಮ ಅಂದ್ರೆ ವಕ್ರತೆ.
ವಕ್ರತೆ, ದುರಾಳತೆ, ಕೆಟ್ಟ ಅದಕ್ಕೆ ವಾಮಾಚಾರ ಅದಕ್ಕೆ ಬಂದಿರೋದು. ಅದಕ್ಕೆ ಆ ವಾಮವಾಗಬಾರ್ದು ಅಂತ ಸ್ವಾಮಿ ಅದಕ್ಕೆ ಏನ್ ಮಾಡ್ತಾರೆ, ಆ ವಾಮ ಶಬ್ದವನ್ನೇ ಉಪಯೋಗಿಸಬಾರ್ದು ಅಂದ್ಬಿಟ್ಟು ಅದಕ್ಕೆ ಅವರು ಮಾತಲ್ಲಿ ಮಧುರತೆ ಇರಬೇಕು. ಈ ವಾಮ ಅಂದ್ರೆ ಕಟುವಾದ ಮಾತು, ದೂಷಣೆ ದೂಷಿತ ಮಾಡೋದು, ಅದನ್ನ ವಿತಂಡ, ಇದಕ್ಕೆಲ್ಲ ವಾಮದಲ್ಲಿ ಬಂದ್ಬಿಡುತ್ತೆ ಅದು. ಅದಕ್ಕೆ ಯಾವಾಗ್ಲೂ ದಕ್ಷಿಣವಾಗೇ ಇರ್ತಕ್ಕದ್ದು, ವಾಮ ಆಗಿರ್ಬಾರ್ದು ಅಂದ್ಬಿಟ್ಟು ಆ ವಾಮ ಶಬ್ದವನ್ನೇ ಹಾಕ್ದನ್ನ ಇಲ್ಲೇನ್ ಮಾಡಿದ್ರು ಅವರು ಇನ್ನು ಅನ್ಯತ್ಕರ ಅಂತ ಪದವನ್ನು ಹಾಕಿದ್ರು. ಇನ್ನೊಂದು ಕೈ ಅಂತ ಹಾಕಿದ್ರು. ಮೇಲರ್ಥ ಇನ್ನೊಂದು ಅವಳು ನೀಳೆ ಮೇಲೆ ಇಟ್ಕೊಂಡ ಅಂತ ಅಷ್ಟೇ ಮೇಲಿನ ಅರ್ಥ. ಒಳಗಿನ ಅರ್ಥಕ್ಕೆ ಇದೆಲ್ಲವೂ ಬರುತ್ತೆ, ಅದೆಲ್ಲವೂ ಸಹ ಬರುತ್ತೆ. ಇದಕ್ಕೆ ಎರಡನೇ ಇದಕ್ಕೆ ಅವಿರೋಧಾದ್ಯದಲ್ಲಿ ಸೂತ್ರಕಾರ ಏನು ಹೇಳಿದ್ದಾರೆ ಮತ್ತೆ ಶಂಕರರು, ಭಾಷ್ಯಕಾರರು ಮತ್ತೆ ತಾನೇ ದೇಶಗಳೇ ತಾನೇ ಹೇಳಿದಂತ ಆ ಮಾತುಗಳನ್ನೆಲ್ಲ ಹೇಗೆ ಇಲ್ಲಿ ಅಳವಡಿಸಿದ್ದಾರೆ ಅನ್ಬಿಟ್ಟು ಅಂತ ಅದಕ್ಕೆ ಅವಾಗ ಅದನ್ನ ಹೇಳ್ತಾರೆ. ಅದಕ್ಕೆ ವಾದಿಗೆ ಏನು ಅಂದ್ರೆ ವಾದಿಗೆ ಪ್ರತಿವಾದ ಹೇಳ್ಬೇಕಂತವರ ಅಲ್ಲಿ ನಮಗೆ ಆರ್ಜವ ಇರ್ಬೇಕದು ವಾದ ವಿಧಿಯಲ್ಲ, ಅಲ್ಲಿ ವಾದಿ ವಿಜಯ ಅಲ್ಲ. ಅವನ ಗೆದ್ದು ಬೀಗ ಅನ್ನೋದು ಗೆಲ್ಲೋದು ಮುಖ್ಯವಲ್ಲ. ಅಲ್ಲಿ ಅದೇ ನೋಡಿ, ನಾವು ಒಬ್ಬರು ಗೆದ್ರು ಒಬ್ಬರು ಸೋತರ ಒಬ್ಬರು ಗೆಲ್ತಾರಲ್ಲ ಅಂದ್ರೆ ಅಲ್ಲಿ ಗೆಲ್ಲೋದು ಮುಖ್ಯವಲ್ಲ, ಅದನ್ನ ಹೇಳ್ತಾರೆ ಇಲ್ಲಿ. ವಾದಿಗೆ ವಿಜಯ ಮುಖ್ಯವಲ್ಲ, ಇನ್ನೊಬ್ಬನ್ನ ಸರಿಪಡಿಸ್ದೆ ಅನ್ನೋದೇ ಮುಖ್ಯ. ಈಗ ತಪ್ಪುದಾರಿಗೆ ಹೋಗ್ತಿದ್ದವ್ರನ್ನ ಕರ್ಕೊಂಬಂದಲ್ಲ, ಅದೇ ಮುಖ್ಯವಾದವರ ಅವನನ್ನ ಗೆದ್ದೆ ನಾನು ಅಂತ ಹೆಮ್ಮೆ ಕೊಡುದು, ಅದನ್ನ ಹೇಳ್ತಾ. ಅದಕ್ಕೆ ಬೋಧೆಯಂತ ಪರಸ್ಪರನ್ ಭಗವಂತ ಹೇಳಿದ ಅದಕ್ಕೆ ಏನಂದ್ರೆ ಆ ಕೃಷ್ಣಯ್ಯ ಅವ್ರು ಹೇಳ್ಬೇಕಾರೆ ಆ ಪರಸ್ಪರಂ ಬೋಧೆಯಂತಹ ಅನ್ನೋದು ಅದಕ್ಕೆ ಒಬ್ರಿಗೊಬ್ರು ಅದನ್ನ ಹೇಳ್ತಾರೆ. ಇದರಲ್ಲಿ ಎರಡು ವಿಭಾಗ ಮಾಡ್ಕೊಳ್ತಾರೆ. ಒಂದು ಶ್ರೀ ಕೃಷ್ಣ ಚಿತ್ತ ನೋಡ್ಬೋದು, ಅಂದ್ರೆ ಕೃಷ್ಣ ಚಿತ್ತ ವಿಷ್ಣು ಚಿತ್ರ ಅಂತ ಹೇಳ್ತೀವಲ್ಲ ಆತರ ಕೃಷ್ಣ ಅಂದ್ರೆ ಕೃಷ್ಣನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರುವಂತ ಒಬ್ರು ಅಂತ ಹೇಳ್ತಾರೆ. ಇನ್ನು ಕೆಲವರು ಅದು ಎರಡು ವಿಧದಲ್ಲಿ, ಈ ಕೃಷ್ಣ ಭಕ್ತರಲ್ಲಿ ಎರಡು, ಒಬ್ರು ಕೃಷ್ಣನ್ನೇ ಇಟ್ಕೊಂಡಿರೋರು, ಇನ್ನೊಬ್ರು ಕೃಷ್ಣ ಗತಪ್ರಾಣರು, ಆ ಕೃಷ್ಣನನ್ನೇ ಪ್ರಾಣವಾಗಿ ಉಳ್ಳವರು. ಆ ಬಿಟ್ಬಿಟ್ರೆ ಅವನಿಗೆ ಬಿಟ್ಟರೆ ತಾನು ಪ್ರಾಣ ಹೋದಾಗೆ ಅಂದ. ಆ ಕೃಷ್ಣ ಚಿತ್ತರಿಗಿಂತ ಕೃಷ್ಣ ಗತಪ್ರಾಣರು ಮೋರ್ ಇದು ಇನ್ನೂ ಹೆಚ್ಚಿನ ಒಂದು ಇದಲ್ಲಿರೋರು. ಅದಕ್ಕೆ ಅದು ಈ ತರ ಇದನ್ನ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಶುಕ ಮಹರ್ಷಿಗಳು ಆತರ ಕೃಷ್ಣಗತ ಪ್ರಾಣರು, ನಮ್ಮಾಳ್ವಾರು ಸಹ ಕೃಷ್ಣಗತ ಪ್ರಾಣರು, ಅವ್ರನ್ನೇ ತನ್ನ ಪ್ರಾಣವಾಗಿಟ್ಟವರು. ಬರೀ ಚಿತ್ತದಲ್ಲಿ ಮಾಡ್ಕೊಂಡಿಲ್ಲ, ಕೃಷ್ಣನೇ ನನ್ನ ಪ್ರಾಣ, ನೀನಿಲ್ದೇ ಇದ್ರೆ ಇಲ್ಲ ಅಂತ ಕಡೆಗೆ ಮೂರ್ಛೆ ಎಲ್ಲ ಹೋಗಿ ಅವ್ರದ್ದು ನಮ್ಮಾಳ್ವಾರಂತೂ ಕಡೆಗೆ ಮೋಕ್ಷ ಕೊಡೋವರೆಗೂ ಬಿಡೋದೇ ಇಲ್ಲ ಭಗವಂತನ. ಅದಾತರ ಅವರು ಅದೇ ತರ ಶ್ರೀ ಶುಕರು ಅದೇ ತರ ಶುಕರ್ನ ಹೇಳ್ತಾರೆ. ಆ ಶುಕರಿಗೆ ಪ್ರಾಣ ಸಮಾನವಾಗಿ ಇದ್ ಮಾಡ್ತಾರ ಅಂದ್ರೆ ಹೇಳ್ತಾರೆ, ವಜಸ್ತ್ರೀಯರು ಸ್ವರ ಆತರಂತೆ. ವಜಸ್ತ್ರೀಯರಿಗೆ ವೇದಾಂತ ಗೊತ್ತಿಲ್ಲ, ಎಡಗೈ ಗೊತ್ತಿಲ್ಲ, ಬಲಗೈ ಗೊತ್ತಿಲ್ಲ, ದಕ್ಷಿಣ ವಾಮ ಏನು ಗೊತ್ತಿಲ್ಲ, ಆದರೆ ಅವರ ಭಾವ ಇದೆಯಲ್ಲ. ವಜಸ್ತ್ರೀಯರು ಎಲ್ಲಾ ವೇದಾಂತಿಗಳಾದ ಶ್ರೀ ಶುಕರ ಸಮಾನ, ಎಲ್ಲವನ್ನೂ ತಿಳ್ಕೊಂಡು ಕೃಷ್ಣ ಗತ ಪ್ರಾಣರಾಗಿದ್ದರ ಶುಕರು. ಅದೇ ತರ ಈ ವ್ರಜಸ್ತ್ರೀಯರೆಲ್ಲರೂ ಸಹ ಕೃಷ್ಣ ಗತ ಪ್ರಾಣರಾಗಿ, ಬರೀ ಕೃಷ್ಣ ಚಿತ್ತರ ಮಾತ್ರ ಆಗಿರ್ಲಿಲ್ಲ, ಕೃಷ್ಣ ಗತ ಪ್ರಾಣರಾಗಿದ್ರು ಅವರು ಅಂತ ಹೇಳ್ತಾರೆ. ಅದಕ್ಕೆ ಹಾಗಾಗಿ ಇಲ್ಲಿ ಕಣಂದ್ರೆ ಇಲ್ಲಿ ವಶೀಕರಣ ಬರುತ್ತೆ. ಅಲ್ಲಿ ವಶೀಕರಣವಾದ ಒಂದು ಜಯವೇ ಉದ್ವೇಷ ತರ ನಮಗೆ ಆ ವಶೀಕರಣವಂದ ಯಾಕೆ ವಶೀಕರಣ ಬೇಕು ಅಂತಂದ್ರೆ ಇದು ಭಗವಂತ ನಮ್ಮನ್ನ ವಶೀಕರಣ ಮಾಡೋದಕ್ಕೆ ಅಂದ್ರೆ ಅದಕ್ಕೆ ಅವನು ಕೈಯಲ್ಲಿ ಲೀಲಾ ಯಷ್ಟಿ ಆ ಲೀಲಾ ಪದವ ಹಾಕಿದ್ದೆ ಅಂದ್ರೆ 2ನೇ ಅಧ್ಯಾಯದಲ್ಲಿ ಬರುವಂತ ಅತ್ಯಂತ ಅದ್ಭುತವಾದದ್ದು. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಸೂತ್ರ ಬರುತ್ತೆ. ಆಮೇಲೆ ವೈಷಮ್ಯ ನೈರ್ಗಣ್ಯೇನ ಚ ಅಂತ ಅದು ಬರುತ್ತೆ. ಲೀಲಾ ಅಂತ ಹೇಳ್ತಾರೆ. ಅದು ಲೋಕವತ್ತು ಲೀಲಾ ಭಗವಂತನಿಗೆ ಲೋಕ ಇದೆಯಲ್ಲ ತು ಅಂದ್ರೆ ಅದನ್ನ ಅದು ಲೀಲಾ ಕೈವಲ್ಯಂ. ಅವನಿಗೆ ಬರೀ ಆಟ, ಕೈವಲ್ಯಂ ಆಟ, ಇದು ಬರೀ ಲೀಲೆಯ ಆಟ. ಅದಕ್ಕೆ ಲೀಲಾ ಯಷ್ಟಿಮ್ ಅಂತ ಪದವನ್ನು ಹಾಕಿದ್ರು. ಆ ಕೈಯಲ್ಲಿರುವ ಕಲೆ ಇದೆಯಲ್ಲ ಲೀಲಾ ಯಷ್ಟಿ, ಆ ಯಷ್ಟಿ ಅಂದ್ರೆ ಕೋಲು. ಆ ಕೋಲು ಮಾಂತ್ರಿಕನ ಕೋಲು. ಹಿಂದನೇ ದೇಶಕರೇ ಅದ್ರಲ್ಲಿ ಹೇಳ್ದಲ್ಲ, ಆ ತರ ಇಂದ್ರಜಾಲವನ್ನು ಮಾಡ್ತಾನಂತ, ಆ ತರ ಆ ಕೋಲು. ಅದರಿಂದ ಈ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಮಾಡ್ತಾನಲ್ಲ ಅದು. ಹಾಗಾಗಿ ಆ ಲೀಲಾ ಲೋಕ ಮತ್ತು ಲೀಲಾ ಕೈವಲ್ಯಂ ಆ ಸ್ತೋತ್ರದಲ್ಲಿ ಇರುವಂತದಕ್ಕೆ ಲೀಲಾ ಯಷ್ಟಿಮ್ ಅಂತ ಹೇಳ್ತಾರಂತೆ. ಇಲ್ಲಿ ಭಗವಂತ ಇವರೆಲ್ಲ ಕೃಷ್ಣಗತ ಪ್ರಾಣರಾಗಿದ್ದಾರೆ. ಅದೇ ತರ ಯಾವಾಗ ನಾವು ಪರಸ್ಪರಂ ಭಾವಯಂತ ಅಂತ ಹೇಳಿದಾಗೆ ನಾವು ಅವನಲ್ಲಿ ಎಷ್ಟು ಗಾಢತೆಯ ಪ್ರೀತಿಯನ್ನು ಇಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಭಗವಂತ ನಮ್ಮಲ್ಲಿ ಪ್ರೀತಿ ಮಾಡ್ತಾನಂತೆ. ನಾವು 2 ಅಡಿ ಮುಂದೆ ಹೋದ್ರೆ ಅವನು 4 ಅಡಿ ಮುಂದೆ ನಮ್ಮ ಹತ್ರ ಬರ್ತಾನ ಅವನು. ಹಾಗಾಗಿ ಅವನಲ್ಲಿ ಕೈಯಲ್ಲಿರುವಂತಹ ಇದೆಯಲ್ಲ ಅದು ಯಷ್ಟಿಗ್ರಹಣ
ಇವರು ತಮ್ಮ ಭಕ್ತಿಯಿಂದ ಭಗವಂತನ ವಶೀಕರಣ ಮಾಡ್ಕೊಳ್ತಾರೆ. ಭಗವಂತ ತನ್ನ ಕೈಯಲ್ಲಿರೋ ಎಷ್ಟಿ ಅವನ ಕೊಳಲು ಅಥವಾ ಓದಿದ್ರಿಂದ ಈ ಗೋಪಸ್ತ್ರೀಯರನ್ನೆಲ್ಲ ವಶ ಮಾಡ್ಕೊಳ್ತಾನೆ. ಶುಕರನ್ನೇ ವಶ ಮಾಡೋದು ಅವ್ರ ಸಮಾಧಿ ಸ್ಥಿತಿಯಲ್ಲಿ ಅವ್ರಿಗೆ ಯಾವಾಗಲೂ ದರ್ಶನ ಕೊಡ್ತಾ ಇರ್ತಾನೆ. ಅದರಿಂದ ಶುಕರನ್ನು ಸಹ ಅವ್ರು ಹೇಳ್ತಾರಲ್ಲ, ಅವ್ರು ಅಹೋಭಾಗ್ಯಂ ಅಹೋಭಾಗ್ಯಂ ಅಂತ ಕೊಂಡಾಡ್ತಾರೆ. ನಾವು ಇಷ್ಟು ಕಷ್ಟಪಡ್ತಾ ಇದೀವಿ ಭಗವಂತ ನೀನ್ ಕಾಣೋದಕ್ಕೆ, ಅಷ್ಟು ಸುಲಭವಾಗಿ ಸಿಕ್ಕಿದೆಯಲ್ಲ. ಅದಕ್ಕೆ ಅದು ಹೇಳ್ದಲ್ಲ, ಚಕ್ಷುಷ ಆಗಿದೆ ಅಂತ. ಈ ಮಾಂಸ ಉಂಟ ಕಣ್ಣಿನಿಂದಲೇ ಅವ್ರು ನೋಡಕ್ ಆಗ್ತಾ ಇದೆಯಲ್ಲ, ನಮಗೆ ನೇರವಾಗಿ ನೋಡೋಕ್ಕಾಗಲ್ಲ. ಅಂತಶ್ಚಕ್ಷುವನ್ನು ನೋಡ್ಬೇಕು, ನೇರವಾದ ಕಣ್ಣಿಂದ ಅವ್ರು ನೋಡ್ತಾ ಇದಾರಲ್ಲ, ಅಹೋಭಾಗ್ಯಂ ಅಹೋಭಾಗ್ಯಂ ಅಂತ ಕೊಂಡಾಡ್ತಾರೆ ಅವರು. ಅದಕ್ಕೆ ವಜಸ್ತ್ರೀಯರಿಗೂ ಈ ವೇದಾಂತಿಗಳಾದಂಥ ಶುಕರ ಸಮಾನರು. ಶುಕರು, ವೇದವ್ಯಾಸರು, ಪರಾಶರು ಅವ್ರನ್ನೆಲ್ಲ ಅದ್ರ ತಗೋಬಹುದು. ಅಂತವ್ರ ವಸಿಷ್ಠರು ಎಲ್ಲರೂ ಸಹ ಅದಕ್ಕೆ. ಅದರಿಂದ ಈ ಲೀಲಾ ಮಾಡೋ ಅಧಿಕ ತೋರಿಸೋದಕ್ಕೋಸ್ಕರ ಇಲ್ಲಿ ಆ ಪದವನ್ನ ಇಲ್ಲಿ ಹಾಕಿ ಆ 2ನೇ ಅಧ್ಯಾಯದಲ್ಲಿ ಬರುವಂತ ಲೋಕವತ್ ಲೀಲಾ ಕೈವಲ್ಯಂ ಅಂತ ತೋರಿಸೋದಕ್ಕೆ ಆ ಲೀಲಾ ಎಷ್ಟಿಂ ಅನ್ನೋ ಪದವನ್ನ ಇಲ್ಲಿ ಹಾಕಿದ್ದಾರೆ. ಅದಕ್ಕೆ ಅದಂದ್ರೆ ಭಗವಂತನಿಗೆ ಯಾಕೆ ಅಂದ್ರೆ ಭಗವಂತನಿಗೆ ಈ ಲೀಲೆ ಅನ್ನೋಗಿ 2 ಅರ್ಥದಲ್ಲಿ ಬರುತ್ತೆ. ಒಂದು ಲೀಲಾಜಾಲ ಅಂತ ಹೇಳ್ತೀವಿ ನೋಡಿ ಕನ್ನಡದಲ್ಲಿ. ಲೀಲೆ, ಅವನಿಗೆ ಇದು ಯಾವ ಕಷ್ಟವೂ ಇಲ್ಲ. ಇಷ್ಟೆಲ್ಲ ಮಾಡಿ ಇಷ್ಟೊಂದು ಸ್ಥಿತಿ ಮಾಡ್ಬೇಕು, ಇಷ್ಟೊಂದು ಅನಂತ ಕೋಟಿಗಳು ಮಾಡ್ಬೇಕು, ಅಷ್ಟು ಬ್ರಹ್ಮ ರುದ್ರಾದಿಗಳು ಮಾಡ್ಬೇಕು, ಅದು ಎಲ್ಲವೂ ನಿಂತು ಮಾಡ್ಬೇಕು. ಅದರಲ್ಲಿ ಜೀವನ ಸೃಷ್ಟಿ, ಒಂದೊಂದು ಜೀವನದಲ್ಲೂ ಕೂಡ ಭಗವಂತ ಹೋಗಬೇಕು. ಅವುಗಳ ಕರ್ಮ ಇದೇನಪ್ಪ ಇಷ್ಟೊಂದು ಕೆಲಸ ಅಂದ್ರೆ ಲೀಲಾಜಾಲ. ಅವನ ಕೈಲಿರೋ ಒಂದು ಪಿಂಚ ಅದೊಂದೇ ಸಾಕು ಅವನಿಗೆ. ಅದನ್ನ ಈ ಹೇಗೆ ಇಲ್ಲಿ ಅವ್ರ ಜೊತೆ ವಿಹಾರ ಮಾಡ್ತಾ ಇದ್ದಾನೆ, ಲೀಲೆ ಮಾಡ್ತಾ ಇದ್ದಾನೆ, ವಿಹಾರ ಮಾಡ್ತಾ ಇದ್ದಾನೋ ಗೋಪಸ್ತ್ರೀಯರ ಜೊತೆ, ಅಷ್ಟೇ ಸುಲಭ ಅವನಿಗೆ ಕೈವಲ್ಯ, ಲೀಲಾ ಕೈವಲ್ಯವೂ ಅಷ್ಟೇ ಸುಲಭ ಅವನಿಗೆ. ಇದೆಷ್ಟು ಸುಲಭವೋ ಅವ್ರ ಜೊತೆ ಆಡಿ ಓಡಾಡಿ ಅವರೆಲ್ಲ ಮಾಡಿ ಅವ್ರನ್ನ ಇದು ಮಾಡ್ತಾನಲ್ಲ, ಇದೆಷ್ಟು ಸುಲಭವೋ ಇಡೀ ಜಗತ್ ಕಾರಣ ಸೃಷ್ಟಿ ಸ್ಥಿತಿ ಮಾಡೋದು ಸಹ ಭಗವಂತನಿಗೆ ಅಷ್ಟೇ ಸುಲಭ. ಅದಕ್ಕೆ ಅನ್ಬಿಡೋದಕ್ಕೆ ಅದಕ್ಕೆ ಅವರು ಇವರು ಮಧ್ವರು ತಮ್ಮ ಭಾಷೆಯಲ್ಲಿ ಹೇಳ್ತಾರೆ, ಅಕರ್ಮ ಕ್ಲಿಷ್ಟಕಾರಿತ್ವಾತ್ ಅಂತ ಅವ್ರಿಗೆ ಹಾಕ್ತಾರೆ. ಅದಕ್ಕೆ ಅಂದ್ರೆ ಅವನಿಗೆ ಅಲ್ಲಲ್ಲ ಕ್ಲಿಷ್ಟವೇ ಇಲ್ಲ ಅಂತ. ಅಲ್ಲ, ಅಕರ್ಮ ಅಂದ್ರೆ ಕರ್ಮ ಇದೆಯಲ್ಲ ಅದು ಕರ್ಮವೇ ಅಲ್ಲ. ಇಲ್ಲಿ ಕರ್ಮ ಅಂದ್ರೆ ಕರ್ಮ ಅಲ್ಲ ಅಂತಲ್ಲ, ಅವನಿಗೆ ಕ್ಲಿಷ್ಟವಾದ ಕರ್ಮವೇ ಅಲ್ಲ ಅಂತಿದ್ದು ಅರ್ಥ. ಅದು ಆ ಭಗವಂತನಿಗೆ ಈ ಒಂದು ಸೃಷ್ಟಿ, ಒಂದು ಸ್ವರ್ಗವನ್ನು ಮಾಡೋದು, ಇದು ಮಾಡೋದು ಕ್ಲಿಷ್ಟವೇ ಇಲ್ಲ ಅವನಿಗೆ. ಅತ್ಯಂತ ಅವನಿಗೆ ಅಂದ್ರೆ ಅವ್ನ ಸಂಕಲ್ಪದಾನೆ, ಒಂದು ಸಂಕಲ್ಪ ಮಾಡಿದ್ರೆ ಆಗೋಯ್ತು ಅವನಿಗೆ, ತನ್ನ ಪಾಡಿಗೆಲ್ಲವೂ ಆಗುತ್ತೆ. ಅದರಿಂದ ಯಾವುದು ಕ್ಲಿಷ್ಟವಾದ ಕೆಲಸವೂ ಇಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲೊಂದು ನೀವು ಅನುಭವಿಸ್ಬೋದು. ಹಿಂದಿನ ಶ್ಲೋಕದಲ್ಲಿ ಇದರ ಗುಲಗಂಜಿಯ ಮಾಲೆಯನ್ನ ಹಾಕೊಂಡಿದ್ದ ಭಗವಂತ. ಆಮೇಲೆ ಅವನ ನವಿಲ್ಗಿರಿ ಮೇಲೆ ಇತ್ತು, ಅವನ ತಲೆಯಲ್ಲಿ ಇತ್ತು ನವಿಲ್ಗಿರಿ, ಅವನ ತಲೆಯಲ್ಲಿ ಇತ್ತು ಅದು. ಆಮೇಲೆ ಅವನ ಕೊಳಲಲ್ಲೂ ನವಿಲ್ಗಿರಿ ಇತ್ತು. ಇಲ್ಲಿ ಹೇಳ್ತಾರೆ, ಇದ್ರಲ್ಲಿ ಈ ಸಮನ್ವಯ ಮಾಡಬೇಕಲ್ಲ ಹಿಂದಿನದಕ್ಕೆ. ಅವಾಗ ಏನಾಗುತ್ತಂತೆ, ಅವರಲ್ಲಿ ಪರಸ್ಪರ ನಾನು ಹೆಚ್ಚು ಬರಿಹಿ ಹೇಳುತ್ತಂತೆ, ಬರಿಹಿ ಪೀಡ ಅಂದ್ರೆ ಗೊಂಚಲು, ನಾನೇ ಹೆಚ್ಚು ಭಗವಂತನ ತಲೆ ಮೇಲಿದ್ದೀನಿ ನಾನು ಅಂತ ಹೇಳುತ್ತಂತೆ. ಇದು ನಾನು ಭಗವಂತನ ಹೃದಯಲ್ಲಿದ್ದೀನಿ ಅಂದ್ಬಿಟ್ಟು ಈ ಗುಂಜಾ ಪೀಡ ಇದು ಹೇಳುತ್ತಂತೆ. ಇದು ನಾನೇ ಹೆಚ್ಚು ಅಂದ್ಬಿಟ್ಟು ಇದಕ್ಕೆ ಮನಸ್ಸಲ್ಲಿ ಏನಂತ ಅಂದ್ರೆ ಇದು ನಾನು ತಲೆಯಲ್ಲಿದ್ದು ಚೆನ್ನಾಗಿತ್ತು ಅಂತ ಇದು. ಅದಕ್ಕೆ ಮೇಲಕ್ಕೆ ನಾನು ಹೆಚ್ಚು ಅಂತ ಹೇಳ್ಕೊಂಡ್ರು, ಆ ನವಿಲ್ಗಿರಿಗೆ ನಾನು ಭಗವಂತನ ಹೃದಯದ ಚೆನ್ನಾಗಿತ್ತು ಅಂತ. ಅದ್ರ ಮೇಲೆ ಹೇಳ್ಬೇಕಾದ್ರೆ ನಾನೇ ಹೆಚ್ಚು ಅಂತ ಹೇಳ್ಕೊಳುತ್ತೆ. ಅದಕ್ಕೆ ಭಗವಂತ ಮಾಡಿದಂತೆ ಇವಾಗ. ಅದಕ್ಕೆ ಈ ಶ್ಲೋಕದಲ್ಲಿ ಏನ್ ಮಾಡಿದ್ರೆ, ಎಷ್ಟು ಚೆನ್ನಾಗಿ ನಮ್ಮ ವ್ಯಾಖ್ಯಾನಕಾರರು ಅದನ್ನ ನೋಡಿದ್ದಾರೆ ಅನ್ಬಿಟ್ಟು ಅಂತ. ಕಡೆಗೆ ಏನ್ ಮಾಡಿದಂತೆ, ಅವಳು ಯಶೋಧ ರೂಪದಲ್ಲಿ ಇದು ಮಣಿ ಇದೆಯಲ್ಲ, ಆ ಗುಲ್ಗಂಜಿ ಮಣಿಯನ್ನ ತಲೆಗೆ ಕಟ್ತಾಳೆ ನೋಡಿ ಅವಳು. ಆ ತಲೆಯಲ್ಲಿ ಅದನ್ನ ಕಟ್ಟು ಮಾಡ್ತಾಳಂತೆ. ಆಗ ಗುಲ್ಗಂಜಿ ತಲೆ ಹೋಯ್ತು. ಅವನ ತಲೆಯಿರುವ ಬರಿಹಿ ಇದೆಲ್ಲ ಅದನ್ನ ಸೊಂಟಿಸ್ಕೊಳ್ತಾನಲ್ಲ ಅವನು, ಅದನ್ನ ಅದಕ್ಕೆ ಮೇಘಲ ದತ್ತ ವೇಣು, ಆ ವೇಣುನಲ್ಲಿರೋ ಇದು. ಹಾಗಾಗಿ ಏನಾಯ್ತಂತೆ, ಅವೆರಡಕ್ಕೂ ಸಹ ಆಗ ಆ ಗುಲ್ಗಂಜಿ ತಲೆಗೆ ಹೋಯ್ತು. ಪರಸ್ಪರ ವಿನಿಮಯ ಮಾಡ್ಬಿಟ್ಟ ಭಗವಂತ ಅವ ಜಾಗವನ್ನ. ಅವ ಆಸೆ ಪಟ್ಟುವು, ಮೇಲ್ನೋಟಕ್ಕೆ ಮೇಲೆ ಬಾಯಲ್ಲೇ ಹೇಳಿದ್ರು ಆಸೆ ಪಟ್ಟವು ಅವ ಚಿತ್ತೆ ಆಗಿರ್ಬೋದು, ಆದ್ರೂ ಆಸೆ ಪಟ್ಟು ನಾನು ಭಗವಂತನ ಹೃದಯದ ಹತ್ತಿರ ಚೆನ್ನಾಗಿತ್ತು ಅಂತ ಅನ್ಕೊಳ್ಳೋದು, ಅದುವೇ ನಾನು ತಲೆಯಲ್ಲಿದ್ದು ಚೆನ್ನಾಗಿತ್ತು ಅಂತ ಗುಲ್ಗಂಜಿ ಅನ್ಕೊಳ್ಳೋದಕ್ಕೂ ಇದ್ರಲ್ಲಿ ಏನ್ ಮಾಡಿದ್ರು, ಇದರಲ್ಲಿ ಆ ಗುಲ್ಗಂಜಿ ತಲೆಗೆ ಹೋಯ್ತು, ಅವನ ಬರಿಹಿ ಸೊಂಟಕ್ಕೆ ಬಂತು. ಇವಾಗ ಇದರಲ್ಲಿ ಆ ಭಗವಂತ ಜಾಗವನ್ನ ಬದಲಿಸ್ಬಿಟ್ಟು ಅಷ್ಟೇನ ಅವನು ಆ ಎರಡರು ಮಾಡಿದ್ರೆ ಏನಾಯ್ತು, ಈಗ ಅವರಲ್ಲಿ ಈಗ ಯಾವ ವೈಮನಸ್ಸೂ ಇಲ್ಲ.
ವೈಮನಸ್ಯ ಅಂದ್ರೆ ಇಲ್ಲಿದ್ದು ಚೆನ್ನಾಗಿತ್ತಂತ, ಈಗ ಅವ ಅಪೇಕ್ಷೆ ನೆರವೇಯ್ತಲ್ಲ, ಆಗ ಗುಂಜ ಬೀಳ ಅಲ್ಲಿಗೆ ಹೋಯ್ತು, ಅಲ್ಲಿ ಸ್ಫುರ ಚಕುರ ಅಲ್ಲೂ ಹೋಯ್ತು, ಅದಕ್ಕೆ ಅವನ ಬರಿಹಿ ಬಂತು, ಸೊಂಟಕ್ಕೆ ಬಂತು. ಸೊ ಈಗ ಪರಸ್ಪರ ಯಾವ ಒಂದು ವೈಮನಸ್ಸು ಇಲ್ಲದೆ ಇದ್ದಂಗೆ ಆಯ್ತು ಅವರಿಗೆ. ಅಂದ್ರೆ ಸಮನ್ವಯ ಮಾಡಿಬಿಟ್ಟ, ಉಪಶಮನ ಮಾಡಿಬಿಟ್ಟ. ಯಾವ ಒಂದು ಹೇಗೆ ನಾವು ಇದೆಲ್ಲ ಯಾತಕ್ಕೆ ಅಂದ್ರೆ 2ನೇ ಪಾದದಲ್ಲಿ ಬೇರೆ ಅದನ್ನ ಹೇಳಿ ಅದಕ್ಕೆ ಪೂರ್ವ ಪಕ್ಷವನ್ನು ಹಾಕೊಂಡು ಅದು ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಉತ್ತರವನ್ನು ಕೊಟ್ಟು ಸಮನ್ವಯ ಮಾಡ್ತೀವಲ್ಲ, ಸಮನ ಮಾಡಿ ಅವ್ರನ್ನ ಒಪ್ಕೊಳ್ಳೋರು ಯಾರು ನ್ಯಾಯವಾಗಿರ್ತೋ ಒಪ್ಕೊಳ್ತಾರೆ, ಹೌದು ನೀವು ಹೇಳಿ ಸರಿ ಅಂತ ಒಪ್ಕೊಳ್ತಾರೆ. ವಿತಂಡವಾದವ್ರು ಏನು ಮಾಡಕ್ ಸಾಧ್ಯವಿಲ್ಲ. ಆ ತರ ಇಲ್ಲಿ ಆ ಎರಡಕ್ಕೂ ಸಮನ ಮಾಡ ಭಗವಂತ ಮಾಡ್ದ ಅನ್ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಇಲ್ಲಿ ಭಗವಂತ ಕೈಯಲ್ಲಿ ಇಟ್ಟಾಗ ಪುಳಕಿತ ಬಂತು ಆಯ್ತು ಅಂತ ಹೇಳ್ತಾರೆ ಅದಕ್ಕೆ. ಅವಾಗ ಇಲ್ಲಿ ಲಲಿತಾ ಅನ್ನೋ ಪದವನ್ನ ವ್ಯಂಜಿತ ಮಾಡ್ತಾರೆ. ಆ ಲಲಿತಾ ಅನ್ನೋ ಪದವನ್ನ 2 ಕಡೆಗೆ ಉಪಯೋಗಿಸಿದ್ದಾರೆ. ಒಂದು ದೇವಿಯ ನೀಲಾದೇವಿ ಅಂತ ತಗೊಳ್ಳಿ, ಇಲ್ಲ ರುಕ್ಮಿಣಿ, ನೀಲಾದೇವಿಯ ಮೇಲೆ ಎಡಗೈಯನ್ನ ಇಡ್ತಾನೆ, ಇಲ್ಲ ಗೋಪಿ ಯಾವ್ದು ಯಾವ್ದು ಕಶ್ಚಿತ್ ಗೋಪಿ ಅಂತ ಬಾದರಾಯಣರು ಇವರು ಶುಕರು ಇದರಲ್ಲಿ ಭಾಗವತ ಹೇಳ್ತಾರೆ, ಕಶ್ಚಿತ್ ಗೋಪಿ ಅಂತ ಹೇಳಿದ್ರೆ ಯಾವಳೋ ಒಬ್ಳು ಗೋಪಿ ಅಂತ ಹೇಳ್ತಾರೆ. ಅಂದ್ರೆ ಅವಳಿಗೆ ಪುಣ್ಯ ಮಾಡಿದ್ಲು ಅನ್ಬಿಟ್ಟು ಅಂತ, ಅವಳಿಗೂ ಇದೆ ಅನುಭವ. ಇಲ್ಲಿ ಶ್ಲೋಕದಲ್ಲಿ ನೇರವಾಗಿ ನೀಲಾದೇವಿ ಅಂತಾನೆ ಮಾಡಿದ್ದಾರೆ, ಇಲ್ಲ ರುಕ್ಮಿಣಿ. ಅವನ ಬೈದು ದೇವಿ ಅಂತಂದ್ರಿಂದ ಹೆಂಡ್ತಿನೇ ಆಗ್ಬೇಕು. ಅವರೆಲ್ಲ ದೇವಿಯರಲ್ಲ, ಇವರೆಲ್ಲರೂ ಅದೇ ಇವನ ಭುಜಂಗ ಅಂತಾನೆ ವಿಟಪ್ ಅವರೆಲ್ಲ ಅವರು ದೇವಿ ಅಂದ್ರೆ ಹೆಂಡ್ತಿನೇ ಆಗ್ಬೇಕು. ಅದಕ್ಕೆ ದೇವಿ ಅಂತ ಆಗಿದ್ರಿಂದ ಇಲ್ಲಿ ನಪ್ಪಿನ್ನೈ ಅಂತ ನೀಲಾದೇವಿ. ಅವಳಿಗೆ ಸ್ಫುಳಕ ಆಗುತ್ತಲ್ಲ, ಸ್ಫುಳಕ ಆಗೋದ್ರಿಂದ ಅವಳಿಗೆ ಇಲ್ಲಿ ಒಂದು ಏನ್ ಮಾಡ್ತಾರಂತೆ, ಈ ನೀಲಾದೇವಿ ಪುಳಕ ಆಗ್ತಾರೆ. ಅದೇ ತರ ಗೋಪಿಯ ಭುಜದ ಮೇಲೆ ಕೈ ಇಟ್ರು ಗೋಪಿಯವರು ಪುಳಕರಾಗ್ತಾರೆ. ಈಗ ಭಗವಂತ ಆ ಕೊಳಲನ್ನ ಬಾಯಿಂದ ತೆಗೆದು ಸೊಂಟಕ್ಕೆ ಇಟ್ಕೊಳ್ತಾನಲ್ಲ, ಅದಕ್ಕೆ ಆ ಭಗವಂತನ ಅದಕ್ಕೆ ಬರೀ ಅದರದ ಸ್ಪರ್ಶ ಮಾತ್ರ ಇತ್ತು. ಈ ಭಗವಂತನ ದೇಹದ ಸ್ಪರ್ಶವಾಯ್ತಲ್ಲ, ಅದರಿಂದಾಗಿ ಆ ಕೊಳಲು ಆ ಸ್ಪರ್ಶದಿಂದ ಅದು ಪುಳಕಿತವಾಗುತ್ತಂತೆ. ಇದು ಆ ಗುಂಜ ಮಣಿ ಆ ಎದೆನಲ್ಲಿತ್ತು, ಆ ಈ ಎದೆ ಸ್ಪರ್ಶವಾಗಿತ್ತು. ಅದಕ್ಕೆ ಭಗವಂತನ ತಲೆ ಸ್ಪರ್ಶ ಆಗುವಂತ ಆಸೆ ಇತ್ತಲ್ಲ, ಈಗ ತಲೆಗೆ ಸುತ್ತಕೊಂಡ ಆ ಕೂದಲಿನ ಸ್ಪರ್ಶ ಆಯ್ತಲ್ಲ ಅದಕ್ಕೆ, ಅದರಿಂದ ಅದು ಪುಳಕಿತವಾಯ್ತಂತೆ. ಅದು ಆ ಪುಳಕಿತ ರುಚಿದೆ ಅನ್ನೋದು ನೀಳಾದೇವಿಗೂ ಆಗುತ್ತೆ, ಆ ಗುಂಜಾ ಬೀಡಕ್ಕೂ ಆಗುತ್ತೆ, ಮತ್ತೆ ವೇಣು 4 ಆಗುತ್ತೆ. ಹಾಗೆ 3ಕ್ಕೂ ಸುಖ ಸ್ಪರ್ಶ ಸಿಗುತ್ತೆ. 3 ಸುಖ ಸ್ಪರ್ಶ ಸಿಕ್ಕಿದಾಗ 3 ಸಮಾಧಿ ಸ್ಥಿತಿ ಹೋಗ್ತಾರಲ್ಲ, ಹೇಳಿದ್ರು ಸಮಾಧಿ ಸ್ಥಿತಿ ಹೋಗ್ತಾರೆ ಅಂತ ಹೋದ ತಕ್ಷಣ ಹಾಗೆ ಅಲ್ಲಿ ಯಾವ ಒಂದು ವೈಮನಸ್ಸು ಇರಲ್ಲ, ಯಾವ ಒಂದು ದ್ವೇಷವೂ ಇರಲ್ಲ, ಯಾವುದೂ ಸಹ ಇರೋದಿಲ್ಲ ಅನ್ಬಿಟ್ಟು ಅಂತ. ಯಾವ ಒಂದು ಖಿನ್ನತ್ವ ಇತ್ತೋ ಅದನ್ನ ಸಿಕ್ಲಿಲ್ಲ ಅಂತ ಇತ್ತಲ್ಲ ಗೋಪಿಯರಿಗೆ, ಆ ಖಿನ್ನತ್ವವೂ ಹೋಯ್ತು. ಇದಕ್ಕೆ ವಂಶಕ್ಕೆ ಮಾತ್ರ ಸಿಗುತ್ತೆ, ನಮಗೆ ಸಿಗೋದಿಲ್ಲ ಅನ್ನುವ ಅದು ಎಲ್ಲವೂ ಸಹ ಅದರಲ್ಲಿ ಸ್ಥಾನವೇನಿಂದ ಹೋಯ್ತು ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಇದನ್ನೆಲ್ಲ ಹೇಳ್ಬಿಟ್ಟು ಕಡೆಗೆ ಹೇಳ್ತಾರೆ ಅದಕ್ಕೆ ಮುಖ್ಯವಾಗಿ ಏನಂದ್ರೆ ಈ 3 ಮತ್ತು 4ನೇ ಪಾದಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಶ್ರುತಿಯ ಇದು ಮುಂದಕ್ಕೆ ಬರುವಂತದ್ರಲ್ಲಿ ಆ ಶ್ರುತಿಯನ್ನ ಹೇಳಿ ಅದೇ ಮಾತರಿಗೆ ಕಾರ್ಯ ವಿಷಯವನ್ನ ಹೇಳ್ಬಿಟ್ಟು ಆ ಶ್ರುತಿಯನ್ನೆಲ್ಲ ಹೇಳೋ ಕಡೆಗೆ ಆ ಸಮಾಹಿತ ಮಾಡ್ತಾರೆ. ಅದಕ್ಕೆ ಆ ಮಂತ್ರಗಳಿಂದ 3 ಮತ್ತು 4ನೇ ಪಾದಗಳಲ್ಲಿ, ಇದು 2ನೇ ಪಾದ ಪೂರ್ತಿ ಇದ್ರಲ್ಲಿ ಬಂದ್ಬಿಡ್ತಲ್ಲ, ಅದರಲ್ಲಿ ಆ ಶ್ರುತಿಗಳಲ್ಲಿ ಉಂಟಾದಂತ ಕಲಹ ಅಂದ್ರೆ ಶ್ರುತಿಯಲ್ಲಿ ಕಲಹ ಇಲ್ಲ. ಮೇಲ್ನೋಟಕ್ಕೆ ಇವ್ರು ಹೇಳುವಾಗ ಅವ್ರ ಸಿದ್ಧಾಂತ ಒಪ್ಪೋ ತರ ಕಾಣುತ್ತೆ, ಇವ್ರು ಹೇಳುವ ಈ ತರ ಒಪ್ಪೋ ತರ ಕಾಣುತ್ತಲ್ಲ, ಆಗ ಒಂದಕ್ಕೊಂದು ವಿರೋಧಾಭಾಸ ಕಾಣುತ್ತಲ್ಲ. ಒಂದು ಶ್ರುತಿಗೆ ಆ ವಿರೋಧಾಭಾಸ ಕಾಣೋದನ್ನ ಇನ್ನೊಂದು ಶ್ರುತಿಯ ಮೂಲಕ ಅಂತಃಕಲವನ್ನ ಶಾಂತಿ ಮಾಡೋದು, ಅದು 3 ಮತ್ತು 4ನೇ ಅಧ್ಯಾಯದಲ್ಲಿ ಬರುತ್ತೆ. ಇಲ್ಲಿ ಭಗವಂತ ಅದನ್ನ ಸೂಚೋದಕ್ಕೆ ಎಲ್ಲವನ್ನು ಇಲ್ಲಿ ವಿನಿಮಯ ಮಾಡ್ಕೊಂಡ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕಲಹ ಶಾಂತಿ ಅಥವಾ ಇಲ್ಲಿ ಭೋಗ ವಿಷಯವಲ್ಲ, ಇಲ್ಲಿ ಕಲಹ ಶಾಂತಿ. ಭಗವಂತನಿಗೆ ಇಲ್ಲಿ ಭೋಗ ವಿಷಯವಿಲ್ಲ, ಇಲ್ಲಿ ಯಾವ ಇದು ಇಲ್ಲ. ಅಂದ್ರೆ ಕಲಹ ಶಾಂತಿ, ಯಾರಿಗೂ ಕಲಹ ಇರಬಾರ್ದು, ಎಲ್ಲರೂ ಇರಬೇಕು. ನಪ್ಪಿನ್ನೆಗೂ ನನ್ನನ್ನ ಬಿಟ್ಟು ಗೋಪಿಸ್ತ್ರೀಯರು ಹೋಗ್ತಾನೆ ಅಂತ ನಪ್ಪಿನ್ನೇ ಇರುವಂತ ಅದು ಶಾಂತವಾಗುತ್ತೆ. ಗೋಪಿಕಾ ಸ್ತ್ರೀಯರು ಸಹ ಇವನ ಸ್ಪರ್ಶದಿಂದ ಪುಳುಕಗೊಳ್ತಾರೆ. ಅಚಿತ್ತವತ್ತಾದಂತ ವೇಣು ಮತ್ತು ಇದು ಸಹ ಗುಂಜಾಪೀಡವೂ ಸಹ ಎರಡೂ ಆಗುತ್ತೆ. ಎಲ್ಲವೂ ಸಹ ಶ್ರುತಿ ಹೇಗೆ 3 ಮತ್ತು 4ನೇ ಅಧ್ಯಾಯದಲ್ಲಿ ಶ್ರುತಿಗಳ ಸಮಾಹಾರವನ್ನು ಮಾಡ್ತಾರೋ, ಅಂದ್ರೆ ಅವರು ಮಾಡಿರುವುದ ಅರ್ಥವನ್ನ ತಪ್ಪಾದ ಅರ್ಥವನ್ನ ಮಾಡಿರ್ತಾರಲ್ಲ ಅವರು ಸಾಂಖ್ಯರು ಗೆರಲ್ಲ ವೈಶೇಷಿಕ ತಗೋಬೇಕಾದ್ರೆ ಅರ್ಥವನ್ನ ಬೇರೆ ತರ ತಗೊಂಡಿರ್ತಾರಲ್ಲ, ಅದನ್ನ ಸಮನ್ವಯ ಮಾಡಿ ಶಾಂತಿಯನ್ನು ಮಾಡ್ತಾರಲ್ಲ, ಆ ಕೆಲಸವನ್ನ ಇಲ್ಲಿ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ. ಅದರಿಂದ ಲೀಲಾ ಎಷ್ಟಿ, ಆದ್ರಿಂದ ಇದು ಯಾಕೆ ಲೀಲಾ ಪದವನ್ನು ಹಾಕೋದು ಅಂದ್ರೆ ಎಷ್ಟಿಯಿಂದ ವಾದಿಗಳನ್ನ ಹೊಡೆಯೋದು ಅಂತಲ್ಲ,
ಆ ಹೊಡೆಯೋದಕ್ಕೆ ಕೊಡುದು ಅಂತಿಂದ ಹೇಳಿದ್ವಲ್ಲ, ಹೊಡೆಯೋದು ಅಂತಲ್ಲ ಅದಕ್ಕೆ. ಇಲ್ಲಿ ಏನಂದ್ರೆ ಅದು ಕೆಲವು ಸಮಯ ಹೆದರ್ಸೋದಕ್ಕೆ, ಕೆಲವೊಂದು ಹೆದರ್ಸ್ಬೇಕಾದಂದ್ರೆ ಕೈಯಲ್ಲಿ ಒಂದಿದ್ದಂತ ರೋಡಲ್ಲಿ ಹೋಗ್ತಾ ಇದ್ದ ನಾಯಿಗಳ ಕೈ ಕೋಲಿದ್ದೆ ಹೆದರ್ಕೊಳುತ್ತವೆ, ಅದನ್ನ ನೀವು ಹೊಡಿಬೇಕು ಅಂತಿಲ್ಲ. ಆತರ ಲೋಕದಲ್ಲಿ ಜನಗಳನ್ನ ಅಂದ್ರೆ ಎಲ್ಲವೂ ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಎಲ್ಲವೂ ಭಗವಂತ ಬರೀ ಲೀಲಾ ಎಷ್ಟಿ ಕೈಲಿ ಇಟ್ಕೊಂಡಿದ್ದಾನೆ. ಎಲ್ಲ ವಾಯು ಅಗ್ನಿ ಎಲ್ಲವೂ ಭಗವಂತನ ಹೆದರಿಕೆಯಿಂದ ಕೆಲಸ ಮಾಡ್ತಾರಂತೆ. ಯಮ ಅಂತೂ ಧಾವತೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾನಂತೆ. ಯಾಕೆಂದ್ರೆ ಅವನಿಗೆ ಕೆಲಸ ಜಾಸ್ತಿ, ಎಲ್ಲೆಲ್ಲಿ ಹೋದ್ರು ಅಲ್ಲೋ ಪ್ರಾಣಗಳು ಜೀವನ ತರಬೇಕು ಮಾಡಬೇಕು, ಅಲ್ಲಿಂದ ಓಡ್ತಾ ಇದ್ದ. ಮೃತ್ಯು ಧಾವತಿ ಎಲ್ಲವೂ ಭಗವಂತನ, ಅವನೇನೋ ಮಾಡ್ತಾರೆ, ಯಾರಿಗೂ ಹೆದರಿಸ್ತಾ ಇಲ್ಲ. ಆ ಕೈನಲ್ಲಿ ಒಂದು ಎಷ್ಟೇ ಹಿಡ್ಕೊಂಡಿದ್ದಾನೆ ಅಷ್ಟೇ, ಅದನ್ನ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಆ ದೇವಿ ಅಂತ ಹಾಕಿರೋದ್ರಿಂದ ಇಲ್ಲಿ ತಾಯಿ ಭಗವಂತ ನಮಗೆ ಇಲ್ಲಿ ಇದ್ರ ಪ್ರಕಾರ ತಗೋಬೇಕು ಅಂತಂದ್ರೆ ತಾಯಿಯ ಒಂದಿರುವಂತಹ ಕೃಷ್ಣ ಭಗವಂತ ಇಲ್ಲಿ ದೇವಿ ಅಂತ ಇರೋದ್ರಿಂದ. ಇಲ್ಲದೆ ಆದ್ರೆ ಭಗವಂತನು ಯಾವಾಗಲೂ ಇರ್ತಾಳ ಅಂತ ಕೇಳ್ಬೋದು. ಆದ್ರೆ ಇಲ್ಲಿ ಅವತಾರ ಕಾಲದಲ್ಲಿ ಇವಾಗ ನೀಳೆ ಒಂದಿಗಿದ್ದಾನೆ. ತೀರ್ಪಾವನ್ನ ನೋಡ್ತೀವಿ, ನೀಳ ಜೊತೆನೆ ಅವಳು ಗೋದ ಮಾಡ್ಬೇಕಾದ ಅಂದ್ರೆ ಮೊದಲು ಅವಳಲ್ಲಿ ಸಮಾಕ್ಷಣ ಮಾಡೋದು ಎಲ್ಲ ಮಾಡಿ ಗೋಮಾಲಿ ನೀಳಾದೇವಿಯಲ್ಲಿ ಕಡೆಗೆ. ಯಾಕಂದ್ರೆ ತಾಯಿಯ ಒಂದು ಪುರುಷಕಾರತ್ವ ಬೇಕು ಅಂತ ನೀಳೆಯಲ್ಲಿ ಮಾಡ್ತಾಳೆ, ಆಮೇಲೆ ಭಗವಂತನಲ್ಲಿ ಮಾಡೋದು. ಆ ತರ ಇಲ್ಲಿ ಅವ್ರಿಗೆ ಈಗ ನೀರಂಧ್ರ ಸಂಶ್ಲೇಷಣೆ ಅಂತಾರೆ. ಇಲ್ಲಿಗೆ ನೀಳೆ ಭಗವಂತನ ಜೊತೆ ನೀರಂಧ್ರ ಸಂಶ್ಲೇಷಣೆ ಉಂಟು. ನೀರಂಧ್ರ ಸಂಶ್ಲೇಷಣೆ ಉಂಟಾದಾಗ ಬೇರೆ ಇತರ ವಸ್ತುಗಳಿದೆಯಲ್ಲ, ಈತ ಯಾವುದೇ ಚಿತ್ತೆ ಆಗ್ಲಿ ಅಚಿತ್ತೆ ಆಗ್ಲಿ ಎಲ್ಲ ಜೀವಾತ್ಮರುಗಳಿಗೂ ಸಹ ಭಗವಂತ ಅತ್ಯಂತ ಸೌಶೀಲ್ಯ ಕಾಷ್ಟೆ ಅನ್ನೋದು ಗೊತ್ತಾಗುತ್ತೆ. ತಾಯಿ ಜೊತೆಯಲ್ಲಿದ್ದರೆ ಭಗವಂತನ ಸೌಶೀಲ್ಯತೆ ಇದೆ ಅವನಿಗೆ, ಆ ಗುಣಗಳ ಒಂದು ಆ ಸೌಶೀಲ್ಯ ಕಾಷ್ಟೆ ಅಂದ್ರೆ ಅದರ ಉತ್ತುಂಗ ಸ್ಥಿತಿ ಯಾವಾಗ ಅಂತ ತಾಯಿ ಜೊತೆಯಲ್ಲಿ ಇರ್ಬೇಕಾದ್ರೆ. ಇಲ್ಲಿ ದೇವಿ ಪ್ರಧಾನನಾಗೋದ್ರಿಂದ ಅವನಿಗೆ ಸೌಶೀಲ್ಯ ಕಾಷ್ಟೆ ಅನ್ನೋದು ಬಹಳ ಇದಾಗಿದಂತೆ. ಇಲ್ಲಿ ಯಾತಕ್ಕೆ ಸ್ವಾಮಿ ಅದನ್ನ ಹೇಳ್ತಾರೆ ಅಂದ್ರೆ ಆ ತರ ಒಂದು ಭಗವಂತ ನಿನ್ನ ಅವರಿಗೆಲ್ಲ ಕರಸ್ಪರ್ಶ ಆದ್ರೂ ಸಿಕ್ತು ಅವ್ರಿಗೆ. ಇಲ್ಲಿ ಸ್ವಾಮಿಗೆ ಆಸೆ ಪಡ್ತಾರೆ ಅದಕ್ಕೆ. ಅದು ಕರ ಕಿಸಲವಾದ ಅವರೆಲ್ಲ ಬಂತಲ್ಲ, ಅದು ಆ ಕರ ಕಿಸಲವಾದ ಆ ಶಬ್ದ ಇದೆಯಲ್ಲ ಅದು. ಹಾಗಾಗಿ ಆ ಒಂದು ಇದನ್ನ ಜಯಸಿ ಅಂತ ಕಡೆಯಲ್ಲಿ ಪದ ಹಾಕಿದ್ರಲ್ಲ, ಆ ಒಂದು ಅನುಭವವನ್ನ ನನಗೂ ಕೊಡುವಂತ ನಾವು ಭಗವಂತ ಅನ್ಬಿಟ್ಟು ಅಂತ. ಯಾವ ರೂಪದಲ್ಲೇ ಆಗ್ಲಿ, ಇದರಲ್ಲಿ ಆಗ್ಲಿ, ಸ್ವಪ್ನ ಸ್ಥಿತಿಯಲ್ಲೇ ಆಗ್ಲಿ, ಇಲ್ಲ ನೇರವಾಗಿ ಆಗ್ಲಿ, ಆ ಒಂದು ನೀರಂಧ್ರ ಸಂಶ್ಲೇಷತೆ ಇದೆಯಲ್ಲ ಅದು ಇವಾಗ ನೀನು ದೇವಿಯೊಂದಿಗೆ ಬೇರೆ ಇದೆಯಲ್ಲ, ಆಗ ಸೌಶೀಲ್ಯ ಕಾಷ್ಟೆ ಉತ್ತುಂಗವಾಗಿರೋದ್ರಿಂದ ಈಗ ಕೇಳ್ಕೊಳ್ತಾರೆ. ಆ ಒಂದು ನನಗೆ ಅದು ಕೂಡ ಬೇಕು. ಅದಕ್ಕೋಸ್ಕರ ಇಲ್ಲಿ ವಾಮನ ಪದವನ್ನ ಹಾಕ್ಲೇ ಇಲ್ಲ. ವಾಮ ಅಂದ್ರೆ ಎಡಗಡೆ ಅಂತ ಆಗುತ್ತೆ. ಎಡಗೈ ಆದ್ರೂ ನನ್ನ ಮೇಲಿಡು ಅಂತ ಕೇಳ್ಬೇಕು ಅವರು. ಅದನ್ನ ಅವರು ಆ ಪದವನ್ನ ಅವರು ಹಾಕ್ಲೇ ಇಲ್ಲ ಅದಕ್ಕೆ. ಅದರಿಂದ ಅನ್ಯತ್ ಕರ ಅಂತ ಬೇರೆ ಕರ ಅನ್ಬಿಟ್ಟು ಹೇಳ್ಬಿಡೋದಕ್ಕೆ. ಅದೇಂದ್ರೆ ಇಲ್ಲಿ ಭಗವಂತನಲ್ಲಿ ಎಡಗಡೆ ಅಂತ ಹೇಳ್ತಾರೆ. ಭಗವಂತನಿಗೆ ಎಲ್ಲವೂ ಇದೆ. ಮಧುರಾಷ್ಟಕ ಅಂತ ವಲ್ಲಭಾಚಾರ್ಯರು ಮಾಡಿದ್ದಾರೆ, ಬಹಳ ಅದ್ಭುತವಾದಂತಹ ಅದು ಮಧುರಾಷ್ಟಕ ಅನ್ನೋದು ಬಹಳ ನಿಮ್ಗೆ ಇಲ್ಲದೆ ಅಂದ್ರೆ ಅದು ಕಲ್ತ್ಕೊಳ್ಳಿ ಅದನ್ನ. ಎಲ್ಲರೂ ಕೇಳಿದ್ದರ ಮೇಲೆ ಭಗವಂತನ ಅದರಲ್ಲಿ ಅದನ್ನ ಓದಿ ಈ ಶ್ಲೋಕಕ್ಕೆ ಮಧುರಾಷ್ಟಕ ಅಂತ ಹೇಳ್ಬಿಟ್ಬಿಟ್ಟಿದ್ದಾರೆ. ಬಹಳ ಹೊಂದುತ್ತೆ ಅವರಿಗೆ ಎಲ್ಲ. ಈಗಿನ ಹೇಳಿರೋ ಎಲ್ಲಾ ಶ್ಲೋಕವೂ ಅಂತ ಭಗವಂತನ ಅದರಂ ಮಧುರಂ ವದನಂ ಎಲ್ಲವೂ ಮಧುರ ಹೇಳ್ತಾರೆ. ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೇ ಅಖಿಲಂ ಮಧುರಂ ಅಂತ. ಅವನಿಗೆ ಎಲ್ಲವೂ ಅವನ ನಡೆ, ಅವನ ಅದರಗಳು, ಆಮೇಲೆ ಅವನ ಮುಖ, ಅಷ್ಟಾಗಿ ಅವನ ಹೃದಯ ಅವನಲ್ಲಿ ಇದೆ, ಕಿಸಲೆ ಅವನ ಕೈಗಳು ಅಷ್ಟೇನೆ, ಅವನ ನಡೆಯುವ ಗಮನ ಅದು ಸಹ ಮಧುರವಂತ ಅದಕ್ಕೆ. ಆಮೇಲೆ ವಚನಂ ಮಧುರಂ ಚರಿತಂ ಮಧುರಂ ವಸನಂ ಮಧುರಂ ವಲಿತಂ ಮಧುರಂ ಅಂತ. ಅಂದ್ರೆ ಅವನ ಮಾತು ಅಷ್ಟು ಮಧುರವಾಗಿದ್ದಂತೆ ಅವನಿಗೆ. ಚರಿತ ಅವನ ನಡವಳಿಕೆಯು ಅಷ್ಟೇ ಸುಂದರ. ಅಂದ್ರೆ ಇದು ವಸನ ಅಂದ್ರೆ ಅವನ ಬಟ್ಟೆ, ಅವನ ಕಾಡಿನ ವೇಷ ಧರಿಸಿದ್ರು ಅವನು ಅದ್ಭುತವಾಗಿ ಕಾಣುತ್ತಂತೆ, ಅದು ಮಧುರವಾಗಿದಂತೆ. ವಲಿತಂ ಅಂದ್ರೆ ಅವನೇನೋ ಸುಮ್ಮನೆ ಒಂದು ಬಗ್ಗಿದ್ರೆ ಯಾವ್ದಕ್ಕೋ ಒಂದು ಕೆಳಗಡೆ ತಗೊಳ್ಳೋದು ಬಗ್ಗಿದ್ರೆ ಆ ಬಗ್ಗುವಿಕೆ ಇದೆಯಲ್ಲ ಅದು ಮಧುರವಂತೆ. ವಲಿತಂ ಭಗವಂತ ಸ್ವಲ್ಪ ಈ ಕೈ ಆಡಿಸಿ ಬಗ್ಗಿದ್ರು ಸಹ ಅದು ಮಧುರವಾಗಿರುತ್ತಂತೆ. ಚಲಿತಂ ಮಧುರಂ ಅವನ್ ನಡೆದಾಡೋದು ಎಲ್ಲವೂ ಆಗುತ್ತೆ. ಭ್ರಮಿತಂ ಮಧುರಂ ಅವನ ಭ್ರಮಿತ ಅಂದ್ರೆ ಕಾಡಲ್ಲೇ ತಿರುಗಾಡ್ತಾನಲ್ಲ, ಭ್ರಮಿಸೋದು ಅದು ಸಹ ಮಧುರವಂತೆ.
ಎಲ್ಲೋ ತುಂಬಾ ಹೇಳ್ದ. ಆಮೇಲೆ ವೇಣೂರ್ ಮಧುರೋ ರೇಣೂರ್ ಮಧುರಃ ಪಾಣಿರ್ ಮಧುರಃ ಅಂತಾರೆ. ಆದವು ಮಧುರವು ಇಲ್ಲಿ ಕರಕಿಸಲೆಯನಿಗೆ ಅದನ್ನ ಪಾಣಿರ್ ಮಧುರಃ, ಅವನ ಕೈಗಳು ಅಷ್ಟು ಇದಂತೆ. ವೇಣೂರು ಅವನ ಭಗವಂತನ ವೇಣುವು ಮಧುರವಾಗಿದಂತೆ. ರೇಣೂರು ಮಧುರಃ, ರೇಣು ಅಂದ್ರೆ ಅಲ್ಲಿ ಓಡಾಡ್ತಾನಲ್ಲ, ಓಡಾಡುವ ಧೂಳು ಎಲ್ಲ ಬರ್ತಲ್ಲ, ಅದು ಸಹ ಮಧುರವಂತೆ. ಅದು ಈಗಲೂ ಸಹ ರೇಣುನೇ ಅಲ್ಲಿ ಬಹಳ ವಿಶೇಷವಾಗಿ ಉತ್ತರ ಕಡೆಯಲ್ಲಿ ಭಗವಂತ ನಡೆದಾದ ಜಾಗ ಅಂತ ರೇಣು, ಅದನ್ನ ಬಹಳ ತಲೆ ಸ್ವೀಕರಿಸ್ತಾರೆ ಅವ್ರಿಗೆ. ಆಮೇಲೆ ಹೇಳ್ತಾರೆ ಅವನಿಗೆ ಅವನ ಕೈ ಕರಕಿಸಲಯ ಅವನಿಗೆ ಅತ್ಯಂತ ಮಧುರವಾದಂತ ಹೇಳಿದ್ರೆ ನೃತ್ಯಂ ಮಧುರಂ. ಭಗವಂತ ಯಾವ ನೃತ್ಯ ಮಾಡಿದ್ರು ಹಿಂದೆನೆ ಹೇಳಿದ್ರಲ್ಲ, ಅದಕ್ಕೆ ಆ ಎಲ್ಲವೂ ನೃತ್ಯವೇ ಆಗುತ್ತೆ ಒಂದು, ಅದನ್ನು ಮಾಡ್ತಾರೆ ಅದಕ್ಕೆ, ಅದನ್ನ ಹೇಳ್ತಾರೆ ಅದಕ್ಕೆ. ಇದೇ ತರ ಎಲ್ಲ ಗೀತ ಮಧುರ ಪ್ರತಿಯೊಂದು ಅದು ಮಧುರಾಷ್ಟಕದಲ್ಲಿ ಬರುತ್ತೆ. ಆಮೇಲೆ ಅದ್ರಲ್ಲೂ ಇದು ಬರುತ್ತೆ, ಗುಂಜಾ ಮಧುರ ಮಾಲಾ ಮಧುರ ಅಂತ ಬರುತ್ತೆ. ಅವನ ಗುಂಜಾ ತರಿಸ್ಕೊಂಡಿರ್ತಾರಲ್ಲ ಮಾಲೆ, ಗುಂಜೆ ಮಾಲೆ, ಅದು ಸಹ ಮಧುರವಂತೆ. ಆ ಗುಂಜಾ ಮಾಲಾ ಮಧುರ, ಮತ್ತೆ ಮಾಲಾ ಬೇರೆ ಒಂದು ಮಾಲೆ ತರಿಸ್ಕೊಂಡಿರ್ತಾರಲ್ಲ ಹೂವಿನ ಮಾಲೆ, ಅದೂ ಒಂದು ಮಧುರ ಆಗಿರುತ್ತೆ ಅಂದ್ಬಿಟ್ಟು ಅಂತ ಎಲ್ಲವನ್ನು ಕರ್ಣ ಮಧುರ ಕರ್ಣ ಬಹಳ ಅದ್ಭುತವಾದ ಶ್ಲೋಕ, ಅದನ್ನ ನೋಡ್ಬೇಕು. ಅಷ್ಟಾಗಿ ಮತ್ತೆ ಗೋಪಿ ಮಧುರ ಅಂತ ಹೇಳ್ತಿಕಡೆ, ಅವನ ಜೊತೆಯಲ್ಲಿರೋದ್ರಿಂದ ಗೋಪಿಗಳು ಮಧುರವಾಗಿದ್ದಾರಂತೆ. ಗೋಪಿ ಅಂದ್ರೆ ಆಮೇಲೆ ಲೀಲಾ ಮಧುರ, ಅವನ ಲೀಲೆಯೂ ಮಧುರ. ಲೀಲಾ ಎಷ್ಟಿಂ ಕರಗಿಸಲಿ ಅದಕ್ಕೆ ಹೊಂದುತ್ತೆ ಇದು. ಅವನ ಲೀಲೆಯೂ ಮಧುರವಾದದ್ದು, ಏನ್ ಮಾಡಿದ್ರು ಅದು ಮಧುರವೇ, ನಮ್ಗೆ ಗೊತ್ತಾಗದೆ ಇರ್ಬೋದು ಅಂದ್ಬಿಟ್ಟು ಬಹಳ ದೃಷ್ಟಂ ವಿಶಿಷ್ಟಂ. ಆಮೇಲೆ ಎಲ್ಲವನ್ನೂ ಸಹ ಕಡೆಗೆ ಎಷ್ಟಿರ್ ಮಧುರ ಅಂತಾರೆ. ಲೀಲಾ ಎಷ್ಟಿಯೂ ಸಹ ಆ ಕೈನಲ್ಲಿರೋ ಕೋಲ್ ಇದೆಯಲ್ಲ, ಆ ಕೋಲಿಗೆ ಒಂದು ಭಗವಂತನ ಕೈನಲ್ಲಿದ್ರೆ ಆ ಕೋಲಿಗೆ ಒಂದು ಕಳೆ ಅಂತ ಇರೋ, ಅದು ಮಧುರವಾಗಿರುತ್ತೆ. ಅವನ ಸೃಷ್ಟಿ ಇಲ್ಲ ಎಲ್ಲವನ್ನೂ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಕಡೆಗೆ ಇವರೇ ಮಾಡಿದ್ದು ಅಂತ ಹೇಳ್ತಾರೆ. ಆಮೇಲೆ ಬಿಲ್ವಮಂಗಲ ಠಾಕೂರ್ ಮಾಡಿದ್ದು ಅಂತ ಹೇಳ್ತಾರೆ. ಅದರಲ್ಲಿ ಚೌರಾಷ್ಟಕ ಅಂತ ಮಾಡಿದ್ದಾರೆ, ಭಗವಂತನ ಕಳ್ಳತನ. 8 ಶ್ಲೋಕದಲ್ಲಿ ಭಗವಂತನ ಕಳ್ಳತನದಲ್ಲಿ ಅವನು ಮಾಡುವಂತ ನವನೀತ ಎಲ್ಲ ಮೇಲ್ನೋಟಕ್ಕೆ ಅದು ಬರುತ್ತೆ. ಅದೆಲ್ಲವನ್ನ ಕಡೆಗೆ ನನ್ನ ಧನವನ್ನ ನೀನ್ ಹರ್ಕೊಂಡೆ, ಮಾನವನ್ನ ಅವರೆಲ್ಲವೇ ಎಲ್ಲ ಚೌರ ಮಾಡಿದೆ ಅಂತ ಅವರು ಗೋಪಿಯವರು ಅವನ್ನ ಮೂದಲಿಸೋದು. ಅವನಿಗೆ ನನ್ನ ಧನವನ್ನು ಮಾಡಿದೆ, ಮಾನವನ್ನು ಮಾಡಿದೆ, ಇಂದ್ರಿಯ ಪ್ರಾಣ ಎಲ್ಲವನ್ನೂ ನೀನ್ ಅಂದ್ರೆ ಹರಣ ಮಾಡಿದೆ ಅಂತ, ನನ್ನ ಹರಸ್ದೆ ಅಂದ್ರೆ ಹರಣ ಮಾಡ್ದೇನೆ, ನೀನ್ ಆಕರ್ಷಣೆಯಿಂದ ಮಾಡಿದೆ ಅಂದ್ಬಿಟ್ಟು ಕಡೆಗೆ ಅವಾಗ ಅವರು ನಾನು ನಿನ್ನನ್ನು ಅಂತಹ ಮಯಾ ನಿರುದ್ಧ ಅಂತ ಬರ್ತದೆ, ಅಂತಹ ನಿನ್ನನ್ನ ನಾನು ಕಟ್ಟಾಕಿದ್ದೀನಿ ಅಂತ ಹೇಳ್ತಾರೆ ಗೋಪಿಗರು. ಎಲ್ಲಿ ಕಟ್ಟಾಕಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಮನ್ಮಾನಸೆ, ನನ್ನ ಮನಸ್ಸಲ್ಲಿ ನಿನ್ನನ್ನು ಕಟ್ಟಾಕಿ, ನೀನ್ ಕಳತನ ಮಾಡಿ ಆಯ್ತಲ್ಲ, ಹೇಗೆ ಅವಳು ಯಶೋದೆ ಅವಳನ್ನ ಕಟ್ಟಾಕಿದ್ಲು ಅವನ್ನ ಇದರಲ್ಲಿ, ಆ ತರ ಇಲ್ಲಿ ಇವರು ಕಟ್ಟಾಕಿದ್ರು. ನಾನು ಈ ನಿನ್ನ ನಾನು ಮನಸ್ಸಲ್ಲಿ ಕಟ್ಟಾಕಿದ್ದೀನಿ, ಹೇಗ್ ತಪ್ಪಿಸ್ಕೋತೀಯ ನೋಡ್ತೀನಿ ಅಂತ ಈ ಕಳ್ಳತನ ಮಾಡಿ. ಏನ್ ಕಳ್ಳತನ ಅಂದ್ರೆ ನನ್ನ ಮನಸ್ಸನ್ನ ಕದ್ದಿದೀಯ, ನನ್ನ ಮಾನವನ್ನ ಕದ್ದಿದೀಯ, ನನ್ನ ಧನ ಅಂದ್ರೆ ಇಲ್ಲಿ ಇದು ಅದನ್ನ ಕದ್ದಿದೀಯ ನೀನು. ಅದು ಹೇಳ್ತಾರೆ. ಅದಕ್ಕೆ ಕಾರಾಗೃಹೇ ದುಃಖ ನಿಬದ್ಧ, ಅದಕ್ಕೋಸ್ಕರ ನಿನಗೆ ಶಿಕ್ಷೆ ಏನು ಅಂದ್ರೆ ನನ್ನ ಒಳಗಡೆ ಹೃದಯ, ಇಲ್ಲಿ ಮೇಲ್ನೋಟಕ್ಕೆ ದೂಷಣ ಇದೆ, ಒಳಗಡೆ ನೋಡಿ ನನ್ನ ಹೃದಯ ಅನ್ನೋ ಕಪ್ಪು ಕತ್ತಲೆ ಕಾರಾಗೃಹ, ಅಲ್ಲಿ ನಿನ್ನ ಬಂಧಿಸಿದೀನಿ, ಅಲ್ಲಿ ಇರು ನೀನು, ನಿನಗೆ ಮೋಚನೆನೇ ಇಲ್ಲ. ಅಲ್ಲಿಗೆ ನೀನ್ ಲೋಕಗಳ ಮೋಚನೆ ಮಾಡ್ತೀಯ, ನಿನಗೆ ಮೋಚನೆ ಮಾಡೋದು ನಾನ್ ಮಾಡೋದಿಲ್ಲ ಅಂತ ಹೇಳ್ಕೋತಾರೆ ಅದರಲ್ಲಿ. ತೊಮ್ಮನರ್ ಸರ್ವಮೇವ ಪಲಾಯಸೆ ಕುತ್ರ ಧೃತೋದ್ಯಚಾರ, ನಾನ್ ನೋಡ್ತೀನಿ ಹೇಗ್ ಓಡೋಗ್ತೀಯ ನೀನು, ಪಲಾಯಸೆ ಕುತ್ರ, ನನ್ನ ಹೃದಯದಲ್ಲಿ ಅಂದ್ರೆ ಈ ಭಕ್ತಿಯಿಂದ ಹೇಳೋ ಮಾತು, ನನ್ನ ಹೃದಯದಲ್ಲಿ ನಿನ್ನ ಕಟ್ಟಾಕ್ಬಿಟ್ಟಿದ್ದೀನಿ, ಆ ಕಾರಾಗೃಹ ಅದು ಕಪ್ಪು ಕತ್ತಲೆತನೆಯಲ್ಲಿ, ಅಲ್ಲಿಂದ ಹೇಗ್ ತಪ್ಪಿಸ್ಕೋತೀಯ ನೋಡ್ತೀನಿ. ತ್ವಂಭಕ್ತಿ ಧಾಮ್ನಾಸಿ ಮಯಾ ನಿರುದ್ಧ, ನಿನ್ನ ನಾವು ನನ್ನ ಭಕ್ತಿಯನ್ನು ಧಾಮದಲ್ಲಿ ಕಟ್ಬಿಟ್ಟಿದೀವಿ, ಬೇರೆ ದಾರದಲ್ಲಿ ಕಟ್ಟದೆ ಬಿಡಿಸ್ಕೊಂಡು ಹೋಗ್ಬಿಡ್ತೀಯ, ಭಕ್ತಿ ಅನ್ನೋ ದಾರದಲ್ಲಿ ಕಟ್ಟಿದ್ದೀನಿ ಕಳ್ಳ, ನೀನ್ ಹೇಗ್ ತಪ್ಪಿಸ್ಕೋತೀಯ ಅಂತ ಅವರು ಹೇಳೋದು ಮಾಡ್ಬೇಕಂತ ಹೇಳ್ತಾರೆ. ಕಡೆಗೆ ಹೇಳ್ಬೇಕಾದ್ರೆ ಮುಗಿಸ್ತಾರೆ, ಅಂದ್ರೆ ಅದ್ಭುತವಾಗಿ ಮುಗಿಸ್ತಾರೆ. ಏನನ್ನ ಅವನು ಅಪಹರಣ ಮಾಡ್ತಾನೆ ಭಗವಂತ ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ. ಇದೊಂದು ಹೇಳಿ ಮುಗಿಸ್ಬಿಡ್ತೀನಿ. ಅದರಲ್ಲಿ ಭಗವಂತ ಏನ್ ಕದೀತಾನೆ ಅಂತ ಅಂದ್ರೆ ಹೇಳ್ತಾರೆ, ಚಿನತ್ಸಿ ಘೋರಂ ಯಮಪಾಶ ಬಂಧಂ, ನಮಗೆ ಯಮಪಾಶ ಬಂಧ ಇದೆಯಲ್ಲ, ಆ ಯಮಪಾಶ ಬಂಧವನ್ನ ಚಿನತ್ಸಿ ಅದನ್ನ ಅವನು ಕತ್ತರಿಸ್ತಾನಂತೆ ಭಗವಂತ. ಅದೇ ಅವನು ಮಾಡುವ ಕಳ್ಳತನ ಏನು ಅಂದ್ರೆ ಆ ಬಂಧವನ್ನ ಕಳ್ಳತನ ಮಾಡಿ ಕತ್ತರಿಸಿ ಕಳ್ಳತನ ಮಾಡ್ತಾನಂತೆ, ನಮಗೆ ಬರುವಂತೆ ಯಮಪಾಶ ಬಂಧ ನಮಗೆ ಕೊಟ್ಟು ಅದನ್ನ. ಆಮೇಲೆ ಭಿನತ್ಸಿ ಭೀಮಂ ಭವಪಾಶ ಬಂಧಂ, ಈ ಪಾಶ ಬಂಧ ಇದೆಯಲ್ಲ, ನಮ್ಗೆ ಸಂಸಾರ ಬಂಧ ಇದೆಯಲ್ಲ, ಆ ಬಂಧವನ್ನ ಭಿನತ್ಸಿ, ಆ ಪಾಶ ಬಂಧವನ್ನ ಕತ್ತರಿಸ್ತಾನಂತೆ ಅವನು. ಅದು ಮಾಡುವ ಇನ್ನೊಂದು ಅವನು ಇದು ಚಿನತ್ಸಿ ಸರ್ವಶ್ಚ ಸಮಸ್ತ ಬಂಧಂ, ನಮಗಿರುವ ಬಂಧ ಇದೆಯಲ್ಲ, ತಮ್ಮ ಅಪ್ಪ ಮಗ ಈ ಬಂಧವನ್ನ ಹೇಳ್ತಾರೆ ಚಿನತ್ಸಿ ಸರ್ವಶ್ಚ ಸಮಸ್ತ ಬಂಧ, ಎಲ್ಲಾ ಬಂಧವನ್ನು ಬಿಡಿಸ್ತಾನಂತೆ ಅವನು. ಆಮೇಲೆ ನೈಕಾತ್ಮನೋ ಭಕ್ತ ಕೃತಂತ ಬಂಧಂ,
ಇಷ್ಟೆಲ್ಲ ಮಾಡ್ತಾನಲ್ಲ ಅವನು ಭಗವಂತ. ನೈಕ ಆತ್ಮನೋ ಭಕ್ತ ಕೃತಂತು ಬಂಧಂನ, ಇಷ್ಟೆಲ್ಲ ಬಿಡ್ತಾನಂತ ಬಿಡಿಸ್ತಾನಂತೆ ಅವನು. ಆದ್ರೆ ಅವನನ್ನ ನಾವು ಮನಸ್ಸಲ್ಲಿ ಕಟ್ಟಾಕ್ಬಿಟ್ಟಿದೀವಲ್ಲ, ಅದರಿಂದ ಅವನು ಬಿಡಿಸ್ಕೊಳಕ್ ಆಗೋದಿಲ್ಲ ಅಂತ ಅದ್ಭುತವಾದ ಬಹಳ ಶ್ಲೋಕ ಅದು. ನೈಕಾತ್ಮನೋ ಭಕ್ತರು ಅವನ್ನ ಕಟ್ಟಾಕ್ತಾರಲ್ಲ, ಆ ಬಂಧವನ್ನ ಬಿಡಿಸ್ಕೊಳಕ್ ಆಗಲ್ಲವಂತೆ. ಬೇರೆ ಎಲ್ಲಾ ಬಂಧವನ್ನ ಬಿಡಿಸ್ತಾನೆ ಅವನು, ತನ್ನನ್ನ ಕಟ್ಟಾಕಿದ್ರೆ ಆ ಬಂಧವನ್ನ ಬಿಡಿಸ್ಕೊಳಕ್ ಸಾಧ್ಯವಿಲ್ಲ ಅನ್ಬಿಟ್ಟು ಬರುತ್ತೆ. ಅದನ್ನೇ ಈ ಶ್ಲೋಕದಲ್ಲಿ ಈ ಪಾಶುರದಲ್ಲಿ ಅದನ್ನ ಹೇಳ್ತಾರೆ. ಲಲಿತಾಂ ಮೇಖಲಾ ದತ್ತವೇ ಗುಂಜಾಸ್ತುರಜಕ ಗೋಪಕನ್ಯಾ ಭುಜಂಗ ಅಂತ ಮೇಲ್ನೋಟಕ್ಕೆ ಇದ್ದುವಂತಹ ಆ ಭುಜಂಗ ಅಂದ್ರೆ ಗೋಪಿಯರ ವಲ್ಲಭ ವಿಟಪುರುಷನಾದವನು, ಸರ್ವೋತ್ಕೃಷ್ಟನಾದವನವನು, ಅದರಿಂದ ಹೊಳೆಯವನು ಇಂಥವನು. ಇದರಲ್ಲಿ ಇವಾಗ ಇದರಲ್ಲಿ ಹೇಳ್ತಾರೆ, ಅದರಲ್ಲಿ ಹಿಂದೆಯಲ್ಲಿ ಆ ಪ್ರಗತಿಯನ್ನ ಜಯಿಸಿ ಅವನಿಗೆ ಸರ್ವ ಕಾರಣತ್ವವನ್ನು ಹೇಳೋದಾಯ್ತು. ಅಲ್ಲಿ ಕಾರಣತ್ವ ರೂಪ ಅವನಿಗೆ ಭಗವಂತನಿಗೆ ಬಂತು, ಬಿಡಿಸಾಯ್ತು. ಈಗ ಇಲ್ಲಿ ಅವನಿಗೆ ಜಯ ಅಂದ್ರೆ ಇಲ್ಲೇನು, ಬೇರೆಯವರ ವಿರೋಧವನ್ನೆಲ್ಲ ನಿವಾರಿಸಿ ಅವರನ್ನ ಸರಿಯಾಗಿ ದಾರಿಗೆ ತರ್ತಾನಲ್ಲ, ಅದೇ ಒಂದು ಜಯ. ಭಕ್ತರನ್ನ ಗೆಲ್ತಾನಲ್ಲ, ಅದೇ ಒಂದು ಜಯ. ಅದೇ ಹೇಳ್ದಂಗೆ ಶೇತೆ ಭುಜಂಗ ಶಯನ ಮಹಾಭುಜಂಗ ಅಂತ ಇದರಲ್ಲಿ ನ್ಯಾಸ ತಿಲಕದಲ್ಲಿ ಹೇಳ್ದಂಗೆ ಭಗವಂತ ಇಲ್ಲಿ ಆ ತರ ಇವನು ಎಲ್ಲರನ್ನೂ ಸಹ ಆರಾಮಾಗಿ ಮಲ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿಗೆ 19ನೇ ಶ್ಲೋಕ, 2 ಶ್ಲೋಕ ಆದ್ರೆ ಬಂದಿದೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ಭಾತ್ ಬುದ್ಧ್ಯಾತ್ಮನಾ ವಾಕ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ. ಎಲ್ಲರಿಗೂ ನಮಸ್ಕಾರ. ಸೋಮವಾರ ನೋಡೋಣ. ನಾಳೆ ನಾಳೆ ನಮಸ್ಕಾರ ಸರ್. ನಮಸ್ಕಾರ. ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ, ನೋಡ್ಲಿಲ್ಲ ನಾನು. ಸರಿ, ಪರವಾಗಿಲ್ಲ ಸರ್, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಸರ್. அவரோட இது அப்படிதான் இருக்கும் ஸ்லோகங்கள். ಇದೆಲ್ಲ ಕಡೆಯಲ್ಲಿ ಹೇಳ್ತಾರೆ ಇವರು ಕೃಷ್ಣತಾಚಾರ್ಯ ಹೇಳ್ತಾರೆ. ಈಗ ನಾನು ಇಷ್ಟೆಲ್ಲ ಅವರು ಹೇಳ್ತಾರೆ, ಎಲ್ಲ ಹೇಳಿದ್ದೇನಲ್ಲ, ಇದು ನೋಡಕ್ಕೆ ನಿಮಗೆ ಮೇಲ್ನೋಟಕ್ಕೆ ಇದೇನಪ್ಪ ಬೇರೆ ತರ ಇದೆಯಲ್ಲ ಅಂತ ಅಂತಿದೆಯಲ್ಲ. ಆದ್ರೆ ಇದಕ್ಕೆ ಏನಪ್ಪಾ ಪ್ರಮಾಣ ನಾ ಹೇಳಿ ಸರಿ, ಇದಕ್ಕೆ ಸ್ವಾಮಿ ಇದನ್ನ ಮಾಡಿದಾರಲ್ಲ, ಅವ್ರ ಅಭಿಪ್ರಾಯ ನಿಮ್ಗೆ ಹೇಳಿದ್ದೇನೆ. ಇದನ್ನ ಸ್ವೀಕರಿಸೋರು ಆನಂದ ಪಟ್ರೆ ಅವಾಗ ನಾನು ಹೇಳಿ ಸರಿ ಅಂತ ಪಾಪ ಅದ್ಭುತ ಹೇಳಿದ್ದಾರೆ. ಸ್ವೀಕರಿಸೋರು ಆನಂದವಾಗಿ ಅಂದ್ರೆ ಸಂತೋಷ ಪಟ್ರೆ ಆವಾಗ ನಾನು ಈ ತರ ಎಕ್ಸ್ಟ್ರಾ ಬೇರೆ ವಿಷಯ ಹೇಳಿದ್ದೆಲ್ಲ ಸರಿ ಅಂದ್ಬಿಟ್ಟು ಅವ್ರು ಹೇಳಿ ಸಮರ್ಥನೆ ಮಾಡ್ಕೋ, ತುಂಬಾ ಅದ್ಭುತವಾಗಿ ಸಮರ್ಥನೆ ಮಾಡ್ಕೋತಾರೆ ಅವರು. ನಾಳೆ ನೋಡೋಣ.